ಸಿ ಬಸವಲಿಂಗಯ್ಯ. ನಾನು ಮೈಸೂರಿಗೆ ಬಂದಿತ್ತು 1888ರಲ್ಲಿ. ಏನು ಬಿ ವಿ ಕಾರಂತರ ನೇತೃತ್ವದಲ್ಲಿ ರಂಗಾಯಣ ಆರಂಭವಾಯಿತೋ ಆಗ ನಾನು ಮೈಸೂರಿಗೆ ಬಂದೆ. ಈ ಮೊದಲು ನಾನು ಸಮುದಾಯದ ಚಳುವಳಿಯಲ್ಲಿದ್ದ ಸಮಯದಲ್ಲಿ ಹಲವಾರು ಸರಿ ಬಂದು ಹೋಗಿದ್ದೇನೆ. ಆದರೆ ನಾನು ಮೈಸೂರಿನಲ್ಲಿ ಇಲ್ಲೇ ನೆಲೆಗೊಂಡಿದ್ದು ನಾನು ರಂಗಾಯಣ ಆರಂಭ ಆದಮೇಲೆ. ಕಾರಂತರ ಜೊತೆಗೆ ನಾವು 4 ಜನ NST ಪದವೀಧರರು ಜೊತೆಲಿ ಬಂದು, ಜಯತೀರ್ ಜೋಶಿ, ರಘುನಂದನ್ ಮತ್ತು ನಾನು, ಅಲ್ಲದೆ ಗಂಗಾಧರ ಸ್ವಾಮಿ ಮತ್ತು ಎನ್ಗಿ ನಟರಾಜ್, ಇಷ್ಟು ಜನ ಕಾರಂತರ ಜೊತೆ ಏನು ಭಾರತ ರಂಗ ಭೂಮಿಯಲ್ಲಿ ಒಂದು ದೊಡ್ಡ ಹೆಸರು ಅಂತ ನಾವು ಬಿ ವಿ ಕಾರಂತನ ಕರಿತೀವೋ, NST ಮುಗಿಸಾದ ಮೇಲೆ ಅವರು ಭೂಪಾಲ್ ರಂಗಮಂಡಲದಲ್ಲಿ ರೆಪೆಟ್ರಿಯನ್ನು ಕಟ್ಟಿದ್ರು. ನಮ್ಮ ಸರ್ಕಾರದ ಆಶಯಕ್ಕೆ ಪೂರಕವಾಗಿ ಕರ್ನಾಟಕದಲ್ಲಿ ಒಂದು ರೆಪೆಟ್ರಿಯನ್ನು ಕಟ್ಟಬೇಕು ಅನ್ನೋ ಸಮಯದಲ್ಲಿ ಆಗಿನ ಮುಖ್ಯಮಂತ್ರಿಯಾಗಿದ್ದಂಥ ರಾಮಕೃಷ್ಣ ಹೆಗಡೆ ಅವರು ಸರ್ಕಾರದ ನೇತೃತ್ವದಲ್ಲಿ ಆರಂಭಗೊಂಡಂಥ ರಂಗಾಯಣದ ನಿರ್ದೇಶಕರಾಗಿ ಬಂದಾಗ ನಾವೆಲ್ಲ ಅವರ ಕೊಲೀಗ್ಗಳಾಗಿ ಬಂದು ಸೇರಿಕೊಂಡವ್ರು ನಾವು. ಹಾಗಾಗಿ ಕಾರಂತರ ಜೊತೆಗೆ ರಂಗಾಯಣದಲ್ಲಿ ನಾನು 88ರಿಂದ 94ರವರೆಗೆ ರಂಗಪ್ರಮುಖನಾಗಿ ಇಲ್ಲಿ ಮೈಸೂರಿನಲ್ಲಿ ನೆಲೆಗೊಂಡಾದಮೇಲೆ ಮತ್ತೆ 2 ವರ್ಷ ನಾನು ರಾಷ್ಟ್ರೀಯ ನಾಟಕ ಶಾಲೆ ಬೆಂಗಳೂರು RRC ಏನು ಆರಂಭ ಆಯಿತು ಅದರ ಸಹಾಯಕ ನಿರ್ದೇಶಕನಾಗಿ ಅಲ್ಲಿಗೋದೆ ನಾನು. ಮತ್ತು 96ರಲ್ಲಿ ರಂಗಾಯಣದ ನಿರ್ದೇಶಕನಾಗಿ ಬಂದೆ. 5 ವರ್ಷ ಆ ಪದವಿಯಲ್ಲಿದ್ದ ನಂತರ ಮತ್ತೆ ನಾನು ಕರ್ನಾಟಕದ ಬೇರೆ ಬೇರೆ ರಂಗತಂಡಗಳಿಗೆ ಫ್ರೀಲಾನ್ಸಿಂಗ್ ಕೆಲಸ ಮಾಡ್ತಾ 2014ರಲ್ಲಿ ರಾಷ್ಟ್ರೀಯ ನಾಟಕ ಶಾಲೆ ಏನು ದಕ್ಷಿಣ ಭಾರತದಲ್ಲಿ ಆರಂಭವಾಯಿತು ಬೆಂಗಳೂರಿನಲ್ಲಿ, ರಾಷ್ಟ್ರೀಯ ನಾಟಕ ಶಾಲೆ ಬೆಂಗಳೂರು ಕೇಂದ್ರ, ಅದರ ನಿರ್ದೇಶಕನಾಗಿ ಈಗ ಮೊನ್ನೆ ಏಪ್ರಿಲಲ್ಲಿ ನಾನು ಅದರಿಂದ ಕೂಡ ರಿಲೀವ್ ಆಗಿದ್ದೀನಿ. ಒಟ್ಟು ನನ್ನ ರಂಗಪಯಣದ ಬಗ್ಗೆ ಹೇಳೋದಾದರೆ ಕಳೆದ 40 ವರ್ಷದಿಂದ ಸಮುದಾಯದ ಬೀದಿ ನಾಟಕದ ಚಳವಳಿ ಏನು ಆರಂಭ ಆಯಿತು, ಸಾಂಸ್ಕೃತಿಕ ಜಾಥಾಗಳ ಮೂಲಕ ನಾನು ಪಾದಾರ್ಪಣೆ ಮಾಡಿದ್ರು ಕೂಡ ಕೊನೆಗೆ ನಾನು ಗಟ್ಟಿಯಾಗಿ ನೆಲೆ ನಿಂತಿದ್ದು ಇಲ್ಲಿ 10 ವರ್ಷ ರಂಗಾಯಣದಲ್ಲಿ, 10 ವರ್ಷ ನನ್ನ ಆರಂಭದ ಸಮುದಾಯದ ರಂಗ ಸಂಘಟನೆಯಲ್ಲಿ ಇಡೀ ಕಲ್ಯಾಣ ಕರ್ನಾಟಕ ಅಂತ ಏನೀಗ ನಾವು ಕರಿತಾ ಇದ್ದೀವಿ. ನಾನು ರಾಷ್ಟ್ರೀಯ ನಾಟಕ ಶಾಲೆ ಪದವಿ ಮುಗಿಸ್ಕೊಂಡು ಬಂದಾದಮೇಲೆ ಆ ಭಾಗದಲ್ಲಿ ಜನಪದ ಕಲೆಗಳ ಅಧ್ಯಯನ ಮಾಡ್ತಾ ಆಧುನಿಕ ರಂಗಭೂಮಿಗೆ ಅದನ್ನು ಒಗ್ಸೋದು ಹೇಗೆ ಅನ್ನೋ ಥರ ಪ್ರಯೋಗಗಳನ್ನು ಮಾಡ್ತಾ ಬಂದೆ. ಹಾಗಾಗಿ ಅಲ್ಲಿ ಒಂದು 5 ವರ್ಷ ಕೆಲಸಗಳು ಮಾಡಾದಮೇಲೆ ಸಮುದಾಯದ ರಾಜ್ಯಾಧ್ಯಕ್ಷನಾಗಿ 6-7 ವರ್ಷ ನಾನು ನನ್ನ ಕೆಲಸ ಕಾರ್ಯಕ್ರಮಗಳನ್ನು ಮಾಡಿದೆ. ನಾನು ಒಂದು ರೀತಿ ಹೇಳೋದಾದರೆ 30 ವರ್ಷಗಳ ನನ್ನ ರಂಗಪಯಣದಲ್ಲಿ 10 ವರ್ಷ ಸಮುದಾಯ ಸಾಂಸ್ಕೃತಿಕ ಸಂಘಟನೆ, 10 ವರ್ಷ ರಂಗಾಯಣ, 10 ವರ್ಷ ರಾಷ್ಟ್ರೀಯ ನಾಟಕ ಶಾಲೆಯಲ್ಲೇ ಕೆಲಸ ಮಾಡಿದ್ದೀನಿ ಅಂತಾಯಿತು. ಈ ಮಧ್ಯದಲ್ಲಿ ಬಿಡುವಿನಲ್ಲಿ 10-15 ವರ್ಷಗಳು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಾನು ರಂಗ ಕಾರ್ಯಗಳನ್ನು, ನಾಟಕ ನಿರ್ದೇಶವನ್ನು ಒಂದು ಆಧುನಿಕ ವೃತ್ತಿ ನಿರತನಾಗಿ ನಾನು ಪ್ರಯೋಗ ಮಾಡ್ತಾ ಬಂದಿದ್ದೀನಿ. ಇದಿಷ್ಟು ನನ್ನ ಹೆಸರು, ಉದ್ಯೋಗ ಇವೇನು ಮೊದಲೇ 3 ಪ್ರಶ್ನೆಗಳಿದಾವಲ್ಲ. ರಂಗಭೂಮಿ ಆಸಕ್ತಿ ನನಗೆ ಬಂದಿತ್ತು ಈ ದೇಶಕ್ಕೆ ಏನು ತುರ್ತು ಪರಿಸ್ಥಿತಿ ಹೇರಲ್ಪಡ್ತೋ ಆ ಸಮಯದಲ್ಲಿ ಪ್ರಜ್ಞಾವಂತರು, ನಾಡಿನ ಚಿಂತಕರು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಮತ್ತೆ ನೆಲೆಗೊಳಿಸಲಿಕ್ಕೆ ಆಲೋಚನೆಗೆ ಶುರುವಾದರು. ಆಗ ನಾನು ಹೈಸ್ಕೂಲಲ್ಲಿದ್ದೆ. ಆಗ ತಾನೇ ನಾನು SSLC ಮುಗಿಸಿ PUಗೆ ಬಂದಿದ್ದೆ. 18ನೇ ಕ್ಲಾಸ್ ಮಲ್ಲೇಶ್ವರಂ ಏನಿದೆ ಅಲ್ಲಿ ಓದ್ತಾಯಿದ್ದೆ. ಆ ಸಮಯದಲ್ಲಿ ಒಂದು ರೀತಿ ಇಡೀ ಕರ್ನಾಟಕದ ಸಾಂಸ್ಕೃತಿಕ ಲೋಕ ಮತ್ತು ಸಾಹಿತ್ಯ ಲೋಕ ಒಂದು ಹೊಸ ಮಾರ್ಗಕ್ಕೆ ತೆರ್ಕೊಂಡಿತ್ತು. ಬಂಡಾಯ ದಲಿತ ಸಂಘಟನೆಗಳು ಪೂರಕವಾಗಿ ಸಾಹಿತ್ಯ ಚಳವಳಿ ಮಾಡಿದ್ದು, ಸಾಂಸ್ಕೃತಿಕವಾಗಿ ಸಮುದಾಯ ಆರಂಭಗೊಂಡಿತ್ತು. ಆ ಸಮಯದಲ್ಲಿ ನಾನು ಸಮುದಾಯದ ಒಂದು ಬೀದಿ ನಾಟಕದ ಮೂಲಕ ಪ್ರವೇಶ ಪಡೆದೆ. ಆ ನಂತರ ನಾನು ಕಾಲೇಜ್ ದಿನಗಳು ಬಂದಲ್ಲಿ ಕೂಡ ಸಮುದಾಯದ 3 ಸಾಂಸ್ಕೃತಿಕ ಮಹತ್ತರ ಜಾಥಾಗಳಲ್ಲಿ ನಾನು ಭಾಗವಹಿಸಿದೆ. ಮೊದಲನೇ ಸಾಂಸ್ಕೃತಿಕ ಜಾಥಾದಲ್ಲಿ ಬೀದರಿಂದ ಧಾರವಾಡದವರೆಗೂ ಬಂದೆ. ಮತ್ತು ಇನ್ನೊಂದು ಜಾಥಾ ಪ್ರಜಾಪ್ರಭುತ್ವದ ಆಶಯಗಳನ್ನು ನೆಲೆಗೊಳ್ಳಲಿಕ್ಕೆ ಏನು ಶ್ರೀಮತಿ ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರಲ್ಲಿ ಎಲೆಕ್ಷನ್ ನಿಂತರೋ ಆ ಸಮಯದಲ್ಲಿ ಡಿಕ್ಟೇಟರ್ಶಿಪ್ನ ಸೋಲಿಸಬೇಕು ಅನ್ನೋ ಕಾರಣಕ್ಕೆ ಬೀದಿ ನಾಟಕದ ಮೂಲಕ
2-3 ತಿಂಗಳು ನಾವು ಆ ಭಾಗದಲ್ಲಿ ಕೆಲಸವನ್ನು ಮಾಡಿದ್ವು ಬೀದಿ ನಾಟಕದ ಮೂಲಕ. ಆಮೇಲೆ ಮತ್ತೆ ಭೀಕರ ಬರದೆದುರು ಸಮುದಾಯದ ಜಾಥಾ ಇರ್ಬೋದು, ರೈತ ಬಂಡಾಯದ ಜಾಥಾ ಇರ್ಬೋದು, ಆನಂತರ ವಿಶ್ವಶಾಂತಿಯ ಆಶಯ ಹೊತ್ತಂಥ ಸಮುದಾಯದ 100 ಅಡಿಗಳ ಒಂದು ವರ್ಣಚಿತ್ರ ಕಲೆಯ ಜಾಥವನ್ನು ಇಡೀ ದೇಶದಾದ್ಯಂತ ಮಾಡಿದಾಗ ಅದರಲ್ಲೂ ಕೂಡ ನಾನು ಭಾಗವಹಿಸಿದೆ. ಅಂದರೆ ಇದರಲ್ಲಿ ಒಬ್ಬ ಸಂಘಟಕನಾಗಿ, ಸಂಗೀತ ನಿರ್ದೇಶಕನಾಗಿ, ಸಂಯೋಜಕನಾಗಿ, ನಾನು ಒಬ್ಬ ನಟನಾಗಿ ಕೂಡ ತೊಡಕೊಂಡಂಥ ದಿನಗಳು. ಅಂದರೆ ನನಗೆ ರಂಗಭೂಮಿಗೆ ಪ್ರವೇಶ ಸಮುದಾಯದ ಮೂಲಕ ಆಯಿತು. ಆ ಸಂಸ್ಥೆಯಲ್ಲಿ ಯಾವ ಸಂಸ್ಥೆಗೆ ನಾನು ಆ ಸಂಸ್ಥೆಯಲ್ಲಿ ಒಂದು 6-7 ವರ್ಷ ಅದರ ಅಧ್ಯಕ್ಷನಾಗಿ ಹಲವಾರು ಘಟಕಗಳಿಗೆ, ಸಮುದಾಯದ ಘಟಕಗಳಿಗೆ ನಿರ್ದೇಶನ ಮಾಡ್ತಾ ಹೋದೆ. ಆದರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು. ಆದರೆ ನನ್ನ ಕಾರ್ಯಕ್ಷೇತ್ರ ಇಡೀ ಕರ್ನಾಟಕ ಮತ್ತು ದೇಶಾದ್ಯಂತ ಆದರೂ ಕೂಡ ಈಗ ಕಳೆದ 30 ವರ್ಷದಿಂದ ಮೈಸೂರಿನಲ್ಲಿ ನಾನು ನೆಲೆಯಾಗಿದ್ದೇನೆ. ಇದಿಷ್ಟು ನಾನು ರಂಗಭೂಮಿಗೆ ಬಂದಂಥ ಕಾರಣ ಒಂದು ಸಾಮಾಜಿಕ ರಾಜಕೀಯವಾಗಿ ಸ್ಥಿತ್ಯಂತರಗೊಂಡಂಥ ಸ್ಥಿತಿಯಲ್ಲಿ ನಾನು ಬಂದಿತ್ತು. ಆಗ್ತಾನೆ ಭೂಸಾ ಚಳವಳಿಯ ಕಾವೇರಿತು. ಡಾಕ್ಟರ್ ಸಿದ್ಧಲಿಂಗಯ್ಯನವರು ಅವರ ಹೊಸ ಕಾವ್ಯದ ಮೂಲಕ ಇಡೀ ಸಾಹಿತ್ಯದ ದಿಕ್ಕನ್ನೇ ಬದಲಾಯಿಸೋದನ್ನು ನಾವು ನೋಡ್ತಾ ಇದ್ವಿ. ಸಾಂಸ್ಕೃತಿಕ ಸಂಘಟನೆಯಾಗಿ ಸಮುದಾಯ ಕೂಡ ಶುರುವಾಗಿತ್ತು. ಡೆಲ್ಲಿಯಿಂದ ಆಗುತ್ತಾನೆ ವಿದ್ಯಾಭ್ಯಾಸ ಮುಗಿಸ್ಕೊಂಡ್ಬಂದಿದ್ದ ಪ್ರಸನ್ನರವ್ರು ಇರ್ಬೋದು. ಪ್ರಸನ್ನವ್ರಿಗಿನ ಮೊದಲು BB ಕಾರಂತರು ಇದ್ದರು, ಅವರು ರಾಷ್ಟ್ರೀಯ ಮಟ್ಟದಲ್ಲಿದ್ದರು. ಆದರೆ ಪದವಿ ಮುಗಿಸ್ಕೊಂಡು ಬಂದ ತಕ್ಷಣವೇ ಕರ್ನಾಟಕದಲ್ಲಿ ಅವರು ಅವ್ರ ಥರದ ಹಲವಾರು ಬುದ್ಧಿಜೀವಿಗಳನ್ನು, ಅದು KV ನಾರಾಯಣ್ ಇರ್ಬೋದು, ಅಥವಾ KMS ಇರ್ಬೋದು, KM ನಾಗರಾಜ್ ಇರ್ಬೋದು, DR ನಾಗರಾಜ್ ಇರ್ಬೋದು, ಸಿದ್ಧಲಿಂಗಯ್ಯ, ಅಗ್ರಹಾರ ಕೃಷ್ಣಮೂರ್ತಿ, ಈ ಥರದ ಹಲವಾರು ಚಿಂತಕರು, ಸಮಾನ ಮನಸ್ಕರು ಜೊತೆ ಸೇರಿ ಏನು ಒಂದು ಆಲ್ಟರ್ನೇಟಿವ್ ಕಲ್ಚರ್ ಬಗ್ಗೆ ಒಂದು ಸಾಂಸ್ಕೃತಿಕ ಚಳುವಳಿನ ಆರಂಭ ಮಾಡಿದ್ರು. ಅದರ ಒಂದು ಚಳುವಳಿಯ ಭಾಗವಾಗಿ ಬಂದವನು. ನಂತರ ಏನು ನನಗೆ ರಂಗಪ್ರವೇಶ ಮಾಡಿದಂಥ CK ಅವರು, ನೀನು ಬೇರೆ ರೀತಿಯ ಹಾಡೋದು ಗೊತ್ತಿದೆ, ನಿನಗೆ ಸಂಗೀತ ಮಾಡೋದು ಗೊತ್ತಿದೆ, ನೀನು ಈಗ BV ಕಾರಂತರು ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿದ್ದಾರೆ, ಡೈರೆಕ್ಟರ್ ಆಗಿದ್ದಾರೆ, ನೀನು ಅಲ್ಲಿ ಹೋಗು ಮಾರಾಯ ಅಂತ ನನಗೆ NSTಗೆ ಕಳಿಸಿದ್ರು. ಅದಕ್ಕಿಂತ ಮೊದಲು ನಾನು ಬಾದಲ್ ಸರ್ಕಾರ್ ಅವರು ಒಂದು ರಂಗ ಕಾರ್ಯಾಗಾರವನ್ನು ಮಾಡಿದರು. ಅದರಲ್ಲಿ ಮೊದಲನೇ ಬಾರಿ ನಾನು ಶಿಸ್ತುಬದ್ಧವಾಗಿ 1 ತಿಂಗಳು ರಂಗ ತರಬೇತಿ ಶಿಬಿರದಲ್ಲಿ ಬೆಂಗಳೂರಿನ ಕೋಣನಕುಂಟೆ ಏನಿದೆ ಅಲ್ಲಿ ಒಂದು ಕಾರ್ಯಾಗಾರವನ್ನು ಸಮುದಾಯ ಆಯೋಜನೆ ಮಾಡಿದಾಗ ಅದರಲ್ಲಿ ಹಲವಾರು ಹಿರಿಯರು ಆ ಕಾರ್ಯಾಗಾರದಲ್ಲಿದ್ದರು. ಈಗ ಮೊನ್ನೆ ತೀರ್ಕೊಂಡಂಥ ನನ್ನ ಮಿತ್ರ ಗುಡಿಹಳ್ಳಿ ನಾಗರಾಜ್ ಕೂಡ ನನ್ನ ಸಹಪಾಠಿ. ಅದಲ್ಲದೆ ಏನು ಕಿನ್ನರ ಮೇಳ ನಡೆಸ್ತಾ ಇದ್ದಾರೆ KG ಕೃಷ್ಣಮೂರ್ತಿ ಕೂಡ ಆ ಶಿಬಿರದಲ್ಲಿದ್ದಂಥ ಇನ್ನೊಬ್ಬ ಗೆಳೆಯ. ಕೊನೆಗೆ ರಾಷ್ಟ್ರೀಯ ನಾಟಕದಲ್ಲಿ ನಾವು ಇಬ್ಬರು ಕ್ಲಾಸ್ಮೇಟಾಗೆ ದುಡಿದು. ಇದಿಷ್ಟು ನನ್ನ ರಂಗಭೂಮಿಯ ಹಿನ್ನೆಲೆ ಅಂತ ಕಾಣುತ್ತೆ. ಅಂದರೆ ನಮ್ಮ ಮನೆಯಲ್ಲಿ ನಾಟಕದ ಬಗ್ಗೆ ಈ ಥರ ಬಗ್ಗೆ ಎಲ್ಲ ಏನೂ ಆಸಕ್ತಿ ಇಲ್ಲ. ಗ್ರಾಮೀಣ ಪ್ರದೇಶ ಇದು. ನಾಟಕ ಅಂದರೆ ನಾನು ಸ್ಕೂಲ್ ಡೇಸ್ನಲ್ಲಿ ಅದರ ವಿರುದ್ಧ ಇದ್ದವ ನಂಗೆ ನೋಡಿದ್ರೆ. ಅಂದರೆ ಮನೆಯಲ್ಲೆಲ್ಲ ಏನಿತ್ತು ಅಂದರೆ ಈ ನಾಟಕ ಮಾಡೋರು ಅಂದರೆ ದಾರಿ ತಪ್ಪಿದ್ದಾರೆ ಅನ್ನೋ ಥರನೇ ಒಂದು ನಂಬಿಕೆ ಇದ್ದಿತ್ತು ನಮ್ಮ ಮನೆಯಲ್ಲಿ. ನನ್ನ ತಾಯಿ ಒಂದು ರೀತಿ ಹೇಗಾದರೂ ಮಾಡಿ ನೀನು ಪದವಿ ಮುಗಿಸಪ್ಪ ಅನ್ನೋ ಥರ ತುಂಬ ಇದು ಮಾಡಿದಾಗ, ನಾನು ಪದವಿ ಬಂದಾಗಲೇ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ನಲ್ಲಿ ನಾನು 3ನೇ ವರ್ಷದ ಪದವಿ ಕಲಾ ವಿಭಾಗದಲ್ಲಿ ಓದ್ತಾ ಇರೋ ಸಮಯದಲ್ಲಿ CK ಅವರು ಸಮುದಾಯ ಸಂಘಟನೆ ನನಗೆ ದಿಲ್ಲಿಯ ರಾಷ್ಟ್ರೀಯ ನಾಟಕ ಶಾಲೆಗೆ ಕಳಿಸ್ತು. ಅಲ್ಲಿ 1981ರಿಂದ 84ವರೆಗೂ 3 ವರ್ಷ ಆದಮೇಲೆ 1 ವರ್ಷ ನನಗೆ ಫೆಲೋಶಿಪ್ಪನ್ನು ಕೊಟ್ಟರು. ಆ ಫೆಲೋಶಿಪ್ ಆಧಾರದಲ್ಲಿ ನಾನು ಇಡೀ ಕರ್ನಾಟಕವನ್ನು ಅಧ್ಯಯನ ಮಾಡಲಿಕ್ಕೆ ಆರಂಭ ಮಾಡಿದೆ. ಆ 1 ವರ್ಷದಲ್ಲೇ ಹೈದರಾಬಾದ್ ಕರ್ನಾಟಕ ಮತ್ತು ಏನು ಬಯಲುಸೀಮೆ ಅಂತ ಕರಿತೀವಿ ಮೈಸೂರು, ಈ ಕಡೆ ಎಲ್ಲ ನಾನು ಸಾಂಸ್ಕೃತಿಕವಾಗಿ ಕೆಲಸ ಮಾಡ್ತಾ ಕೊನೆಗೆ ರಂಗಾಯಣ ಆರಂಭ ಆದಮೇಲೆ ಇಲ್ಲಿ ಮೈಸೂರಲ್ಲಿ ನಾನು ನೆಲೆಗೊಂಡೆ. ಅಂದರೆ ಈ ರಂಗಾಯಣ ಸೇರೋದಕ್ಕಿಂತ ಮೊದಲು ಸಮುದಾಯದ ಹಲವಾರು ಘಟಕಗಳು ರಾಯಚೂರಿಂದ ಆರಂಭ ಮಾಡಿ ಧಾರವಾಡದವರೆಗೂ ಒಂದು ಯಾತ್ರೆ ಆದರೆ, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಅಥವಾ ಈ ಕಡೆ ಬಂದರೆ ದಕ್ಷಿಣ ಭಾರತದ ಹಲವಾರು ರಾಜ್ಯಗಳಲ್ಲಿ ಕಾರ್ಯಾಗಾರಗಳಲ್ಲಿ ಭಾಗವಹಿಸ್ತಾ ಬಂದೆ ನಾನು. ಇದು ನಾನು ರಂಗಭೂಮಿಗೆ ನನ್ನ ಪ್ರವೇಶ ಆಗಿದ್ದಿದ್ದು. ಅಂದರೆ ಎಲ್ಲೆಲ್ಲಿ ನೀವು ಯಾವ ಯಾವ ಊರುಗಳಲ್ಲಿ ಕೆಲಸ ಮಾಡಿದ್ದೀರಿ ಅಂತ ಒಂದು ಪ್ರಶ್ನೆ ಇದೆ. ಅಯ್ಯೋ, ಇದು ನಾನು ಇಡೀ ಬಯೋಡೇಟನ್ನು ಇದು ಲಗತ್ತಿಸ್ಬೇಕಾಗತ್ತೇನೋ. ಅದ್ರಾಗ ನೋಡೋ ಕರ್ನಾಟಕದ ಇರೋ 30 ಜಿಲ್ಲೆಗಳಲ್ಲಿ ಕನಿಷ್ಠ ಒಂದು 22 ಜಿಲ್ಲೆಗಳಲ್ಲಾದರೂ ನಾನು ಕೆಲಸ ಮಾಡಿದ್ದೇನೆ.
ಅಂದರೆ ರಂಗ ಕಾರ್ಯಾಗಾರಗಳನ್ನ ಮಾಡಿದ್ದೀನಿ. NST ವರ್ಕ್ಶಾಪ್ಗಳಿರ್ಬೋದು, ನಾಟಕ ನಿರ್ದೇಶನ ಇರ್ಬೋದು, ಸಂಗೀತ ನಿರ್ದೇಶನ ಇರ್ಬೋದು. ಈ ರೀತಿ ನಾನು ಸುಮ್ಮನೆ ಒಂದು ಲಿಸ್ಟ್ ಕೊಡೋದಾದರೆ ಮೈಸೂರು, ಬೆಂಗಳೂರು, ಮಂಡ್ಯ, ಕೋಲಾರ, ತುಮಕೂರು, ದಾವಣಗೆರೆ, ಹರಪನಹಳ್ಳಿ, ಬಳ್ಳಾರಿ, ಹೊಸಪೇಟೆ, ಹೂವಿನಡಗಲಿ, ರಾಯಚೂರು, ಸಿಂಧನೂರು, ಕಲಬುರಗಿ, ಬೀದರ್, ಬಿಜಾಪುರ, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಹಾಸನ, ಹೊಸದುರ್ಗದ ಸಾಣೆಹಳ್ಳಿ ಇರ್ಬೋದು, ಹೆಗ್ಗೋಡು ಇರ್ಬೋದು ನೀನಾಸಂನಲ್ಲಿ, ಅಥವಾ ಶಿವಮೊಗ್ಗದ ಶಿಕಾರಿಪುರ ಮತ್ತು ಹೊನ್ನಾಳಿ. ಇವು ನನಗೆ ಸದ್ಯಕ್ಕೆ ನೆನಪಾಗ್ತಾ ಇರೋ ಜಿಲ್ಲೆಗಳು ನಾನು ಕಾರ್ಯಕ್ರಮ. ಇಲ್ಲಿ ಒಂದು ನಾಟಕನಾದರೂ ಮಾಡಿರ್ತೀನಿ, ಇಲ್ಲಾಂದ್ರೆ ನಾನು ರಂಗಶಿಬಿರವನ್ನು ಮಾಡಿರ್ತೀನಿ. ಅಂದರೆ ಹೆಚ್ಚು ಯುವಕರನ್ನು, ಇದೆಲ್ಲ ಹೆಚ್ಚು ಸಮುದಾಯದ ಸಂಘಟನೆಗಳಿದ್ದಾವೆ, ಹಲವಾರು ಜಿಲ್ಲೆಗಳಲ್ಲಿ ಹವ್ಯಾಸಿ ರಂಗ ತಂಡಗಳಿದ್ದಾವೆ. ಅವರು ನಾನು ನಿರ್ದೇಶನದಲ್ಲಿ ಏನು ವಿಶೇಷ ತರಬೇತಿಯನ್ನು ಪಡೆದು ನಾನು ಬಂದೆ. ಸ್ಪೆಷಲೈಸೇಷನ್ನು NST ನಂದು ಡೈರೆಕ್ಷನಲ್ಲಿತ್ತು. ಆ ಕಾರಣವಾಗಿ ನಟನಾಗಿ ಬಂದವನು ರಂಗಭೂಮಿಗೆ ನಾನು ನಿರ್ದೇಶಕನಾಗಿ ರೂಪಾಂತರವಾದೆ. ನಂತರ ವಿನ್ಯಾಸದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ನಾನು ಮೂಡಿಸ್ಕೊಂಡೆ. ಇವಿಷ್ಟು ರಾಜ್ಯ ಮಟ್ಟದ್ದಾದರೆ, ರಾಷ್ಟ್ರ ಮಟ್ಟದಲ್ಲಿ ಏನು 94ರಿಂದ 96ವರೆಗೂ ನಾನು ರಾಷ್ಟ್ರೀಯ ನಾಟಕ ಶಾಲೆಯ RRC ಏನು ಶುರುವಾಯಿತು, ರೀಜನಲ್ ರಿಸೋರ್ಸ್ ಸೆಂಟರು, ಅದರ ಸಹ ನಿರ್ದೇಶಕನಾಗಿ ಅಂಕೂರ್ ಅವ್ರ ಜೊತೆ ಇದ್ದಾಗ ದಕ್ಷಿಣ ಭಾರತದ ಎಲ್ಲ ದ್ರಾವಿಡ ಲ್ಯಾಂಗ್ವೇಜ್ಗಳೇನಿದ್ದಾವೆ 7 ರಾಜ್ಯಗಳಲ್ಲಿ ರಂಗ ಕಾರ್ಯಾಗಾರಗಳನ್ನು ತಿಳಿಸ್ತಾಯಿದ್ವು. ಯಾಕಂದರೆ ನಮಗೆ ಗೊತ್ತಿದೆ, ರಂಗಭೂಮಿ 2 ನೆಲೆಯಲ್ಲಿ ಈ ದೇಶದಲ್ಲಿ ಅಧ್ಯಯನಕ್ಕೆ ಒಳಪಟ್ಟಿದೆ. ಒಂದು ಅಕಾಡೆಮಿಕ್ ಲೆವೆಲ್ನಲ್ಲಿ, ಇನ್ನೊಂದು ಪ್ರಯೋಗಶೀಲತೆಯಲ್ಲಿ. ಅಂದರೆ NST ಎಲ್ಲ ಪದವೀಧರರು ಅಥವಾ ನೀನಾಸಂ ಇರ್ಬೋದು, ಎನಿ ಒಂದು ರಂಗಶಾಲೆಯಲ್ಲಿ ಅಥವಾ ತರಬೇತಿ ಪಡೆದಂಥವರು ಪ್ರಾಯೋಗಿಕವಾಗಿ ಹೆಚ್ಚು ಕ್ರಿಯಾಶೀಲರಾಗಿರ್ತಾರೆ. ಆದರೆ ಯೂನಿವರ್ಸಿಟಿಗಳು ಏನು ಪರ್ಫಾರ್ಮಿಂಗ್ ಯೂನಿಟ್ಸ್ ಇರ್ಬೋದು, ಡ್ರಾಮಾ ಡಿಪಾರ್ಟ್ಮೆಂಟ್ಗಳು, ಇವೆಲ್ಲ ಥಿಯರಿ ಹೆಚ್ಚು ಮಹತ್ವ ಕೊಡೋದ್ರಿಂದ, ಅದು ಪರೀಕ್ಷೆಯ ಅಂಗವಾಗಿ ಒಂದು ಸಬ್ಜೆಕ್ಟ್ನ ಓದೋದ್ರಿಂದ ಅಕಾಡೆಮಿಕ್ ನೆಲೆಯಲ್ಲಿ ಪಾಶ್ಚಾತ್ಯ ರಂಗಭೂಮಿನ, ಭಾರತೀಯ ರಂಗಭೂಮಿನ ಎಲ್ಲವನ್ನೂ ಓದ್ತಾರೆ, ಸಂಸ್ಕೃತ, ಕನ್ನಡ ಎಲ್ಲವನ್ನೂ. ಆದರೆ ಪ್ರಾಯೋಗಿಕವಾಗಿ ಅದನ್ನು ಅಪ್ಲೈ ಮಾಡುವಾಗ ಅದು ಸಾಧ್ಯ ಆಗದೇ ಇರೋದು ಕೂಡ ನೋಡ್ತಾ ಇದ್ದೀವಿ. ಯಾಕಂದರೆ ಅದರ ಉದ್ದೇಶನೇ, ಯೂನಿವರ್ಸಿಟಿ ಉದ್ದೇಶ ನಾಟಕನ ಒಂದು ಅಧ್ಯಯನದ ವಸ್ತುವಾಗಿ ಕಳೀತಾರೆ, ಅದರ ಪ್ರಯೋಗಶೀಲತೆಗೆ ಮಹತ್ವ ಕೊಡದೇ ಇರೋದು ಕೆಲವು ಇರ್ಬೋದು, ಅಪವಾದನೂ ಇರ್ಬೋದು ಕೆಲವು ಯೂನಿವರ್ಸಿಟಿಗಳು. ಸೊ ಇದನ್ನು ಬೆಸಿಲಿಕೆ NST RRC ಆ 2 ವರ್ಷದಲ್ಲಿ ಅಕಾಡೆಮಿಕ್ ವಲಯ ಮತ್ತು ಪ್ರಾಯೋಗಿಕ ವಲಯ ಎರಡನ್ನೂ ಮುಖಾಮುಖಿ ಮಾಡಿ ಹೊಸ ಪ್ರಯೋಗಗಳನ್ನು ಒಂದು ಅನಾವರಣಗೊಳಿಸ್ತು. ಆ ನಿಟ್ಟಿನಲ್ಲೇ ಈಗಿನ ಏನು ರಾಷ್ಟ್ರೀಯ ನಾಟಕ ಶಾಲೆ ಬೆಂಗಳೂರು ಕೇಂದ್ರ ಆರಂಭವಾಗಿದ್ದು. ಅಂದರೆ ದಕ್ಷಿಣ ಭಾರತದ ಭಾಷೆಗಳಿಗೇನೆ ಒಂದು ರಾಷ್ಟ್ರೀಯ ನಾಟಕ ಶಾಲೆ ಬೇಕಾಗಿತ್ತೆ ಅನ್ನೋದಾಗಿತ್ತು. ಆದರೆ ಈ ಮೊದಲು ನಮ್ಮಲ್ಲಿ ರಂಗಶಾಲೆಗಳಿರಲಿಲ್ವ ಅಂದರೆ ಇದ್ದಾವೆ. ಈಗ 81ರಲ್ಲೇ ಅಂತ ಕಾಣುತ್ತೆ, 81, 82ರಲ್ಲಿ KV ಸುಬ್ಬಣ್ಣವರು ಹೆಗ್ಗೋಡಿನಲ್ಲಿ ರಾಷ್ಟ್ರೀಯ ನಾಟಕ ಶಾಲೆಗೆ ತಮ್ಮ ಊರಿಂದ ಕಳಿಸಿದಂಥ ಹಲವಾರು ಪದವೀಧರರು, KV ಅಕ್ಷರ ಇರ್ಬೋದು, ಚಿದಂಬರರಾವ್ ಜಂಬೆ, KG ಕೃಷ್ಣಮೂರ್ತಿ, ಇವರೆಲ್ಲ ದಿಲ್ಲಿಯಲ್ಲಿ ಪದವಿ ಪಡ್ಕೊಂಡಾದಮೇಲೆ ಅಲ್ಲಿ ಏನು 3 ವರ್ಷದ ಒಂದು ಸಿಲೆಬಸ್ ಇತ್ತೋ ಅದನ್ನು ಇಡೀ ಗ್ರಾಮೀಣ ಮಟ್ಟದಲ್ಲಿ KV ಸುಬ್ಬಣ್ಣನವರು ಹೆಗ್ಗೋಡಿನಲ್ಲಿ ಅದನ್ನು ನೀನಾಸಂ ಒಂದು ರಂಗಶಿಕ್ಷಣ ಸಂಸ್ಥೆಯನ್ನು ಕಟ್ತಾರೆ. ಅದರ ಜೊತೆಗೆ ಒಂದು ಆಧುನಿಕ ವೃತ್ತಿಪರ ಸೀಸನಲ್ ರೆಪೆಟ್ರಿಯನ್ನು ಕೂಡ ಕಟ್ತಾರೆ. ಅದೇ ನಾನು ಎಲ್ಲೆಲ್ಲಿ ರಂಗ ಕಾಯಕವನ್ನು ಮಾಡಿದ್ದೀನಿ ಅನ್ನೋ ಪ್ರಶ್ನೆಗೆ ಉತ್ತರಿಸ್ತಾ ಇದ್ದೆ. ನಾನು ಮೈಸೂರಿನಲ್ಲಂತೂ ನಾನು ಹೆಚ್ಚು ರಂಗಾಯಣದ ಜೊತೆನೇ 10 ವರ್ಷ ಇದ್ದವನು. ನಾನು ಮೈಸೂರು ಬಿಟ್ಟಾದ್ಮೇಲೆ ಏನು ಈಗಾಗಲೇ ಮೊದಲೇ ಹೇಳಿದ್ನಲ್ಲ, ಆ ಎಲ್ಲ ಊರುಗಳಲ್ಲಿ ನಾಟಕಗಳು ಮಾಡ್ತಾ ಬಂದಿದ್ದೀನಿ. ಇನ್ನೊಂದು ಪ್ರಶ್ನೆ ಇದೆ, ಯಾವ್ಯಾವ ಅಂತ ಹೇಳಿದಾಗ ಮುಖ್ಯವಾದವು ಕೆಲವನ್ನಷ್ಟೇ ನಾನು ಹೇಳ್ಬೋದು ಅಂತ ಕಾಣುತ್ತೆ. ಮೈಸೂರಿನ ರಂಗಾಯಣ 1988ರಲ್ಲಿ ಆರಂಭವಾದಾಗ ಏನು ಸಂಕ್ರಾಂತಿಯ ಹೊಸ ವರ್ಷದ ಕನ್ನಡಿಗರ ಹೊಸ ವರ್ಷದ ದಿನ ಆರಂಭ ಆಯಿತು. ಆ ದಿನ ನಾನು ರಂಗಪ್ರಮುಖನಾಗಿ ಅಂದರೆ ರೆಪೆಟ್ರಿ ಚೀಫಾಗಿ ಜಾಯ್ನ್ ಆದವನು. ಒಂದು ತರಬೇತಿ ಇದರಲ್ಲಿ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಏನು ನಾನು 3 ವರ್ಷ ತರಬೇತಿಯನ್ನು ಪಡೆದ್ನೋ ಅದಕ್ಕೆ ವಿಭಿನ್ನವಾದ ತರಬೇತಿಯನ್ನು BV ಕಾರಂತರು ಇಲ್ಲಿ ಸಂಯೋಜಿಸಿದರು. ಅಂದರೆ ದೇಶದ ಬೇರೆ ಬೇರೆ ಕಡೆಯಿಂದ ರಂಗತಜ್ಞರು, ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದ ತಜ್ಞರು ರಂಗಾಯಣದ ರಂಗಾಭ್ಯಾಸಗಳಿಗೆ ತರಬೇತಿ ಮಾಡೋ ಸಮಯದಲ್ಲಿ ನಾನು ಒಬ್ಬ ಅಲ್ಲಿ ಇದ್ದವನು, ನಾನು ಕೊಲೀಗಾಗಿದ್ದವನು. ಕಾರಂತರು ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿದ್ದಾಗ ಅವರು ಮಾಡಿದಂಥ ದೊಡ್ಡ ಒಂದು ಬದಲಾವಣೆ ಏನಂದರೆ, ಇಬ್ರಾಹಿಂ ಅಲ್ಕಾಜಿಯವರು ಭಾರತೀಯ ರಂಗಭೂಮಿಯನ್ನು ಒಂದು ಪಾಶ್ಚಾತ್ಯ ನೆಲೆಗಟ್ಟಿನಲ್ಲಿ ಆಧುನಿಕ ನಟರನ್ನು ಸಿದ್ಧಗೊಳಿಸ್ತಕ್ಕಂಥ ಒಂದು ಸಂಸ್ಥೆಯಾಗಿ ನಿರೂಪಿಸಿದ್ರು ಅದನ್ನು. ಅದು ಒಂದು ಥಾಟ್ ಆಫ್ ಸ್ಕೂಲ್ ಇಬ್ರಾಹಿಂ ಅಲ್ಕಾಜಿಯವ್ರದ್ದು. ಆದರೆ ನಮಗೆ ತಕ್ಷಣ ಗೊತ್ತಾಗೋದು
ಅಲ್ಕಾಜಿಯವರು ಇಂಗ್ಲೆಂಡ್ನಲ್ಲಿ ಓದ್ಕೊಂಡು ಬಂದಿದ್ದರಿಂದ ಅಲ್ಲಿಯ ಪಾಶ್ಚಾತ್ಯ ರಂಗಭೂಮಿಯ ಪ್ರಭಾವದಿಂದ ಇದ್ದರೂ ಕೂಡ ದೇಸಿ ರಂಗಭೂಮಿ ಬಗ್ಗೆಯೂ ಗಮನ ಕೊಟ್ಟಿದ್ದರು. ಅವರೇನು ಅಂಧಯುಗವನ್ನು ಮಾಡಿದ್ರು, ಒಂದು ತೊಗಲಕ್ಕನ್ನು ಮಾಡಿದ್ರು, ಇವೆಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತವಾದಂಥ ಪ್ರಯೋಗಗಳವು. ಪುರಾಣಕ್ಕಿಲ್ಲ ಹಿನ್ನೆಲೆಯಲ್ಲಿ ಒಂದು ಸೈಟ್ ಸ್ಪೆಸಿಫಿಕ್ ಪ್ರೊಡಕ್ಷನನ್ನು ಅವರು ಮಾಡಿದ್ದನ್ನು ನಾವು ನೋಡ್ತೀವಿ. ಅಲ್ಲಿ ನಟರ ಹೆಚ್ಚು ಫೋಕಸ್ ಆಗಿದ್ದದ್ದನ್ನು ಆ ಕಾಲದಲ್ಲಿ ಬಂದಂಥ ಏನು ರಾಷ್ಟ್ರೀಯ ನಾಟಕ ಶಾಲೆಯಿಂದ ಬಂದಂಥ ಎಲ್ಲ ಜನಗಳು, ನಸರುದ್ದೀನ್ ಶಾ ಅವ್ರಿಗೂ, ಅವರೆಲ್ಲ ಅಲ್ಕಾಜಿಯವರ ಸ್ಟೂಡೆಂಟ್ಗಳೇ. ಅವರೆಲ್ಲ ನಮ್ಮ ರಾಜ್ಯದ ಬಿ ಜಯಶ್ರೀ ಇರ್ಬೋದು ಅಥವಾ ಪ್ರಸನ್ನ ಅವರು ಇರ್ಬೋದು, ಇವರೆಲ್ಲ. ಅವರ ನಂತರ ಅದರ ನಿರ್ದೇಶಕರಾಗಿ ಬಂದಂಥ ಬಿ ವಿ ಕಾರಂತರು ಮಾಡಿದ್ದ ಮೊದಲನೇ ಕೆಲಸ ಏನಂದರೆ, ಒಟ್ಟಾರೆ ರಾಷ್ಟ್ರೀಯ ನಾಟಕ ಶಾಲೆಗೆ ಒಂದು ದೇಸಿತನವನ್ನು ತಂದುಕೊಟ್ರು. ಅಂದರೆ ದೇಶದ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳು ಅಲ್ಲಿ ಬರೋಂಗೆ ಮಾಡಿದ್ರು. ಅವಾಗ ಅದೇನಾಯಿತು, ಒಂದು ರೀತಿ ಬಹುತ್ವದ ರಾಷ್ಟ್ರೀಯ ನಾಟಕ ಶಾಲೆಯಾಗಿ ಮಾರ್ಪಾಟಾಯಿತು. ಮಿಜೋರಾಮಿಂದ, ಮಣಿಪುರಿಂದ, ಅಸ್ಸಾಂನಿಂದ, ಒಡಿಸ್ಸಾದಿಂದ, ಕಾಶ್ಮೀರದಿಂದ, ಇಲ್ಲೆಲ್ಲೋ ಶ್ರೀಲಂಕಾದಿಂದ ವಿದ್ಯಾರ್ಥಿಗಳು ನನ್ನ ಕಾಲದಲ್ಲಿದ್ದದ್ದು ನೋಡಿದ್ದೀನಿ ನಾನು. ಅಂದರೆ ಏಷ್ಯನ್ ಥಿಯೇಟ್ರ್ ಇನ್ಸ್ಟಿಟ್ಯೂಟ್ ಆಗಿದ್ದರಿಂದ ಅದು ದಕ್ಷಿಣ ಭಾರತದಲ್ಲೂ ಕೂಡ ತುಂಬ ಆವಾಗ ಪ್ರಾಮುಖ್ಯತೆ ಸಿಕ್ತು. ಕಾರಂತರದ ಸಮಯದಲ್ಲಿ ಮರಾಠಿ, ತಮಿಳು, ತೆಲುಗು, ಮಲಯಾಳಮು, ಕನ್ನಡ. ಅಂದರೆ ಅವರು ಸಂಗೀತವನ್ನು ಏನು ಪ್ರಧಾನ ಆಶಯವಾಗಿ ದುಡಿಸ್ತಾ ಇದ್ರೋ, ಭಾರತೀಯ ರಂಗಭೂಮಿ ಅಂದರೆ ಒಂದು ಮಾದರಿಯಲ್ಲ, ಅದು ಬಹುತ್ವದ ಮಾದರಿ. ಮಣಿಪುರ್ಗೆ ಹೋದರೆ ಒಂದು ಥರದ ನಾವು ಸಂಸ್ಕೃತಿಯನ್ನು ನೋಡ್ತೀವಿ. ನೀವು ಯಾವುದೋ ಗುಜರಾತ್ಗೆ ಹೋದರೆ ಅಲ್ಲಿ ಬವಾಯಿ ಫಾರ್ಮ್ನಲ್ಲಿ ನೋಡ್ತೀರಿ ನೀವು. ರಾಜಸ್ಥಾನ್ಗೆ ಹೋದರೆ ಬೇರೆ ಇದೆ. ಅದೇ ನಮ್ಮ ಕರ್ನಾಟಕಕ್ಕೆ ಬಂದರೆ, ಮಲೆನಾಡಿಗೆ ಬಂದರೆ ನೀವು ಕರಾವಳಿ ಈ ಜಾಗಕ್ಕೆಲ್ಲ ಯಕ್ಷಗಾನವನ್ನು, ಭೂತಾರಾಧನೆಯನ್ನು ನೋಡ್ತೀವಿ. ಬಯಲು ಸೀಮೆಗೆ ಬಂದರೆ ಕೃಷ್ಣ ಪಾರಿಜಾತ, ಬಯಲಾಟಗಳು, ಯಕ್ಷಗಾನಗಳನ್ನ ನೋಡ್ತೀವಿ. ಅಂದರೆ ಈ ಒಂದು ಸಮಗ್ರವಾಗಿ ಕಾರಂತರಿಗೆ ದೇಶವನ್ನು ಒಂದು ರೀತಿ ಸಾಂಸ್ಕೃತಿಕವಾಗಿ ಮತ್ತೆ ಪ್ರತಿಷ್ಠಾಪಿಸಿರು ಅಂತ ಕಾಣುತ್ತೆ. ಹಲವಾರು ಹೊಸ ಮಾರ್ಗಗಳು ತೆರೆದುಕೊಂಡೋದು. ಹಿಂದಿ ಪ್ರಮುಖವಾದ ಭಾಷೆಯಾಗಿ, ಅಭಿನಯ ಭಾಷೆಯಾಗಿ ಅಲ್ಲಿದ್ದರೂ ಕೂಡ ಹಿಂದಿಯೇತರ ರಾಜ್ಯದ ಮಕ್ಕಳುಗಳಲ್ಲಿ ಬಂದಾಗ ಏನಾಯಿತು, ಒಂದು ಬಹುತ್ವದ ಭಾರತವನ್ನು ಮೊದಲನೇ ಬಾರಿ ಕಂಡಾಗಾಯಿತು ಕಾರಂತರು ನಿರ್ದೇಶನ ಆಗಿರೋ ಸಮಯದಲ್ಲಿ. ಆ ಸಮಯದಲ್ಲಿ ನಾನು ಅದರ ವಿದ್ಯಾರ್ಥಿಯಾಗಿ ಸೇರ್ಪಡೆ. ಆದರೆ ನನಗೆ ಕಾರಂತರು ಸಿಗಲಿಲ್ಲ. 6 ತಿಂಗಳಾದಮೇಲೆ ಅವರು ಭೂಪಾಲ್ಗೆ ಬಂದುಬಿಟ್ರು. ಭೂಪಾಲಲ್ಲಿ ನಮಗೆ ಗೊತ್ತಿದೆ ಈಗಾಗಲೇ ಅದೊಂದು ದೊಡ್ಡ ಭಾರತೀಯ ರಂಗಭೂಮಿಯಲ್ಲಿ ಮತ್ತೊಂದು ಮಜಲದು ಭಾರತ್ ಭವನ್ ಏನಲ್ಲಿ ಶುರುವಾಯಿತು. ಆಧುನಿಕ ವೃತ್ತಿಪರತೆಯ ಒಂದು ಕಂಪನಿಯ ಜೊತೆಗೆ ಲಲಿತಕಲೆ, ಸಂಗೀತ, ಬುಡಕಟ್ಟು ನೃತ್ಯಗಳು ಇವೆಲ್ಲವನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ಸಮುಚ್ಚಯವನ್ನೇ ಅಲ್ಲಿ ಆರಂಭ ಮಾಡಿದ್ದನ್ನು ನಾವು ನೋಡ್ತೀವಿ ಭೂಪಾಲಲ್ಲಿ. ಅದು ಕಾರಂತರ ಒಂದು ರೀತಿಯ ಪೂರ್ಣ ಪ್ರಮಾಣದ ಕನಸಾಗಿ ಕಟ್ಟಿದರೂ ಕೂಡ ಅವಘಡಗಳಿಂದ, ಏನೇನೋ ರಾಜಕೀಯ ಸ್ಥಿತ್ಯಾಂತರಗಳಿಂದ ಅಲ್ಲಿ ಕಾರಂತರು ಸೆರೆಮನೆ ಸೇರಿಕೊಂಡ್ರು. ಕಲಾವಿದರು ಮತ್ತು ಸಂಸ್ಥೆಯ ಮಧ್ಯೆ ಬಂದಂಥ ಇದು ವಿಭಾ ಮಿಶ್ರಾ ಕೇಸ್ ಅಂತಲೇ ಕರಿತೀವಿ ಕಾರಂತರು. ಅದರ ಹಾಗೆ ಅವರು ಜೈಲಲ್ಲಿರೋ ಸಮಯದಲ್ಲಿ ನಮ್ಮ ಕರ್ನಾಟಕದ ಜನ ಮೊದಲನೇ ಬಾರಿ ಅದರ ಬಗ್ಗೆ ಪ್ರತಿಕ್ರಿಯಿಸಲು ನೋಡ್ತೀವಿ. ಲಂಕೇಶ್ವರವರೊಂದು ಸ್ಪೆಷಲ್ ಇಶ್ಯೂನೇ ತಂದರು. ಆ ಸಮಯದಲ್ಲಿ ಸರ್ಕಾರಕ್ಕೂ ಕಿವಿ ಹಿಂಡಿ ಹೇಳಿದ್ರು. ಅಲ್ಲೆಲ್ಲೋ ಭೂಪಾಲ್ನ ಚಂಬಲ್ ಕಣಿವೆಯಲ್ಲಿ ಹಾಕಿ ನಮ್ಮ ಕಾರಂತರಲ್ಲಿ ಕಳೆದು ಹೋಗ್ತಾ ಇದ್ದಾರೆ, ಅವರನ್ನು ಮತ್ತೆ ವಾಪಸ್ ತರಬೇಕಂತ. ಯಾಕಂದರೆ ಕಾರಂತರ ಕರ್ನಾಟಕದ ಕೊಡುಗೆ ಏನು ಆಧುನಿಕ ರಂಗಭೂಮಿ ಅಂತ ನಾವು ಕರಿತೀವಿ, ಅದು ಯಾವಾಗ ಒಂಥರ ನಾಸ್ಟಾಲಜಿಕ್ಕಾಗಿ ನಾವು ಮಾತಾಡ್ತಾ ಇರ್ತೀವಿ. 70ರ ದಶಕದ ಏನು ಕಾರಂತರು 3 ನಾಟಕಗಳನ್ನು ಏಕಕಾಲಕ್ಕೆ ಮಾಡಿದ್ರು. ಇಡಿಪಸ್ ಇರ್ಬೋದು, ಲಂಕೇಶ್ವರವರ ಸಂಕ್ರಾಂತಿ ಮತ್ತು ಚಂದ್ರಶೇಖರ್ ಕಂಬಾರವರ ಜೋಕುಮಾರ ಸ್ವಾಮಿ. ಈ 3 ನಾಟಕಗಳು ಒಂದು ಹೊಸ ಸಂವೇದನೆಯನ್ನು ಆರಂಭ ಮಾಡ್ತು ಅನ್ನೋ ಥರ ನಾವೆಲ್ಲ ಕನ್ನಡ ರಂಗಭೂಮಿಯ ಚರಿತ್ರೆಯನ್ನು ಓದೋರಿಗೆ ಗೊತ್ತಿದೆ. ನಮ್ಮ ಹಿರಿಯರು ಹೇಳೋದನ್ನು ನಾವೆಲ್ಲ ಕೇಳಿದ್ದೀವಿ. ಇಲ್ಲಿ ನಾನು ಯಾಕಿದ್ದೀನಿ ಹೇಳಿದೆ ಅಂದರೆ, ವೃತ್ತಿ ಕಂಪ್ನಿಯ ಒಂದು ಪರಂಪರೆ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿತ್ತು. ಹಲವಾರು ಕಂಪ್ನಿಗಳು ಇದ್ದು, ಅದು ಗುಬ್ಬಿ ವೀರಣ್ಣ ಇರ್ಬೋದು, ವರದಾಚಾರ್ ತಂಡ ಇರ್ಬೋದು. ಅಂದರೆ ಹೀಗೆ ಹೇಳ್ತಾ ಹೋಗ್ಬೋದು. ಇಡೀ ಹೈದರಾಬಾದ್, ಕರ್ನಾಟಕ, ಉತ್ತರ ಕನ್ನಡ ನೋಡಿದ್ರೆ ಕಂಪ್ನಿಗಳ ಒಂದು ತವರು ನೆಲೆಯೇ ಅದು. ಬ್ರಿಟಿಷರ ಆಡಳಿತದಲ್ಲಿ ಹಾಗೆ ನಮ್ಮ ನಾಟಕಗಳನ್ನು ಕಟ್ಕೊಂಡು ಆಧುನಿಕ ನಾಟಕದಲ್ಲಿ ನಾನು ಹೇಳ್ತಾ ಇದ್ದಿದ್ದು. ಆದರೆ ಈ ಮೊದಲು ಶ್ರೀರಂಗರಾಗಲೇ ಸಂಗೀತ ನಾಟಕ ಅಕಾಡೆಮಿ ಏನು ಅಧ್ಯಕ್ಷರಾಗಿದ್ದು ಕರ್ನಾಟಕದಿಂದಾದಾಗ ಆಗಲೇ ಹೊಸತನದ ರಂಗಭೂಮಿಯನ್ನು ಆರಂಭ ಮಾಡಿದರು. ಅಂದರೆ ಸಂಸ ಕೈಲಾಸಂ ಶ್ರೀರಂಗರನ್ನು ನಾವು ಯಾವಾಗ ಆಧುನಿಕ ರಂಗಭೂಮಿಯ ಪಿತಾಮಹರು ಅಂತ ಕರಿತೀವಿ. ಅದು
ನಾಟಕದ ರಚನೆಯಲ್ಲಾಗ್ಬೋದು, ಪ್ರಯೋಗಶೀಲತೆಯಲ್ಲಾಗ್ಬೋದು. ಆ ನಂತರ ಕಾರಂತರ ನಾವು ನೋಡ್ತೀವಿ. ಈ 3 ನಾಟಕಗಳನ್ನು ಅದಕ್ಕೆ ಮಹತ್ವಪೂರ್ಣವಾಗಿ ಕನ್ನಡ ಆಧುನಿಕ ರಂಗಭೂಮಿ ಚರಿತ್ರೆ ಯಾವಾಗಲೂ ದಾಖಲಾತಿ ಮಾಡ್ತಾ ಬಂದಿದೆ. ಅದು ಇತ್ತು ಒಂದು ಹಿನ್ನೆಲೆ. ಹಾಗಾಗಿ ಲಂಕೇಶ್ವರ ಅವಾಗೇನು ಸಂಘಟನೆ ಇತ್ತು, ಆ ಸಮಯದಲ್ಲೂ ವಿಶಿಷ್ಟ ಇದೆ. ಎಲ್ಲ ನಾಟಕಗಳಲ್ಲಿ ಗಿರೀಶ್ ಕಾರ್ನಾಡರು ಪಾತ್ರ ಮಾಡಿದ್ರೆ, ಸಂಗೀತದಲ್ಲಿ ಚಂದ್ರಶೇಖರ್ ಕಂಬಾರ್ ಇದ್ದರೆ, ಬೆಳಕಿನ ವಿನ್ಯಾಸದಲ್ಲಿ ವಿ ರಾಮಮೂರ್ತಿ ಇದ್ದರವರು, ಅಂದರೆ ಎಲ್ಲ ಪರಿಣಿತರು. ಇದರ ಸಂಘಟನೆ ಹಿಂದೆ ಲಂಕೇಶ್ ಅವರಿದ್ದನ್ನು ನೋಡ್ತೀವಿ, ಕೆ ಎಂ ಮರಳುಸಿದ್ದಪ್ಪ ಅವರಿದ್ದನ್ನು ನೋಡ್ತೀವಿ. ಅಂದರೆ ಒಂದು ಚಿಂತಕರ ಒಂದು ಸಮೂಹ ಆಧುನಿಕ ಕನ್ನಡ ರಂಗಭೂಮಿಯನ್ನು ಪ್ರಯೋಗಶೀಲತೆಯಲ್ಲಿ ಮೊದಲನೇ ಬಾರಿ ಸಂಸಾಬೈಲು ರಂಗಮಂದಿರದಲ್ಲಿ ಅದನ್ನು ಮಾಡಿದ್ದನ್ನು ನಾವು ನೋಡ್ತೀವಿ. ಅದು ಯಾಕೆ ಸಂಸಾಬೈಲು ರಂಗಮಂದಿರ ಬಂತು ಅಂದರೆ, ಕಲಾಕ್ಷೇತ್ರ ಮುಚ್ಚಿದ್ರಿಂದ ಅದು ರಂಗಭೂಮಿ ನಿಲ್ಲದೇ ಇರೋದಕ್ಕೆ ಈ ಉತ್ಕೃಷ್ಟ ಮನಸ್ಸುಗಳು ತೋರಿದ ಪ್ರತಿಕ್ರಿಯೆ ಮತ್ತು ಪ್ರಕ್ರಿಯೆ ಆಗಿತ್ತು ಅನ್ನೋದು ನಾನು ಒಬ್ಬ ರಂಗಭೂಮಿ ವಿದ್ಯಾರ್ಥಿಯಾಗಿ ನನ್ನ ಅನುಭವಕ್ಕೆ ಬಂದಿರೋದು. ಈ ಹಿನ್ನೆಲೆಯಲ್ಲಿ ಮೈಸೂರಿಗೆ ಬಂದಾಗ ಕಾರಂತರನ್ನು ಏನು ಕರ್ನಾಟಕ ಸರ್ಕಾರ ಕೇಳ್ತು, ರಂಗಾಯಣವನ್ನು ಆರಂಭ ಮಾಡ್ತು. ಆ ರಂಗಾಯಣದ ತರಬೇತಿ ಆರಂಭದಿಂದನೂ ಅದರ ನಿರ್ದೇಶಕನಾಗಿ ನಾನು 2001ರಲ್ಲಿ ಎಲ್ಲಿ ಬಿಡೋವರೆಗೂ ನಾನಿದ್ದೇನೆ. ಈ ಥರದ ಒಂದು ಕಂಪನಿ ಭಾರತ ಇನ್ಯಾವ ಭಾಗದಲ್ಲೂ ಇಲ್ಲದೆ ಇರೋದನ್ನು ನಾವು ನೋಡ್ತೀವಿ. NSTಯಲ್ಲಿ ರೆಪೆಟ್ರಿ ಕಂಪನಿ ಇದೆ, ಆದರೆ 5 ವರ್ಷ ಆದಮೇಲೆ ಹೋಗಿಬಿಡ್ತಾರೆ. ಆಮೇಲೆ NST ಅಂದರೆ ಈಗ ಏನಾಗಿದೆ ಅಂದರೆ, ಒಂದು ರೀತಿ ಅವರ ಎಲ್ಲ ಅಭಿನಯ ತಮ್ಮ ಸೃಜನಶೀಲತೆಯನ್ನು ತೋರಿಸ್ಪಡಿಸ್ತಾ ಇರೋದು ಬಾಲಿವುಡ್ನಲ್ಲಿ. ಸಿನಿಮಾದಲ್ಲಿ ಬಂದಾಗಷ್ಟೇ ಅದು ಗೊತ್ತಾಗ್ತಾ ಇದೆ. ಆದರೆ ಆ ರೀತಿಯ ಏನು ಹಿಂದಿ ಪ್ರದೇಶವಾಗಿದೆಯಲ್ಲ, ಕೆಲವು ನಗರಗಳು ಬಿಟ್ಟರೆ, ಅದು UPಯ ಲಕ್ನೋ ಇರ್ಬೋದು, ಅಥವಾ ಪಂಜಾಬ್ನ ಕೆಲವು ಜಾಗ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಈ ಒಂದು ಕೆಲವು ಜಾಗಗಳನ್ನ ಬಿಟ್ಟರೆ ನಿಜವಾದ ಒಂದು ಪ್ರಯೋಗಶೀಲ ರಂಗಭೂಮಿ ನೆಲೆಗೊಂಡಿರೋದು ಮಣಿಪುರದಲ್ಲಿ. ಕನಾಯಲಾಲ್ ಮತ್ತು ರತಂತಿಯಂ ಥರದ ನಿರ್ದೇಶಕರು. ಕನಾಯಲಾಲು NST ಬಂದರೂ ಕೂಡ ಮಧ್ಯದಲ್ಲೇ ಹೋಗ್ಬಿಡ್ತಾರೆ, 1 ವರ್ಷದಲ್ಲೇನವರು. ಆದರೆ ರತಂತಿಯಂ ಅಲ್ಕಾಜಿಯವರ ವಿದ್ಯಾರ್ಥಿಯಾಗಿ ಆದಮೇಲೆ ಕೊನೆಗೆ ಅವರು ರಾಷ್ಟ್ರಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ನಿರ್ದೇಶಕನಾಗಿ ಮನೆ ಮಾತಾಗಿದ್ದು ನಾವು ನೋಡ್ತೀವಿ. ಅಂದರೆ ಒಂದು NST ತನ್ನ ಥಾಟ್ ಆಫ್ ಸ್ಕೂಲನ್ನು, ಯಾವುದೋ ಒಂದು ಥಾಟ್ ಆಫ್ ಸ್ಕೂಲನ್ನು ಅದು ಕಟ್ಟಲ್ಲ. ಹಲವು ವಿಧದಲ್ಲಿ ಏನೆಲ್ಲ ಅಲ್ಲಿ ರಂಗಕರ್ಮಿಗಳು ಬರ್ತಾರೋ, ಅದು ಥಿಯರಿಟಿಕ್ ಆಗಿರ್ಬೋದು, ಪ್ರಯೋಗಶೀಲ ಆಗಿರ್ಬೋದು, ಅವ್ರದ್ದೇ ಆದ ಒಂದು ಮಾರ್ಗವನ್ನು ಕಂಡುಕೊಳ್ಳಿಕ್ಕೆ ಒಂದು ದೊಡ್ಡ ವೇದಿಕೆಯಾಗಿ ಭಾರತದಲ್ಲಿದೆ. ನಮ್ಮ ದುರಾದೃಷ್ಟ ಅಂದರೆ ಇಡೀ ಅಖಂಡ ಭಾರತಕ್ಕೆ ಒಂದೇ ಒಂದು NST ಇರೋದು. ಆ ರೀತಿ ನಿಟ್ಟಿನಲ್ಲಿ ಆಲೋಚನೆ ಮಾಡುವಾಗಲೇ ಭೂಪಾಲ್ ರಂಗಮಂಡಲ್ ಬಂದಿತ್ತು. ಆ ರೀತಿ ಆಲೋಚನೆ ಮಾಡುವಾಗಲೇ ಕರ್ನಾಟಕದಲ್ಲಿ ರಂಗಾಯಣ ಕೂಡ ಆರಂಭಗೊಂಡಿತು. ಏಕೆಂದರೆ ಒಂದು ನಾಗರಿಕ ಸಮಾಜದ ಸರ್ಕಾರದ ಕರ್ತವ್ಯಗಳು ಅಲ್ಲಿಯ ಸಾಹಿತ್ಯ ಸಂಸ್ಕೃತಿಯನ್ನು ಕಾಪಿಡೋದು ಕೂಡ ಒಂದು ಜವಾಬ್ದಾರಿ ಆಗುತ್ತೆ. ಬರೀ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳು ಮಾಡೋದಲ್ಲ. ಅದಕ್ಕೇನಾಗುತ್ತೆ, ಎಲ್ಲರ ಒಂದು ಸಹಭಾಗಿತ್ವ ಅದಕ್ಕೆ ಸೇರಿಕೊಳ್ಳುತ್ತೆ, ಜನರ ಉತ್ತರದಾಯಿತ್ವ ಅದಕ್ಕೆ ಸಿಗುತ್ತೆ, ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಅಲ್ಲಿ ಸಿಗುತ್ತೆ. ಹಾಗಾಗಿ ರಂಗಾಯಣ ಆರಂಭದಲ್ಲಿ BV ಕಾರಂತರು ಏನು ಒಂದು 3-4 ತಿಂಗಳು ರಾಜ್ಯದಾದ್ಯಂತ ಸಂದರ್ಶನ ಮಾಡಿ ಕಲಾವಿದರನ್ನ ಆಯ್ಕೆ ಮಾಡಿಕೊಂಡ್ರು. 300 ಜನರಲ್ಲಿ 150 ಜನ, 105 ಜನ ಆದಮೇಲೆ 100 ಜನ ಆದಮೇಲೆ ಮತ್ತೆ ಅದಕ್ಕೆ ಅರ್ಧ ಭಾಗಕ್ಕೆ ಇಳಿಸ್ಕೊಂಡು 25 ಜನ ತೊಗೊಂಡು ಈಗಾಗಲೇ ನಮ್ಮ ಕಣ್ಣೆದುರಿಗಿದೆ 33 ವರ್ಷ ಮೈಸೂರಿನಲ್ಲಿ ರಂಗಾಯಣ ಇದೆ. ಆ ಒಂದು ರಂಗಾಯಣದ 7 ಬೀಳುಗಳಲ್ಲೂ ಕೂಡ ನಾನು ಒಬ್ಬ ಸಹಭಾಗಿಯಾಗಿದ್ದೇನೆ. ಅದರ ನಿರ್ದೇಶಕನಾಗಿ ಅದರ ಕಾಯಕಲ್ಪವನ್ನು ಮಾಡಿದ್ದನ್ನು ಗೊತ್ತಿದೆ. ನಾನು 1996ರಲ್ಲಿ ರಂಗಾಯಣದ ನಿರ್ದೇಶಕನಾಗಿ ಬಂದಾಗ ರಂಗಾಯಣ ತುಂಬ ಒಂದು ರೀತಿಯ ತ್ರಿಶಂಕು ಸ್ಥಿತಿಯಲ್ಲಿತ್ತು. ಒಂದು ರೀತಿ BV ಕಾರಂತರು ರಾಜೀನಾಮೆ ಕೊಟ್ಟಾದಮೇಲೆ 94ರಿಂದ 96ವರೆಗೂ ನಾಟಕಗಳನ್ನು ಮಾಡ್ತಾಯಿತ್ತು. ಆದರೆ ಒಂದು ಆಡಳಿತಾತ್ಮಕವಾಗಿ ಸರ್ಕಾರವು ಅಥವಾ ಜನಪ್ರತಿನಿಧಿಗಳು, ಅದು ಯಾರ ಅಸಹಕಾರವೋ ಗೊತ್ತಿಲ್ಲ, ಒಂದು ರೀತಿ ಅದು ಮೂಲೆ ಗುಂಪಾಗುವ ಸ್ಥಿತಿಗೆ ಬಂದಿದ್ದನ್ನು ನಾವು ನೋಡ್ತೀವಿ. ಕಲಾವಿದರ ಅವ್ರದ್ದೇ ಆದ ಡಿಮ್ಯಾಂಡ್ಗಳು ಕ್ರಿಯೇಟ್ ಆಗಿತ್ತು. ಅಂದರೆ ಇದು ಸರ್ಕಾರ ರೂಪಿಸುವಾಗ ಅದು ಸ್ಪಷ್ಟಪಡಿಸ್ತಾ ಇರೋದು ಕೂಡ ಕಾರಣ ಅಂತ ಕಾಣುತ್ತೆ. ಹಾಗಾಗಿ ಕಲಾವಿದರು 5 ವರ್ಷ ತರಬೇತಿ ಆದಮೇಲೆ ನಮಗೆ ಭವಿಷ್ಯದ ಚಿಂತನೆ ಬಗ್ಗೆ ಅವ್ರಿಗೆ ಆಲೋಚನೆ ಶುರುವಾಯಿತು. ನಮ್ಮ ಮುಂದಿನ ಬದುಕೇನು, ನಮಗೆ ಯಾರು ಉದ್ಯೋಗ ಕೊಡ್ತಾರೆ, ಈ ಥರದ್ದು ಇದಾಯಿತು. ಆದರೆ ಕಾರಂತರವಾಗ ಅವರು ಹೇಳ್ತಾ ಇದ್ದಿತ್ತಿಲ್ಲ, ತರಬೇತಿ ಆದಮೇಲೆ ನೀವು ಹೋಗಬೇಕಾಗತ್ತೆ. ಆಗ ಅವರು NST ಮಾದರಿ ಏನು NSTಯಲ್ಲಿ 3 ವರ್ಷ ಆದಮೇಲೆ ರೆಪೆಟ್ರಿಗೆ ಹೋಗ್ತಾರೋ, ಆ ರೆಪೆಟ್ರಿ ಹೋದರೂ ಕೂಡ 5 ವರ್ಷ ಇರ್ತಾರೆ. 5 ವರ್ಷ ಆದಮೇಲೆ ತುಂಬ ಚೆನ್ನಾಗಿದ್ದರೆ ಇನ್ನೊಂದು 2-3 ವರ್ಷ ತೊಗೊಳ್ತಾರೆ. ಆಮೇಲೆ ಇಲ್ಲಿ ಯಾರೂ ಪರ್ಮನೆಂಟ್ ಆಗ್ಲಿಕ್ಕೆ ಬಿಡಲ್ಲ. ಆದರೆ ಮೈಸೂರಿನ ಪರಿಸ್ಥಿತಿ ಬೇರೆ ಆಯಿತು. ಭೂಪಾಲ್ ರಂಗಮಂಡಲಲ್ಲಿ ಅದು ರೆಪೆಟ್ರಿ ಇದ್ದರೂ ಕೂಡ ಅದು ಆ ರೀತಿ ಯಾವುದು
ಒಂದು ಕಾಯಮಾದಂಥ ಕಲಾವಿದರು ಇರ್ತಿರಲಿಲ್ಲ, ತಗೊಳ್ಳೋರು. ಬಟ್ ಇಲ್ಲಿ ಒಂದು ವಿಚಿತ್ರ ಪರಿಸ್ಥಿತಿ ಶುರುವಾದಾಗ, ನಾನು ಅದರ ನಿರ್ದೇಶಕನಾಗಿ ಬಂದಾಗ ಜನರ ಅಭಿಪ್ರಾಯಗಳು, ಪ್ರೇಕ್ಷಕರ ಒತ್ತಾಸೆ, ಕಲಾವಿದರಿಗೆ ಒಂದು ಅನುಕಂಪವನ್ನು ಮಾಡ್ತಾ ಬಂದ್ರ ಜೊತೆಗೆ ಅವರು ಹೋರಾಟಕ್ಕೂ ಹೇಳಿದ್ರು. ಆ ಹೋರಾಟಕ್ಕೆ ಪೂರಕವಾಗಿ ಆಗಿನ ಸಂಸ್ಕೃತಿ ಸಚಿವರು ಕೂಡ ಇದ್ದಿದ್ದರಿಂದ, ಆ ಸಮಯದಲ್ಲಿ ಏನು ಪಟೇಲರು ಇದ್ದರು ಸಿ ಎಮ್ ಆಗಿ, ಸಿದ್ದರಾಮಯ್ಯನವರು ಮೈಸೂರಿನವರೇ ಅದರ ಉಪ ಮುಖ್ಯಮಂತ್ರಿ ಆಗಿದ್ದರು, ಹಣಕಾಸನ್ನು ನೋಡ್ಕೊಳ್ತಾಯಿದ್ರು. ನಮ್ಮ ನಾಡಿನ ಪ್ರಜ್ಞಾವಂತ ಏನು ಸಾಹಿತಿ ಕಲಾವಿದರುಗಳು ಒಂದು ಪತ್ರವನ್ನು ಬರೆದರು ಪ್ರಜಾವಾಣಿಗೆ. ಜಿ ಎಚ್ ನಾಯ್ಕರ್ ಇರ್ಬೋದು, ರಾಮದಾಸು, ದೇವನೂರು ಮಹಾದೇವ, ಎನ್ ಎಸ್ ರಘುನಾಥ್, ಈ ಮಾದರಿಯಾಗಿ. ಆವಾಗ ಲೀಲಾದೇವಿ ಆರ್ ಪ್ರಸಾದ್ ಇದ್ದರು. ಆ ಸಮಯದಲ್ಲಿ ಕಲಾವಿದರನ್ನ ನಾವು ಕಾಯಂಗೊಳಿಸ್ತು. ಆ ಕಾಯಂಗೊಳಿಸೋ ಇದು ರಂಗಾಯಣ ಬರೋದಕ್ಕಿಂತ ಮೊದಲು ನಾನು ನೋಡಿದ್ರೆ ಡೆಲ್ಲಿಯಲ್ಲಿದ್ದೆ ನಾನು, ಶ್ರೀರಾಮ್ ಸೆಂಟರ್ನಲ್ಲಿ. ಅಲ್ಲಿ 5 ವರ್ಷ ಡೈರೆಕ್ಟ್ರಾಗಿ ಹೋಗಿದ್ದೆ. ನಾನು ರಂಗಾಯಣಕ್ಕೆ ಬರ್ತೀನಿ ಅಂತ ನಾನು ಕನಸು ಮನಸ್ಸಲ್ಲೂ ನಾನು ಆಲೋಚನೆ ಮಾಡಿರಲಿಲ್ಲ. ನಾನಲ್ಲಿ ಸಾಂಬಶಿವ ಪ್ರಹಸನವನ್ನು ಹಿಂದಿಯಲ್ಲಿ ಶ್ರೀರಾಮ್ ಸೆಂಟರ್ ರೆಪೆಟ್ರಿ ಮಾಡ್ತಾ ಇರೋ ಸಮಯದಲ್ಲಿ ಬಿ ವಿ ಕಾರಂತರು ಮ್ಯೂಸಿಕ್ ಮಾಡ್ತಾಯಿದ್ರು. ಅವರಾಗಲೇ ರಂಗಾಯಣದ ಬಗ್ಗೆ ಒಂದು ರೀತಿ ಅಸಂತುಷ್ಟರಾಗಿ ತಮ್ಮ ಆತ್ಮಕಥೆಯಲ್ಲಾಗಲೇ ಒಂದು ಅಧ್ಯಾಯನ ಬರೆದಿದ್ದರು, ನನ್ನ ಸ್ವಪ್ನ ರಂಗಾಯಣ ಅಂತ. ತುಂಬ ಬೇಸರದಲ್ಲಿದ್ದರು. ಆದರೆ ನಾನು ರಂಗಾಯಣದ ಹೊರಗಡೆ ಏನು ಬಂದಿದ್ದಾದ ಮೇಲೆ, ಇದು 94-96 RRCಗೆ ಬಂದನಲ್ಲ, ಅದು ಬಂದಾದಮೇಲೆ ಅಲ್ಲಿ ನಾನು ಹಲವಾರು ರಾಜ್ಯಗಳಲ್ಲಿ NSTಯ ಕಾರ್ಯಾಗಾರಗಳಲ್ಲಿ ನಾಟಕ ಮಾಡೋ ಸಂದರ್ಭದಲ್ಲಿ ಅಹಮದಾಬಾದ್ ಇರ್ಬೋದು ಅಥವಾ ಅಸ್ಸಾಂ ಇರ್ಬೋದು. ಅಸ್ಸಾಂನಲ್ಲಿ 2-3 ನಾಟಕಗಳನ್ನು ಅಸ್ಸಾಮಿ ಭಾಷೆಯಲ್ಲಿ ಮಾಡಿದ್ದೀನಿ. ಡೆಲ್ಲಿಯಲ್ಲಿ ಹಿಂದಿಯಲ್ಲಿ 2-3 ನಾಟಕಗಳು ನಾನು ರಾಷ್ಟ್ರೀಯ ನಾಟಕ ಶಾಲೆ ವಿದ್ಯಾರ್ಥಿಗಳಿಗೆ ಮತ್ತು ಶ್ರೀರಾಮ್ ಸೆಂಟರ್ ರೆಪೆಟ್ರಿಗೆ ಡೈರೆಕ್ಟ್ ಮಾಡಿದ್ದೀನಿ. ಅಹಮದಾಬಾದ್ನಲ್ಲಿ ವರ್ಕ್ಶಾಪ್ ಮಾಡಿದ್ದೀನಿ ನಾನು. ಚೆನ್ನೈನಲ್ಲಿರ್ಬೋದು, ತಂಜಾವೂರಲ್ಲಿರ್ಬೋದು, ಕೇರಳದ ತ್ರಿಶೂರಲ್ಲಿ 2 ಬಾರಿ ರಂಗ ಕಾರ್ಯಾಗಾರ ಮಾಡಿ ನಮ್ಮ ಗಿರೀಶ್ ಕರ್ನಾಡರ ಡ್ರೀಮ್ಸ್ ಆಫ್ ಟಿಪ್ಪು ಸುಲ್ತಾನ್ ಮಲಯಾಳಂ ಭಾಷೆಯಲ್ಲಿ ನಾನು ಮಾಡಿದೆ. ಅಂದರೆ ಇವೆಲ್ಲವೂ ನನಗೆ ಒಂದು ರೀತಿ ರಾಷ್ಟ್ರೀಯ ನಾಟಕ ಶಾಲೆಯ ಪದವೀಧರನಾಗಿ ಕರ್ನಾಟಕದ ಹಲವು ರಾಜ್ಯಗಳಲ್ಲಿ ಸಮುದಾಯದ ಜಾಥದ ಮೂಲಕ ನಾನು ಏನು ಅಧ್ಯಯನ ಮಾಡಿದೆ ಅದನ್ನು ಪ್ರಾಯೋಗಿಕವಾಗಿ ನಾನು ನಾಟಕಗಳ ಮೂಲಕ ಆಧುನಿಕ ನೆಲೆಯಲ್ಲಿ ಅರ್ಥೈಸ್ತಾ ಬಂದೆ. ಕರ್ನಾಟಕದ ಜನ ನನ್ನನ್ನು ಕೂಡ ಬಸವಲಿಂಗಯ್ಯ ಒಬ್ಬ ವಿಭಿನ್ನವಾದ ನಿರ್ದೇಶಕ ಅನ್ನೋದನ್ನು ಗಮನಿಸೋದು ನೋಡಿದ್ದೀನಿ. ಆ ರೀತಿ ರಂಗಾಯಣದಲ್ಲಿ ಕಾರಂತರ ಅವಧಿಯಲ್ಲಿ ನಾನು ಮಾಡಿದ್ದು ಮೊದಲನೇ ಬಾರಿಗೆ ದೇವನೂರು ಮಹಾದೇವರ ಕುಸುಮ ಬಾಲೆ. ಆ ಪ್ರಯೋಗದಿಂದ ರಾಷ್ಟ್ರ ಮಟ್ಟದಲ್ಲಿ ನನಗೆ ನೆಲೆಯನ್ನು ಒದಗಿಸ್ತು. ಅದಕ್ಕೆ ಕಾರಣ ಏನಂದರೆ ಶಿಸ್ತುಬದ್ಧ ತರಬೇತುಗೊಂಡಂಥ ಬದ್ಧತೆ ಉಳ್ಳ ರಂಗ ಕಲಾವಿದರು ಮತ್ತು ಅಲ್ಲಿ ಸಿಗ್ತಕ್ಕಂಥ ಸಂಪನ್ಮೂಲ. ಇದು ಸಮುದಾಯದಂಥ ಸಂಘಟನೆಗಳು ಹಲವಾರು ಮೈಸೂರಿನಲ್ಲಿ ಅಮೆಟರ್ಸ್ ಮೂಮೆಂಟ್ ನಡೀತಾ ಇದೆಯಲ್ಲ ಈಗ, ಹವ್ಯಾಸಿ ರಂಗದಲ್ಲಿ ಆ ಸೌಲಭ್ಯಗಳು ಸಿಗಲ್ಲ. ಯಾಕೆಂದರೆ ಹವ್ಯಾಸಿಗಳದ್ದು ಮೊದಲೇ ಗೊತ್ತಿರೋಂಗೆ ನಮಗೆ ಅದೊಂದು ಹವ್ಯಾಸವೇ. ಅದು ಎಲ್ಲೋ ಬೇರೆ ಉದ್ಯೋಗ ಮಾಡ್ತಾ ಇರ್ತಾರೆ, ಆದರೆ ಕಲೆ ಮತ್ತು ಸಂಸ್ಕೃತಿ ಪ್ರೀತಿಯಿಂದ ಸಂಜೆ ಸೇರಿಕೊಂಡು ನಾಟಕಗಳನ್ನು ಮಾಡ್ತಾರೆ. ಆದರೆ ಕಾರಂತರು ರಂಗಾಯಣ ಶುರು ಮಾಡಿದಾಗ ಒಂದು ಮುಖ್ಯವಾದಂಥ ಒಂದು ಘೋಷಣೆಯನ್ನು ಅವರು ಮಾಡ್ತಾರೆ, ಅಂದರೆ ತಾತ್ವಿಕವಾಗಿ ಯಾಕೆ ರಂಗಾಯಣ ಭೂಪಾಲ್ ರಂಗಮಂಡಲ ಆದಮೇಲೆ ಅಂತ. ಹೀಗೆ ನಾವೆಲ್ಲ ಅವರು ಮಾತಾಡ್ತಾ ಇರುವಾಗ ಕೇಳ್ತಾ ಇದ್ದಿತ್ತು ಮತ್ತು ದಾಖಲಾತಿಯೂ ಆಗಿದೆ. ಹಲವಾರು ಜನ ಅದನ್ನು ಹೇಳ್ತಾರೆ. ವೃತ್ತಿ ರಂಗಭೂಮಿ ಏನು ಕರ್ನಾಟಕದಲ್ಲಿ ವೈಭವ ಇತ್ತಲ್ಲ, ಅದೇನು ಮರಾಠಿ ರಂಗಭೂಮಿಯ ದೊಡ್ಡ ಇದ್ದಿದ್ದಾಗ ನಮ್ಮ ಮೈಸೂರು ಅರಮನೆಯಲ್ಲೇ ಪ್ಯಾರಲಾಗಿ ಒಂದು ರಂಗ ತಂಡವನ್ನೇ ಕಟ್ಟಬೇಕಾಗುತ್ತೆ. ಅವರು ಬಸಪ್ಪ ಶಾಸ್ತ್ರಿಗಳು ಏನು ಅಭಿನವ ಕಾಳಿದಾಸ್ ಅಂತ ಕರಿತಾರೆ, ಅವ್ರ ಮೂಲಕ ನಾಟಕಗಳನ್ನ ಬರ್ಸೋದನ್ನು ನೋಡ್ತೀವಿ. ಗುಬ್ಬಿ ಕಂಪ್ನಿ, ವರದಾಚಾರ ಕಂಪ್ನಿ ಇರ್ಬೋದು, ಅದು ಉತ್ತರ ಕರ್ನಾಟಕದ ಹಲವಾರು ಕಂಪ್ನಿಗಳು. ಅಂದರೆ ಈಗ ವೃತ್ತಿ ಕಂಪ್ನಿಯ ದೊಡ್ಡ ತವರು ಜಿಲ್ಲೆ ಅಂದರೆ ಹೈದರಾಬಾದ್, ಕರ್ನಾಟಕ ಮತ್ತು ಉತ್ತರ ಕರ್ನಾಟಕವೇ. ಆದರೆ ನಮ್ಮಲ್ಲಿ ಇಡೀ ದೇಶಾದ್ಯಂತ ಸುದ್ದಿ ಮಾಡಿದ್ದು ಗುಬ್ಬಿ ವೀರಣ್ಣ ಕಂಪನಿ. ಆಮೇಲೆ ಏನು ಲೋಕೇಶ್ ಅವರ ತಂದೆಯವರು ಮಾಡ್ತಾಯಿದ್ರಲ್ಲ ಆ ಒಂದು ತಂಡದ ಹೆಸರು ಮರ್ತಿದ್ದೀನಿ ನಾನು, ಪೀರ್ ಸಾಹೇಬ್ರು ಇರ್ಬೋದು, ಈ ಥರದರೆಲ್ಲ ನಾವು ಕೇಳಿದ್ದು. ವೃತ್ತಿ ಕಂಪ್ನಿಯ ದೊಡ್ಡ ಧೀರರು. ಸುಬ್ಬಯ್ಯನಾಡು ಕಂಪನಿ, ಕರೆಕ್ಟ್, ಸುಬ್ಬಯ್ಯನಾಡು ಅವರು, ಪೀರ್ ಸಾಹೇಬ್ರು. ಸೊ ಇವೆಲ್ಲವೂ ಆಧುನಿಕ ರಂಗಭೂಮಿ. ಆಗಲೇ ಹೇಳ್ದಂಗೆ ಕೈಲಾಸಂ ಮತ್ತು ಶ್ರೀರಂಗರು ಸಂಸ ಅಲ್ಲ, ಬಟ್ ಇವರಿಬ್ಬರು ಆಧುನಿಕ ನೆಲೆಯಲ್ಲಿ ಏನು ಇಂಗ್ಲೆಂಡಿಂದ ಓದ್ಕೊಂಡು ಬಂದಾದಮೇಲೆ ಹೊಸ ಲೋಕವನ್ನು ತೆರೆದಿಟ್ಟರು. ಕಂಪ್ನಿ ನಾಟಕವನ್ನು ವಿಮರ್ಶಾತ್ಮಕವಾಗಿ ನೋಡೋದನ್ನು ಕಲಿಸಿದ್ರು, ಅದನ್ನು ಕೀಟ್ಲೆ ಮಾಡೋಕ್ಕೂ ಶುರುವಾದರು. ತಮಾಷೆ ಮಾಡು ಬರೆದಿರೋದಿದೆ ನಮ್ಮ ಕಂಪ್ನಿ ಇರ್ಬೋದು. ಇವೆಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ರಂಗಭೂಮಿಯ ಆಧುನಿಕ ರಂಗಭೂಮಿಯ ಹೊಸ ಭಾಷ್ಯವನ್ನು ಶ್ರೀರಂಗರು ಬರಿತಾ ಹೋಗ್ತಾರೆ. ಅವ್ರ ನಾಟಕಗಳಲ್ಲಿ ನಿರ್ದೇಶಕನೂ ಅವರೇ ಆಗಿರ್ತಾರೆ ನಾಟಕದಲ್ಲಿ. ಇವೆಲ್ಲ ನಮಗೆ ಗೊತ್ತಿದ್ದು ಒಂದು ದೊಡ್ಡ ಪರಂಪರೆ. ಹಾಗಾಗಿ ಯಾವಾಗೂ ಬಿ ವಿ ಕಾರಂತ ಹೇಳ್ತಾ ಇದ್ದಿತ್ತು,
ಆಧುನಿಕ ರಂಗಭೂಮಿಯ ಒಂದು ಶಿಸ್ತುಬದ್ಧ ಇದನ್ನು ಶ್ರೀರಂಗರು ಅಡಿಪಾಯ ಹಾಕಿದ್ರು ಅಂತ ಹೇಳ್ತಾರೆ. ನಮ್ಮ ಸೌಭಾಗ್ಯ ಅಂದರೆ ಶ್ರೀರಂಗ ನಮನ ಮಾಡಿದಾಗ ಶ್ರೀರಂಗರ ನಾಟಕವನ್ನು ನಾವು ಮಾಡಬೇಕಾಯ್ತು. ಅಂದರೆ ಏನು ಕಾರಂತರ ರಂಗಾಯಣ ಆರಂಭ ಹೇಳ್ತಾಯಿದ್ರು ಅಂದರೆ ವೃತ್ತಿ ರಂಗಭೂಮಿಯ ವೈಭವ, ಹವ್ಯಾಸಿ ರಂಗಭೂಮಿಯ ಪ್ರಯೋಗಶೀಲತೆ, ಇವೆರಡನ್ನು ಸಮ್ಮಿಶ್ರಣಗೊಳಿಸಿ ನಾವು ಆಧುನಿಕ ವೃತ್ತಿ ಕಂಪ್ನಿಯನ್ನು ಕಟ್ಟಬೇಕಾಗತ್ತೆ ಅಂತ ಹೇಳ್ತಾಯಿದ್ರು. ಅಂದರೆ ಈ ಆಧುನಿಕ ವೃತ್ತಿ ಕಂಪ್ನಿಯಲ್ಲಿ ಓದಿರೋ ಮಕ್ಕಳು ಬರ್ತಾರೆ, ಎಜುಕೇಟೆಡ್ ಬರ್ತಾರೆ ಅಂತಾರೆ. ಆದರೆ ವೃತ್ತಿ ಕಂಪ್ನಿಗಳಲ್ಲಿ ಇರಲಿಲ್ವಾ, ನಾಟಕಕಾರ ಇರ್ತಿದ್ರು. ಆದರೆ ಹೆಚ್ಚು ಅಲ್ಲಿ ಕಂಪ್ನಿಗಳಂದರೆ ಒಂದು ರೀತಿ ಕೂಡು ಕುಟುಂಬ ಇದ್ದಂಗಿತ್ತು. ಊಟ ವಸತಿ ಕೊಡೋದ್ರ ಜೊತೆಗೆ ಏನು ಹಾರ್ಮೋನಿ ಮಾಸ್ತರ್ಗಳು, ರಾಗ ಬದ್ಧಗಳು, ಏನು ಅದು ಆಗಲೇ ಯಾವಾಗ ಬ್ಯೂಕ್ ಅಂತ ಹೇಳ್ತಿದ್ರು, 3 ಪಿಚ್ ಬಗ್ಗೆ ಹೇಳ್ತಿದ್ರು. 3 ಪಿಗಳಿದ್ರೆ ನೀವು ಕಂಪ್ನಿಯಲ್ಲಿ ಇರಬೇಕು ಅನ್ನೋ ಥರ. ಸೊ ಪರ್ಸ್ನಾಲಿಟಿ, ಪರ್ಫಾರ್ಮೆನ್ಸ್ ಆ್ಯಂಡ್ ಪಿಚ್ ಅಂತ. ಅಂದರೆ ಅದು ನಿಮ್ಮ ಶರೀರ ಮತ್ತು ಪ್ರದರ್ಶನ 3 ಇದ್ದಾಗಲ್ಲಿ ಕಂಪ್ನಿಯಲ್ಲಿ ನಡೀತಾಯಿದ್ರು. ನಮಗೆ ಗೊತ್ತಿದೆ, ಕಂಪ್ನಿ ನಾಟಕದಲ್ಲಿ ದೊಡ್ಡ ಸ್ಟಾರ್ಗಳಂದರೆ ನಟರುಗಳೇ. ಅಲ್ಲಿ ನಿರ್ದೇಶಕ ಅನ್ನೋ ವ್ಯವಸ್ಥೆಯಲ್ಲಿರಲಿಲ್ಲ. ಸಂಘಟಕರು ಇರ್ತಿದ್ರು ಮತ್ತು ನಟರು ಇರ್ತಿದ್ರು. ಆದರೆ ಆಧುನಿಕ ರಂಗಭೂಮಿಯಲ್ಲಿ ಏನಾಯಿತು, ಆರಂಭವಾದಾಗ ಸಾಹಿತ್ಯಕ್ಕೆ ತುಂಬ ಪ್ರಾಮುಖ್ಯತೆ ಬಂದಿದ್ದರಿಂದ ನಾಟಕಕಾರ ಕೇಂದ್ರ ಸ್ಥಾನಕ್ಕೆ ಬರ್ತಾನೆ, ನಿರ್ದೇಶಕ ಆಗ್ತಾನೆ, ಎಮರ್ಜ್ ಆಗ್ತಾ ಇರ್ತಾನೆ. ಅಂದರೆ ಇಲ್ಲಿ ಒಂದು ರೀತಿಯ ಡೆಮೊಕ್ರೆಟಿಕ್ ಆದಂಥ ನೆಲೆ ಶುರುವಾಯಿತು. ನಾಟಕಕಾರ ಇದ್ದಾನೆ, ಹೊಸದೇನೋ ಹೇಳ್ತಾ ಇದ್ದಾನೆ. ಆದರೆ ಈ ಹೊಸ ನಾಟಕ ರಚನೆ ಇದರಲ್ಲಿ ಬರೇ ಪೌರಾಣಿಕ ಅಂಶಗಳೇ ಇರಲಿಲ್ಲ, ಅದು ಬರೇ ಮಹಾಕಾವ್ಯಗಳ ಆಧಾರಿತವಾಗಿರಲಿಲ್ಲ. ಹೊಸ ವಸ್ತುಗಳನ್ನು, ವಿಷಯಗಳನ್ನು ಚರ್ಚೆಗೆ ಮುಂದೆಲೆಗೆ ತಂದಿದ್ದನ್ನು ನಾವು ನೋಡ್ತೀವಿ. ಅದನ್ನು ಅದು ಐತಿಹಾಸಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಪೌರಾಣಿಕವಾಗಿರ್ಬೋದು. ಆದರೆ ವಾಗ್ವಾದ ಮತ್ತು ಚಿಂತನೆಗಳು ನಡೀತಾ ಇದ್ದದ್ದು, ಸಂವಾದ ನಡೀತಾ ನಮ್ಮ ಕಾಲದ ಆ ಕಾಲಘಟ್ಟಕ್ಕೆ. ಸೊ ಇದನ್ನು ಯಾಕೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ರಂಗಾಯಣಿಕೆ ಈ ಒಂದು ಭೂಮಿಕೆಯನ್ನು ಕಾರಂತರು ರೆಡಿ ಮಾಡ್ಕೊಂಡಿದ್ರು. ಈಗಾಗಲೇ ನೀನಾಸಂ ಆರಂಭಗೊಂಡಿತ್ತು, 1 ವರ್ಷದ ತರಬೇತಿ ಕೊಡ್ತಾಯಿತ್ತು. ಆದರೆ ಇಲ್ಲಿ ಯಾಕೆ ಬೇಕು ರಂಗಾಯಣ ಅಂತ ಕೇಳಿದವರು ಇದ್ದಾರೆ. ಕಾರಂತರು ಸ್ಪಷ್ಟವಾಗಿ ಹೇಳ್ತಾ, ಇದು ಸ್ಕೂಲಲ್ಲ, ಇದು ರಂಗಾಯಣಗಳು. ಮೊದಲು ಏನು 30 ಜಿಲ್ಲೆಗಳಿದ್ದಾವೆ, 5 ಜಿಲ್ಲೆ, 6 ಜಿಲ್ಲೆಗೆ ಒಂದು ರಂಗಾಯಣ ಆದಮೇಲೆ, 5-6 ರಂಗಾಯಣಗಳಾದಮೇಲೆ ಆಮೇಲೆ ಇದು ಒಂದು ಕನ್ನಡ ರಾಷ್ಟ್ರೀಯ ನಾಟಕ ಶಾಲೆ ಥರ ಆಗಬೇಕಿದು, ಕನ್ನಡ ನಾಟಕ ಶಾಲೆ ಆಗಬೇಕು ಅನ್ನೋ ಥರ. ಯಾಕೆ ಇದು ಬೇಕು ಅಂತ ಹೇಳ್ತಾಯಿದ್ರು ಅಂದರೆ, ಯಾಕಂದರೆ ಕನ್ನಡ 2-3 ಕಿಲೋಮೀಟ್ರ್ ಹೋದ ತಕ್ಷಣವೇ ಅದರ ಬನಿ ಬದಲಾಗುತ್ತೆ, ಅದರ ಶೈಲಿ ಬದಲಾಗುತ್ತೆ. ಹಲವು ಕನ್ನಡಗಳಿದ್ದಾವೆ ನಮ್ಮಲ್ಲಿ. ಹೈದರಾಬಾದ್ ಕರ್ನಾಟಕ ಕನ್ನಡವೇ ಬೇರೆ, ಧಾರವಾಡದ ಕನ್ನಡವೇ ಬೇರೆ, ಬೆಂಗಳೂರು ಕನ್ನಡವೇ ಬೇರೆ, ಬೆಂಗಳೂರದೇ ಬೇರೆ, ಮೈಸೂರದೇ ಬೇರೆ. ಅಂದರೆ ಭಾಷೆಯ ಮೂಲಕ ನಟ ಅಭಿವ್ಯಕ್ತಿಗೊಳಿಸ್ತಾನೆ, ನಾಟಕ ರಚನೆಯೂ ಹಂಗೆ ಆಗಬೇಕಾಗತ್ತೆ. ಸೊ ಪಾಶ್ಚಾತ್ಯ ರಂಗಭೂಮಿಯಿಂದ ಕಲಿತಾಗ ಮತ್ತೆ ನಾವು ನಮ್ಮ ಸಾಂಸ್ಕೃತಿಕ ಬೇರುಗಳಿಗೆ ಮರಳೋದನ್ನು ನಾವು ನೋಡ್ತಾಯಿದ್ದೋ. ಅದು ಕಾರಂತರಿಗೆ ಕ್ಲಾರಿಟಿ ಇತ್ತದು. ಆಧುನಿಕ ನಾಟಕ ಆಗಬೇಕು, ವಸ್ತು ಯಾವುದೋ ನಾವು ಅಲ್ಲಮ ಪ್ರಭು ಹೇಳಾಗೆ ಇಂದಿನ ಅನಂತವನ ಮುಂದಿನ ಅನಂತವನ ಬಲ್ಲಂತ ಮಹಾಂತನ ತೋರಿಸಿ ಏನಾಗಿ ಹಿಂದೂ ಗೊತ್ತಿರಬೇಕು, ನಮಗೆ ಮುಂದೂ ಗೊತ್ತಿರಬೇಕು. ಆಮೇಲೆ ನಾವು ವರ್ತಮಾನದಲ್ಲಿ ಏನು ಹೇಳೋಕ್ಕಾಗುತ್ತೆ ಅನ್ನೋದು ಸ್ಪಷ್ಟ ಆಗುತ್ತೆ ಅನ್ನೋದು ಕ್ಲಾರಿಟಿ ಇತ್ತು ಅವ್ರಿಗೆ. ಭೂಪಾಲ್ ರಂಗಮಂಡಲದಲ್ಲಿ ಅಲ್ಲಿ ಪ್ರಯೋಗ ಮಾಡಿದಾಗ ಕೂಡ, ಅಲ್ಲಿ ರೆಪೆಟ್ರಿ ಕೂಡ, ಅಲ್ಲಿ ಬುಡಕಟ್ಟು ಹಲವಾರು ಭಾಷೆಯ ಕಲಾವಿದರಲ್ಲಿ ಬಂದಿರೋದು ನಾವು ನೋಡ್ತೀವಿ. ಅವರೇನು ಯಾವುದೇ ತರಬೇತಿ ಹೊಂದಿದವರಲ್ಲ, ಆದರೆ ಅವರ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ತರಬೇತಿಗೊಂಡವರನ್ನೇ. ಅಂದರೆ ಬುಡಕಟ್ಟು ಜನಾಂಗಗಳು ಸೇರಿಕೊಂಡ್ರು, ಆಧುನಿಕ ನಟರುಗಳು ಸೇರಿಕೊಂಡ್ರು, ಎನ್ಎಸ್ಟಿಯಿಂದ ತರಬೇತಿ ಆದವರು ಮತ್ತು ಹೊಸದಾಗಿ ತರಬೇತಿ ಆದವರು. ಆದರೆ ಇಲ್ಲಿ ರಂಗಾಯಣಕ್ಕೆ ಬಂದಾಗ ಕೂಡ ನೀನಾಸಂದ ತರಬೇತಿ ಆಗಿದ್ದರ ಜೊತೆಗೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರಥಮ ಬಾರಿಗೆ ರಂಗಭೂಮಿಗೆ ಕಾಲಿಟ್ಟಂಥ ರಂಗಾಭ್ಯಾಸಗಳು ಬಂದಿರೋದು ನಾವು ನೋಡ್ತೀವಿ. ಈಗ ಅವರು ಈಗಲೂ ಕೂಡ ರಂಗಾಯಣದಲ್ಲಿ ಈಗಾಗಲೇ ಹಲವಾರು ಜನ ನಿವೃತ್ತಿ ಹೊಂದ್ತಾ ಇದ್ದಾರೆ. ಅಂದರೆ 33 ವರ್ಷದ ತನ್ನ ಇದರಲ್ಲಿ ಒಂದು ಹೊಸ ದಾಖಲಾತಿಯನ್ನು ಮೈಸೂರು ಸಾಕ್ಷಿ ಪ್ರಜ್ಞೆ ಆಯ್ತದು ಒಂದು ಪ್ರಯೋಗಕ್ಕೆ ಬಿ ವಿ ಕಾರಂತರ ಮೂಲಕ. ಬಿ ವಿ ಕಾರಂತರಾದ್ಮೇಲೆ ಅದರ ನಿರ್ದೇಶಕ ನಾನು ಬಂದಾದಮೇಲೆ ಹಲವಾರು ಪ್ರಯೋಗಗಳನ್ನು ನಾನು ಮಾಡಬೇಕಾಯಿತು. ನನ್ನ ಮೈಸೂರಿನ ಪ್ರಯೋಗಗಳಲ್ಲಿ ಗಾಂಧಿ ವರ್ಸಸ್ ಗಾಂಧಿ ಇರ್ಬೋದು, ಅದು ಟಿಪ್ಪುವಿನ ಕನಸುಗಳಿರ್ಬೋದು, ಅಥವಾ ಶೂದ್ರ ತಪಸ್ವಿ, ಈಗಲೂ ರಂಗಾಯಣದಲ್ಲಿ ನಡ್ಕೊಂಡು ಬಂದಿರೋದು. ಅದಕ್ಕೆ ಯಾಕೆ ಕಾರಂತ ನಾನು ಇಲ್ಲಿ ಹೆಚ್ಚು ನೆನೆಸ್ಕೊಳ್ತಾ ಇದ್ದೀನಿ ಅಂದರೆ, ಅವ್ರು ಹೇಳ್ತಾ ಇದ್ದಿದ್ದು ಯಾಕಂದರೆ ರೆಪೆಟ್ರಿಗಳಂದರೆ, ಒಂದು ವೃತ್ತಿನಿರತ ನಟರ ಕಂಪನಿ ಇರುತ್ತೆ ಅಂದರೆ ಒಂದು ನಾಟಕ 100 ಶೋಗಳಾಗುತ್ತೆ, ಅದು ಹಲವಾರು ವರ್ಷಗಳು ಜೀವಂತ ಉಳಿಯುತ್ತೆ. ಆಮೇಲೆ ಆ ನುರಿತ ಕಲಾವಿದರ ಜೊತೆಗೆ ಕಿರಿಯ ಕಲಾವಿದರನ್ನು ನಾವು ಬೆಸಸ್ಬೇಕು. ಈ ಕಂಪ್ನಿಗಳಲ್ಲಿ ಹಾಗೇ ಇರ್ತಿತ್ತು. ಆ ಉದಾಹರಣೆಗೆ ಅವರು ಏಣ್ಗಿ ಬಾಳಪ್ಪ ಅವರ ಮಗರಂತ ಏಣ್ಗಿ ನಟರಾಜನ್ನು ತೊಗೊಂಡಿದ್ರು. ಅವರು ಟೀಚರಾಗೂ ಇದ್ದ, ನಟನಾಗೂ ತೊಗೋಬೇಕು. ಅಂದರೆ ನಾವು ಯಾವುದನ್ನು ತಿರಸ್ಕರಿಸೋ ಹಾಗಿಲ್ಲ, ಅವನ್ನೆಲ್ಲ ತೊಗೊಂಡು ನಾವು ಹೊಸದನ್ನು ಕಟ್ಟಬೇಕು, ಹೊಸ ಭೂಮಿಕೆಯನ್ನು ಕಟ್ಟಬೇಕು ಅನ್ನೋದು. ಇವಾಗ ಹೇಗೆ ನಾವು ಗಾದೆನೇ ಇದೆಯಲ್ಲ,
ಹಳೆಬೇರು ಹೊಸ ಚಿಗುರು ಅನ್ನೋ ಹಾಗೆ ನಿಮ್ಮ ಸಂಸ್ಕೃತಿಯನ್ನು ನೀವು ತಳಮಟ್ಟದ ಮೂಲ ಸಂಸ್ಕೃತಿಯನ್ನು ನೋಡ್ಬಿಟ್ರೆ ನೀವು ಏನು ಮೇಲೇನು ಕಟ್ಟಲಿಕ್ಕಾಗಲ್ಲ. ಇಲ್ಲಾಂದ್ರೆ ಅದು ಏನಾಗುತ್ತೆ ಅಂದರೆ ನಿಮಗೆ ಬಾನ್ಸಾಯಿ ಗಿಡ ಥರ ಆಗೋ ಸಾಧ್ಯತೆ ಇರುತ್ತೆ, ಕುಬ್ಜಗೊಳ್ಳುತ್ತೆ ಸಂಸ್ಕೃತಿಯೇ. ಆ ಪರಿಕಲ್ಪನೆ ಇತ್ತು. ಹಾಗಾಗಿ ಏನು ಮೈಸೂರಿನಲ್ಲಿ ಒಂದು ರಂಗಾಯಣ ಇತ್ತು, ಈಗ 4-5 ರಂಗಾಯಣಗಳಾಗಿದ್ದಾವೆ. ಸರ್ಕಾರದ ವ್ಯವಸ್ಥೆಯಿಂದಾಗೆ ಇವೆಲ್ಲ ಏಳು ಬೀಳುಗಳು ಇದ್ದೇ ಇರ್ತವೆ. ವಿಮರ್ಶೆಗಳು, ಟೀಕೆಗಳು ಅದು ಇರಲೇಬೇಕು ಕೂಡ. ಆದರೆ ನನಗೆ ಖುಷಿ ಆಗೋದೇನೆಂದರೆ, ನಾನು ಕಾರಂತರ ನಂತರ ಅದರ ನಿರ್ದೇಶಕನಾಗಿ ಬಂದಮೇಲೆ ಕಾರಂತರ ಏನು ಒಂದು ದಾರಿಯನ್ನು ಹಾಕ್ಕೊಟ್ಟಿದ್ರು ಅದನ್ನು ಗಟ್ಟಿಗೊಳಿಸೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದೆ. ಮತ್ತು ಜನರನ್ನು ಪ್ರಾಯೋಗಿಕವಾಗಿ ನಾಟಕಗಳನ್ನು ನೋಡೋಕ್ಕೆ ಹಚ್ಚಿದ್ದನ್ನು ನಾವು ನೋಡ್ತೀವಿ. ಆದರೆ ನನ್ನ ನಂತರ ಬಂದಂಥ ಪ್ರಸನ್ನವರು ಬಹುರೂಪಿಯನ್ನು ಒಂದು ರಾಷ್ಟ್ರೀಯ ಮಟ್ಟದ ಒಂದು ನಾಟಕೋತ್ಸವನೇ ಆರಂಭ ಮಾಡಿದ್ರು. ನನ್ನ ಕಾಲದಲ್ಲಿ ಆರಂಭದ ಚಿಣ್ಣರ ಮೇಳ ನಾನು ಮಾಡಿದ್ದು ಕಾರಣ ಏನಂದರೆ, ಪ್ರೇಕ್ಷಕರು ರಂಗಭೂಮಿಯಲ್ಲಿ ಬರಬೇಕು. ಕಾರಂತರ ಕಾಲದಲ್ಲಿ 5ರಿಂದ 6 ರೂಪಾಯಿ ಟಿಕೆಟ್ ಇತ್ತು, ಜನ ಬರ್ತಾ ಇರಲಿಲ್ಲ. ಅಂಥ ಉತ್ಕೃಷ್ಟವಾದ ನಾಟಕಗಳನ್ನ ನಾವು ಮಾಡ್ತಾಯಿದ್ದು. ಅದರ ಜನಗಳಿಗೆ ಕೇಳಿದ್ರೆ ಅದು ಬೇರೆ ರೀತಿ ಹೇಳ್ತಾರೆ. ಆಮೇಲೆ ಆಗ್ತಾನೆ ಏನು ಭೂಪಾಲಲ್ಲಿ ಅಲ್ಲಿಯ ಸ್ಥಳೀಯ ರಂಗಕರ್ಮಿಗಳು, ಹವ್ಯಾಸಿ ರಂಗಕರ್ಮಿಗಳು ಒಂದು ಪ್ರತಿರೋಧವನ್ನು ನೋಡ್ತಾಯಿದ್ರು. ಮೈಸೂರಲ್ಲಿ ಆ ರೀತಿ ನಮಗೆ ಮೊದಲು ಕಾಣಲಿಲ್ಲ. ಯಾಕಂದರೆ ಕಾರಂತರು ಅವ್ರನ್ನೆಲ್ಲ ಒಳಗೊಳ್ಳಲಿಕ್ಕೆ ಶುರುವಾದರು. ಇಲ್ಲಿರ್ತಕ್ಕಂಥ ಹಲವಾರು ಹಿರಿಯ ರಂಗತಜ್ಞರನ್ನು, ಹವ್ಯಾಸಿ ರಂಗಕರ್ಮಿಗಳನ್ನು, ಅದು ವೃತ್ತಿಪರವಾಗಿರಲಿ ಹವ್ಯಾಸ ಇರಲಿ ಎಲ್ಲರನ್ನೂ ಒಳಗೊಳ್ಳೋದನ್ನು ಮಾಡಿದ್ರು. ಅದಕ್ಕೆ ಇನ್ಕ್ಲೂಸಿವ್ ಆದಂಥ ಒಂದು ಸಾಂಸ್ಕೃತಿಕ ನೀತಿಯನ್ನು ಬಿ ವಿ ಕಾರಂತರು ಅನುಸರಿಸೋದು, ನಾನು ಅದನ್ನು ಮುಂದುವರಿಸ್ಕೊಂಡೋದೆ ನಾನು. ಹಾಗಾಗಿ ನಮಗೆ ಮೈಸೂರು ರಂಗಾಯಣಕ್ಕೆ ಒಂದು ರೀತಿ ಮೈಸೂರಿನವರೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ, ಇದು ರಂಗಾಯಣ ಅಂದರೆ ನಮ್ಮದು ಅನ್ನೋ ಥರ ಒಂದು ನಾಗರಿಕ ಪ್ರಜ್ಞೆ ಬೆಳೆದಿದೆ. ಅದ್ರ ಜೊತೆಗೆ ರಂಗಾಯಣಕ್ಕೂ ಪ್ರಜ್ಞೆ ಇದೆ. ಇಲ್ಲಿರ್ತಕ್ಕಂಥ ಹವ್ಯಾಸಿ ರಂಗಕರ್ಮಿಗಳು ಕೂಡ ರಂಗಾಯಣಕ್ಕಿಂತ ಕಮ್ಮಿ ಏನಿಲ್ಲ ಅನ್ನೋದು ಕೂಡ ಗೊತ್ತಿದೆ ನಮಗೆಲ್ಲರಿಗೂ. ಅಂದರೆ ಅದನ್ನು ತಿಳ್ಕೊಬೇಕು ನಾವು. ನಮಗೆಲ್ಲ ಸಿಗೋವಂಥ ಸೌಲಭ್ಯಗಳು ಹವ್ಯಾಸಿ ರಂಗಕರ್ಮಿಗಳು ಸಿಗಲ್ಲ. ಯಾಕಂದರೆ ಅವರು ವೃತ್ತಿ ಅಲ್ಲ, ಅದು ಪ್ರವೃತ್ತಿಗಾಗಿ ಮಾಡ್ತಾಯಿರ್ತಾರೆ. ಈ ಒಂದು 2 ಅನುಭವಗಳನ್ನು ನಾನು ಮೈಸೂರಿನಲ್ಲಿ ತಿಳ್ಕೊಂಡೆ. ನಾನಂತೂ ವೃತ್ತಿ ಕಲಾವಿದನೇ. ನಾನು ಬದುಕನ್ನು ಕಟ್ಕೊಂಡಿರೋದು ಕೂಡ ರಂಗಭೂಮಿಯಿಂದಲೇ. ನಾನು ಮದುವೆ ಆದಮೇಲೆ ಕೂಡ ಇಲ್ಲೇ ನಾನು ನೆಲೆಸಿದೆ. ನನ್ನ ಮಡದಿ ಕೆಲಸದಲ್ಲಿ ಇದ್ದಿದ್ದರಿಂದ ಸಮುದಾಯದ ಸಂಗಾತಿನೇ ಆಗಿದ್ದರಿಂದ ನನಗೆ ಒಂದು ರೀತಿ ಪೂರಕವಾಗಿ ನನ್ನ ರಂಗಜೀವನಕ್ಕೆ ಒಂದು ರೀತಿ ಮೈಸೂರು ಒಂದು ನನ್ನ ಗಟ್ಟಿಯಾಗಿ ನೆಲೆಗೊಳ್ಳಲಿಕ್ಕೆ ಕಾರಣ ಆಗಿದೆ ಅಂತ ನಾನು ತುಂಬ ವಿನಮ್ರನಾಗಿ ನಾನು ಮೈಸೂರನ್ನ ನೆನೆಸ್ಕೊಳ್ತೀನಿ. ಅದಕ್ಕೆ ರಂಗಾಯಣಕ್ಕೂ ಕೂಡ ನಾನು ಇಲ್ಲಿರ್ತಕ್ಕಂಥ ಎಲ್ಲ ಏನು ಹಿರಿಯರಿದ್ದಾರೆ ಅವ್ರನ್ನೆಲ್ಲ ನೋಡಲಿಕ್ಕೆ ನಮಗೆ ಅವಕಾಶಗಳು ಸಿಕ್ಕಿತ್ತು. ನಾನು ವಿದ್ಯಾರ್ಥಿ ಆಗಿದ್ದಾಗ ನಾನು ಕೇಳ್ಪಡ್ತಾ ಇದ್ದಿದ್ದು ಕೆಲವು ಹೆಸರುಗಳೇನೆಂದರೆ, ನಾರತ್ನ ಅವರು, ರಾಮೇಶ್ವರ ವರ್ಮ ಅವರು, ಯೋಗ ನರಸಿಂಹಣ್ಣ ಅವರು, ವಾಸು, ಕದಂಬ, ಈ ಥರದವರೆಲ್ಲ ದೊಡ್ಡ ದೊಡ್ಡ. ಆದರೆ ಇವ್ರಿಗಿನ್ನ ಮೊದಲು ನೀವು 60-70 ದಶಕದಲ್ಲಿ ಇಡೀ ಒಂದು ಬೇರೆ ರೀತಿ ಇದೆ. ಅಶ್ವಥ್ ಏನು ಸಿನಿಮಾ ನಟರಾಗಿ ಹೋಗಿದ್ದಾರೋ, ರಾಘವೇಂದ್ರ ರಾಯರು ಹೋಗಿದ್ದಾರೋ, ನಾವೆಲ್ಲ ನೋಡಿಲ್ಲ ಅದನ್ನೆಲ್ಲ, ನಮಗೆ ಗೊತ್ತೇ ಇಲ್ಲ ಅದು. ಆದರೆ ನಮಗೆ ಕೇಳ್ತಂಥ ಹೆಸರುಗಳು ಈ ಹೆಸರುಗಳು. ಆದರೆ ಯೋಗಣ್ಣವರು ಕೂಡ ರಂಗಾಯಣಕ್ಕೆ ಸಂಗೀತದ ತರಬೇತಿಗೆ ಬರ್ತಾಯಿದ್ದು ನೋಡಿದ್ದೀವಿ. ಹಲವಾರು ಸರಿ ಅವ್ರ ಜೊತೆ ನಾನು ಅಕಾಡೆಮಿಗಳಲ್ಲಿ, ಗುಬ್ಬಿ ವೀರಣ್ಣ ಪ್ರಶಸ್ತಿ ಕಮಿಟಿಗಳಲ್ಲಿ ಕೆಲಸ ಮಾಡಿರ್ತೀವಿ. ಹಾಗಾಗಿ ನನಗೊಂದು ರೀತಿಯಲ್ಲಿ ಏನು ಅರಮನೆಯ ಒಂದು ಸಾಂಸ್ಕೃತಿಕ ಒಂದು ಲೋಕ ಇತ್ತಲ್ಲ, ವೃತ್ತಿಪರತೆ, ಅದನ್ನು ಕೂಡ ನನಗೆ ಹಿರಿಯ ರಂಗಕರ್ಮಿಗಳಿಂದ ಗೊತ್ತಾಯಿತು. ಅದಲ್ಲದೆ ಪ್ರಾಯೋಗಿಕವಾಗಿದ್ದಂಥ ಸಿಂಧುವಳ್ಳಿ ಅನಂತಮೂರ್ತಿಯವರ ಏನದು ಸಮತೆಯಂತೋ ಮಿರ್ಲೆಯವರು ಇರ್ಬೋದು, ರಾಮೇಶ್ವರ ವರ್ಮ ಇರ್ಬೋದು, ಈ ಥರದ ನಾರತ್ನ, ಈ ಥರದಲ್ಲಿ ಹಳಬರು ಹಲವಾರು ಜನ ನನಗೂ ಗೊತ್ತಿದ್ದಾರೆ. ಆದರೆ ಈಗ ಈ 20-30 ವರ್ಷ ನೋಡಿದ್ರೆ 10-15 ಹೊಸ ರಂಗ ತಂಡಗಳು ಇಲ್ಲಿ ಎಮರ್ಜ್ ಆಗಿದ್ದು ಮೈಸೂರಲ್ಲಿ ನೋಡ್ತಾ ಇದ್ದೀನಿ. ಅಂದರೆ ಇದು ಯಾಕೆ ಸಾಧ್ಯತೆ ಆಯಿತು ಅಂದರೆ, ಒಂದು ಯಾವುದೋ ಒಂದು ರಂಗಾಯಣದಂಥ ಒಂದು ಸಂಸ್ಥೆ ಇದ್ದಾಗ ಅದು ಎಲ್ಲವನ್ನೂ ನಿಭಾಯಿಸುತ್ತೆ ಅಂತ ಅಲ್ಲ. ಅದಕ್ಕೊಂದು ತಾತ್ವಿಕವಾಗಿ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಅದು ಮಾಡ್ತಕ್ಕಂಥ ಪ್ರಯೋಗವನ್ನು, ಸ್ಫೂರ್ತಿಯನ್ನು ಕೂಡ ಕೊಡುತ್ತೆ. ಅದರ ಜೊತೆಗೆ ಅರೆವೃತ್ತಿ ಕಂಪ್ನಿಗಳಿಗೆ ಅಥವಾ ಹವ್ಯಾಸಿ ರಂಗ ತಂಡಗಳು ಕೂಡ ಒಂದು ಪ್ರೇರಣೆಯನ್ನು ಕೊಡುತ್ತೆ. ಸೊ ರಂಗಾಯಣ ಇಷ್ಟೆಲ್ಲ ಸೌಲಭ್ಯ ಇದ್ದರೂ ಮಾಡುತ್ತಂದ್ರೆ ನಾವೇನು ಕಮ್ಮಿ ಅನ್ನೋ ಒಂದು ಚಾಲೆಂಜನ್ನು ಕೂಡ ಮುಂದೆ ಹಾಕುತ್ತೆ. ಅದು ಸಿಕ್ಕಿದ್ದರಿಂದನೇ ಇದು ಮೈಸೂರು ಒಂದು ರೀತಿ ಕಾಂಪಿಟೇಟಿವ್ ಅಂತ ಹೇಳ್ತೀವಿ, ಆರೋಗ್ಯಪೂರ್ಣವಾದಂಥ ಒಂದು ಪ್ರತಿಸ್ಪರ್ಧಾತ್ಮಕವಾದಂಥ ರಂಗ ಚಳುವಳಿಗೆ ಕಾರಣ ಆಗಿದೆ. ಇದು ಬೆಂಗಳೂರು ಒಂದು ರೀತಿ ಇದು ಗ್ಲೋಬಲೈಸೇಷನ್ ಬಂದಾದಮೇಲೆ ಅದು ಟೋಟಲ್ ಕಳೆದೋಗಿದೆ. ಎಲ್ಲ ನಗರ, ಅದು ನಗರಕ್ಕೆ ಯಾವುದು ಧಾರವಾಡಕ್ಕೆ ಒಂದು ನೆನಪಿದೆಯೋ, ಮೈಸೂರಿಗೆ ಒಂದು ನೆನಪಿದೆಯೋ, ಸಾಂಸ್ಕೃತಿಕವಾಗಿ ಇರುತ್ತಲ್ಲ ಆ ಥರ ನೆನಪುಗಳು ನಾವು ಕಾಣಲ್ಲ. ಆ ರೀತಿಯ ನಮಗೆ ಗೊತ್ತಿದೆ ಹೆಗ್ಗೋಡನ್ನು ಹೇಗೆ ಕೆ ವಿ ಸುಬ್ಬಣ್ಣವರು ಇಡೀ ಜಗತ್ತೇ ಒಂದು ಹಳ್ಳಿ ಕಡೆ ನೋಡೋಂಗೆ ಅವರು ತಳಮಟ್ಟದಲ್ಲಿ ನೆಲಮೂಲದಲ್ಲಿ ಸಂಸ್ಕೃತಿಯನ್ನು ಅವರು ಪರಿಭಾವಿಸೋದ್ರಿಂದ ನಮಗೆ ಗೊತ್ತಾಗುತ್ತೆ. ಸೊ ಇವಿಷ್ಟು ನಾನು
ಮೈಸೂರಿನ ರಂಗಭೂಮಿ, ಇಲ್ಲಿ ನಡೀತಿರ್ತಕ್ಕಂಥ ಕ್ರಿಯಾಶೀಲವಾಗಿ ನಡೀತಕ್ಕಂಥ ರಂಗಾಯಣ ಮತ್ತು ರಂಗಾಯಣೇತರವಾಗಿರ್ತಕ್ಕಂಥ ಹಲವಾರು ಹವ್ಯಾಸಿ ರಂಗ ತಂಡಗಳು ವೃತ್ತಿಬದ್ಧತೆಯಿಂದ ಕೂಡ ಅವರು ಬೇರೆ ಏನೇ ಕೆಲಸ ಮಾಡಿದ್ರು ಕೂಡ ರಂಗಭೂಮಿಗೆ ಕಮಿಟೆಡ್ ಆಗಿರ್ತಕ್ಕಂಥ ರಂಗ ತಂಡಗಳು ಕೂಡ ನಾನು ಈಗಲೂ ನೋಡ್ತಾ ಇದ್ದೀನಿ. ನನ್ನ ಕಂಡಾಗ ನಮ್ಮ ಸಮಕಾಲರಾಗಿರ್ತಕ್ಕ ಎಸ್ ಆರ್ ರಮೇಶ್ ಇರ್ಬೋದು, ಉಮೇಶ್ ಇರ್ಬೋದು, ಕದಂಬ ಅವ್ರು ಇರ್ಬೋದು, ಆಮೇಲೆ ಇಡೀ ಒಂದು ಕಾಸ್ಟ್ಯೂಮ್ ಡಿಸೈನಲ್ಲಿ ಈಗಲೂ ಕೂಡ ರಾಮಚಂದ್ರ ಅವರು ಈಗಲೂ ಇದ್ದಾರೆ. ಅವರು ಎಲ್ಲ ಇದರಲ್ಲೂ ಸಿನಿಮಾ ಮತ್ತು ನಾಟಕ, ಕಂಪ್ನಿ ನಾಟಕಗಳ ಜೊತೆಯಲ್ಲಿ ಒಂದು ಕೊಂಡಿಯಾಗಿ ನಮ್ಮ ಮಧ್ಯೆ ಉಳ್ಕೊಂಡಿರೋದು ನಾವು ನೋಡ್ತಾ ಇದ್ದೀವಿ. ಹೊಸ ಹೊಸ ಯುವ ರಂಗಕರ್ಮಿಗಳು ಒಂದು ರೀತಿ ಪ್ರೇರಣೆಗೊಂಡು ತಮ್ಮದೇ ಆದ ತಂಡಗಳನ್ನ ಕಟ್ಟಿರೋದು ನಾವು ನೋಡ್ತೇನೆ. ಇದಿಷ್ಟು ಮೈಸೂರಿನ ಒಂದು ದೊಡ್ಡ ಬೆಳವಣಿಗೆ ನನಗೆ ಕಂಡಿರೋದು. ರಂಗಭೂಮಿಯಲ್ಲಿ ಯಾವ ಯಾವ ವಿಭಾಗಗಳು ನೀವು ತೊಡಸ್ಕೊಂಡಿದ್ದೀರಿ ಅಂತ ಹೇಳ್ತೀವಿ. ಈಗಾಗಲೇ ಅರ್ಧ ಮಾತಾಡಿದ್ದು ನಾನು ಮೊದಲು ನಟನಾಗಿ ರಂಗಭೂಮಿಗೆ ಬಂದೆ. ಆದರೆ ಡೆಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಯಿತು, ಓಹೋ, ನಟನೆಗಿನ್ನ ನಾಟಕಕಾರನಿಗೆ ನಿರ್ದೇಶಕನ ಏನು ಅವನು ಪ್ರಯೋಗಗಳನ್ನ ಮಾಡ್ತಾನಲ್ಲ ಅದಕ್ಕೆ ಮಹತ್ವ ಸಿಕ್ಕಿದೆ ಆಧುನಿಕ ಯುಗದಲ್ಲಿ ಅಂತ ಗೊತ್ತಾಯ್ತು. ನಾನು ವಿನ್ಯಾಸ ಮತ್ತು ನಿರ್ದೇಶನ ಏನಿದೆ ಅಲ್ಲಿ ಆ್ಯಕ್ಟಿಂಗ್ ಆ್ಯಂಡ್ ಡೈರೆಕ್ಷನ್ ಅಂತ ಕರಿತೀವಿ, ಎರಡು ಸ್ಪೆಷಲೈಸೇಷನ್ ಇರುತ್ತೆ. ನಾನು ಡೈರೆಕ್ಷನ್ ಸ್ಪೆಷಲೈಸೇಷನ್ ತೊಗೊಂಡೆ. ಆ ಸ್ಪೆಷಲೈಸೇಷನಲ್ಲಿ ನಾನು ನಿರ್ದೇಶಕನಾಗಿ ಕಳೆದ 30-35 ವರ್ಷದಿಂದ ನಾನು ಕಾರ್ಯಪ್ರವೃತ್ತಿನ ಕೆಲಸ ಮಾಡ್ತಾಯಿದ್ದೀನಿ. ಅಭಿನಯವನ್ನು ನಾನು ಅವಾಗವಾಗ ಮಾಡಿದ್ದೀನಿ, ನಾಟಕಗಳಲ್ಲೂ ಮಾಡಿದ್ದೀನಿ, ಕೆಲವು ಕಮರ್ಷಿಯಲ್ ಸೀರಿಯಲ್ಗಳಲ್ಲೂ ಮಾಡಿದ್ದೀನಿ, ಸಿನಿಮಾಗಳಲ್ಲೂ ಮಾಡಿದ್ದೀನಿ. ಅದ್ರ ಜೊತೆಗೆ ರಂಗವಿನ್ಯಾಸ ನನ್ನ ಸಬ್ಜೆಕ್ಟ್ ನಾನು ಓದಿದ್ದು. ಆದರೆ ನಾನು ನನ್ನ ನಾಟಕ ತೊಗೊಂಡಾಗ ಹಲವಾರು ರಂಗವಿನ್ಯಾಸಕಾರನ ನಾನು ನನ್ನ ತಂಡದ ಜೊತೆ ಇರಿಸ್ತೀನಿ. ರಂಗಾಯಣದಲ್ಲಿ ದ್ವಾರಕಾನಾಥ ಆ ರೀತಿಯ ವಿಶಿಷ್ಟವಾದ ರಂಗ ನಿರ್ದೇಶಕ ಶಶಿಧರ್ ಹಡಪ ಇರ್ಬೋದು, ಅಥವಾ ಆಹಾರ್ಯ ಅಭಿನಯ, ಇದಕ್ಕೆಲ್ಲ ನಾನು ಯಾವಾಗೂ ನನ್ನ ಜೊತೆ ಪ್ರಮೋದ್ ಸಿಗ್ಗಾವ್ ಕೆಲಸ ಮಾಡ್ತಾ ಬಂದಿದ್ದಾರೆ. ಅದು ಇಕ್ಬಾಲ್ ಜೊತೆಯಿಂದ ನಾವು ನಾಟಕ ಮಾಡುವಾಗ ನಾನು ಸಂಗೀತ ನಿರ್ದೇಶನ ಮಾಡಿರೋದು ಇದೆ 2 ಇದಕ್ಕೆ. ಸಿರಾಡಿ ಭೂತ ಒಂದು ಪ್ರಯೋಗ ಮಾಡಿದಾಗ ಬುಡಕಟ್ಟು ಇದರಲ್ಲಿ ಸಿಂಪಾಜಿಯಲ್ಲಿ ನಾನು ಅದರ ರಂಗ ಸಂಗೀತವನ್ನು ಮಾಡಿದ್ದೆ. ಆಮೇಲೆ ಮಹಾಚೈತ್ರಕ್ಕೆ ರಂಗ ಸಂಗೀತವನ್ನು ನಾನು ಮಾಡಿದ್ದೀನಿ. ಅಂದರೆ ಸಂಗೀತ, ವಿನ್ಯಾಸ, ನಿರ್ದೇಶನ ಈ 3 ನನ್ನ ಬಲವಾದಂಥ ಇದು. ಯಾಕಂದರೆ ಈ 3 ಒಂದಕ್ಕೊಂದು ಸಪೋರ್ಟಿವ್ ಆಗಿದ್ದಾವೆ. ನಿರ್ದೇಶಕ ಒಂದು ಟೆಕ್ಸ್ಟನ್ನು, ಅದರ ಸಬ್ ಟೆಕ್ಸ್ಟನ್ನು ಹೇಗೆ ಅನಲೈಸ್ ಮಾಡ್ತಾನೆ, ಅವನ ಇಂಟರ್ಪ್ರಿಟೇಷನ್ ಏನಿರುತ್ತೆ. ನಾಟಕಕಾರ ಏನೋ ಬರೆದಿರ್ಬೋದು, ನಾಟಕಕಾರನಿಗೆ ಒಂದು ದರ್ಶನ ಆಗಿರ್ತದೆ. ಆದರೆ ನಿರ್ದೇಶಕ ತನ್ನ ನಟರ ಮೂಲಕ ಇನ್ನೊಂದು ದರ್ಶನವನ್ನು ಯಾವ ರೀತಿ ಕೊಡ್ತಾನೆ ಅನ್ನೋದ್ರ ಮೇಲೆ ನನಗೆ ತುಂಬ ಆಸಕ್ತಿ. ಇದನ್ನು ಇಂಟರ್ಪ್ರಿಟೇಷನ್ ಅಂತ ಏನು ಕರಿತೀವಿ, ಈ ರೀತಿಯ ಒಂದು ಪರಂಪರೆಯನ್ನು ನಮ್ಮ ಕನ್ನಡ ರಂಗಭೂಮಿಯಲ್ಲಿ ಹುಟ್ಟಾಕಿದವರು ಪ್ರಸನ್ನ ಅವರು, ಮೊದಲು CGK ಅವರು, ನಾಗೇಶ್ ಅವರು ಆ ಥರ ನೋಡ್ತಾಯಿದ್ರು. ಅಂದರೆ ಸಬ್ಜೆಕ್ಟ್ಗಳನ್ನ ನೋಡಿಕೊಂಡು ಅವ್ರದ್ದೇ ಆದ ಒಂದು ವೃತ್ತಪತ್ರಿಕೆಯಲ್ಲಿ ಎಡಿಟೋರಿಯಲ್ ಕಾಲಮ್ ಇರುತ್ತಲ್ಲ, ಆ ಥರ ಒಬ್ಬ ನಿರ್ದೇಶಕನ ಸಿಗ್ನೇಚರ್ ಕೂಡ ಇರುತ್ತೆ ಆ ಪ್ರೊಡಕ್ಷನಲ್ಲಿ. ನಟರುಗಳು ಇರ್ತಾರೆ, ಆದರೆ ವೃತ್ತಿ ಕಂಪ್ನಿಯಲ್ಲಿ ನಿರ್ದೇಶಕನಿಗೆ ಆ ಮಹತ್ವ ಇರ್ತಿರಲಿಲ್ಲ, ನಾಟಕಕಾರನಿಗೆ ಇರ್ತಿರಲಿಲ್ಲ, ನರೇಶನ್ ಇರ್ತಿತ್ತು ಕಥೆಯಲ್ಲಿ, ಆದರೆ ನಟ ಆ ಸಿಗ್ನೇಚರ್ ಆಗಿದ್ದ. ಬಟ್ ಆಧುನಿಕ ರಂಗಭೂಮಿಯಲ್ಲಿ ಕಾರಂತರ ಎಂಟ್ರಿಯ ನಂತರ ನಿರ್ದೇಶಕರ ಯುಗವೇ ಶುರುವಾಗುತ್ತೆ. ಆಮೇಲೆ ಕೊನೆಗೆ ಏನಾಗಿದೆ ಅಂದರೆ, ಈಗ ನಾಟಕಕಾರ, ಸಂಘಟಕ, ನಟರು, ವಿನ್ಯಾಸಕಾರರು, ನಿರ್ದೇಶಕರು, ಈ 5 ಅಂಶಗಳನ್ನು ಇಲ್ಲದೆ ಒಂದು ನಾಟಕ ಪರಿಪೂರ್ಣ ಆಗಲ್ಲ. ಅದಕ್ಕೆ ಇದನ್ನು ನಾವು ಒಂದು ರೀತಿ ಒಂದು ಕೂಡು ಕುಟುಂಬ ಇದ್ದಂಗೆ ರಂಗಭೂಮಿ. ಅಂದರೆ ಎಲ್ಲವೂ ಬೇಕು, ಎಲ್ಲ ವಿಭಾಗಗಳು ಕೂಡ ಒಟ್ಟಾಗಿ ನಿಭಾಯಿಸಬೇಕಾಗತ್ತೆ. ರಂಗ ಸಂಘಟಕನು ರಂಗಭೂಮಿಯಲ್ಲಿ, ಆಧುನಿಕ ರಂಗಭೂಮಿಯಲ್ಲಿ ಮಹತ್ವ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ಏನು ಗುಬ್ಬಿ ಕಂಪ್ನಿಯಲ್ಲಿ ಮುನಿರಂಗಪ್ಪ ಅಂತ ಕರಿತಿದ್ರು, ಇಲ್ಲಿ ಮ್ಯಾನೇಜರ್ ಆಗಿದ್ದಾನೆ, ರಂಗ ಸಂಘಟಕ ಆಗಿದ್ದಾನೆ. ಅವನು ಕೂಡ ಕ್ರಿಯಾಶೀಲವಾಗಿರಬೇಕಾಗತ್ತೆ. ಯಾವ ರೀತಿ ಅದ್ರ ನಾವು ಹೇಳೋದು ಸ್ಪಾನ್ಸರ್ಶಿಪ್ ಅಂತ ಕರಿತೀವಲ್ಲ, ಮೊದಲು ಕಂಪ್ನಿಗಳಲ್ಲಿ ಅವರೇ ಇರ್ತಿದ್ರು, ಮಾಲೀಕರು ಇರ್ತಿದ್ರು. ಈಗ ಮಾಲೀಕರಿಲ್ಲ, ಸರ್ಕಾರಗಳು ಮಾಲೀಕರಾದರೂ ಕೂಡ ಅದಕ್ಕೊಂದು ಮ್ಯಾನೇಜರ್ಗಳು ಬೇಕಾಗತ್ತೆ, ಅದಕ್ಕೆ ಒಂದು ಸೃಜನಶೀಲ ಮನಸ್ಸು ಇರಬೇಕಾಗತ್ತೆ. ಆ ರೀತಿಯ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಅದಕ್ಕೆ ಈಗ ಇಡೀ ದೇಶದ ನೀವು ರಂಗಭೂಮಿಯನ್ನು ಗಮನದಲ್ಲಿಟ್ಕೊಂಡು ನೋಡೋದಾದರೆ, ಬೆಂಗಾಲಲ್ಲಿ ಏನಿತ್ತು ತುಂಬ ಆಧುನಿಕತೆ, ಈಗ ಅಲ್ಲಿ ಸ್ವಲ್ಪ ಮುಸ್ಕಾಗಿರೋದನ್ನು ನೋಡ್ತೀವಿ. ಮರಾಠಿಯಲ್ಲಿದೆ, ಮರಾಠಿಯಲ್ಲಿ ಜೊತೆಗೆ ಆಶ್ಚರ್ಯ ಆಗೋದೇನೆಂದರೆ, ಅಲ್ಲಿ ಮರಾಠಿ ಹಿಂದಿ ಸಿನಿಮಾ ಬಾಲಿವುಡ್ ಬಂದರೂ ಕೂಡ ಅಲ್ಲಿಯ ರಂಗಭೂಮಿ ತನ್ನ ಸಿನಿಮಾ ಅಭಿವ್ಯಕ್ತಿಯನ್ನು ಅದು ಮೂಲೆ ಗುಂಪಾಗ್ಲಿಕ್ಕೆ ಬಿಡಲಿಲ್ಲ ಅವರು. ಯಾಕೆಂದರೆ ಭಾಷೆ ಬಗ್ಗೆ ನಾಟಕಗಳು ಈಗಲೂ ಕೂಡ ಅದೊಂದು ಅಮೆಟರ್ಸ್ ತಂಡಗಳಲ್ಲಿದ್ದರೂ ಕೂಡ ವೃತ್ತಿಪರವಾಗಿರೋದನ್ನು ನೋಡ್ತೀವಿ. ಅಂದರೆ ಅಲ್ಲಿಯ ಪ್ರೇಕ್ಷಕರು ಯಾವ ರೀತಿ ಬೆಳೆದಿದ್ದಾರೆ ಅಂದರೆ, ಈ ತಿಂಗಳಲ್ಲಿ ನಾನು ಎಷ್ಟು ನಾಟಕವನ್ನು ನೋಡ್ತೀನಿ ಅಂತ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ನ ಮಾಡ್ಕೊಂಡ್ಬಿಡ್ತಾರೆ ಅವರು. ಹೇಗೆ ನಾವು ಒಂದು ಟೂರಿಸ್ಟಾಗಿ ನಾವು ಬೇರೆ ಬೇರೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ತೀವೋ, ಆ ರೀತಿ ಆ ತಿಂಗಳಲ್ಲಿ ಯಾವ ನಾಟಕವನ್ನು ನೋಡಬೇಕನ್ನೋದು ಮರಾಠಿಗರು ಕಲ್ತಿದ್ದಾರೆ. ಆ ರೀತಿ ಪರಂಪರೆಯನ್ನು ಕೂಡ ನಾವು ರೆಪೆಟ್ರಿಗಳ ಮೂಲಕ ಹುಟ್ಟಾಕಬೇಕು ಅನ್ನೋದು ಇದೆ. ಅದನ್ನು ಸಂಚಾರಗಳಲ್ಲಿ ಅದಾಗಿದೆ. ತಿರುಗಾಟ ಮತ್ತು ಶಿವಸಂಚಾರ ಇವು ಮಾಡಿದ್ದಾವೆ. ಅಲ್ಲಿದೆ ಆದ ಒಂದು ಆಡಿಯನ್ಸ್ ಇರ್ತಾರೆ ಆ ಊರುಗಳಲ್ಲಿ. ತಂಡಗಳು ಮೊಬೈಲ್ ಥಿಯೇಟ್ರಾಗಿ ಹೋಗ್ತವೆ, ಅಲ್ಲಿ ನಾಟಕ ಮಾಡಿ ಬರ್ತವೆ. ಆದರೆ ರಂಗಾಯಣ
ಮಕಾಮನ ನಮ್ಮದಂಥ ಸಂಸ್ಥೆ ಏನು ವೃತ್ತಿ ಕಂಪ್ನಿ ನಾನು ಆಗಲೇ ಹೇಳ್ದಂಗೆ ಮಕಾಮ್ಗಳನ್ನ ಮಾಡಬೇಕು. ಒಂದು ನಾಟಕ ಸಾಧ್ಯ ಆದರೆ ಒಂದು ಊರಿನಲ್ಲಿ, ಈಗ ಮೈಸೂರಿನಲ್ಲಿ ಒಂದು ನಾಟಕ ರಂಗಾಯಣ ಮಾಡುತ್ತೆ ಅಂದರೆ ಯಾವುದೋ 1-2 ಶೋಗೆ ನಿಲ್ಲಲ್ಲ ಅದು. ಆದರೆ ಸಂಚಾರಗಳು ಮಾಡೋದು, ತಿರುಗಾಟ ಮಾಡೋದು, ಆ ಊರಿನಲ್ಲಿ 3 ನಾಟಕ ಅಂದರೆ 3 ದಿನ ಮಾಡಾದ್ಮೇಲೆ ಮುಂದೆ 100 ಹೋಗ್ತವೆ ಅವು. ಅಂದರೆ ಇಲ್ಲಿ ನಟರು ಚಲನಶೀಲವಾಗಿರ್ತಾರೆ, ಪ್ರೇಕ್ಷಕರು ಅಲ್ಲಿ ಸ್ಥಳೀಯಗೊಂಡಿರ್ತಾರೆ. ಆದರೆ ರಂಗಾಯಣದಲ್ಲಿ ನಟರುಗಳು ಒಂದು ರೀತಿ ಒಂದು ಜಾಗದಲ್ಲಿದ್ದರೆ ಪ್ರೇಕ್ಷಕರು ಚಲನಶೀಲರಾಗಿರ್ತಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಬರೋದನ್ನು ನಾವು ನೋಡಿದ್ದೀವಿ. ಆದರೆ ಈ ಬೋರ್ಡಮ್ ತಪ್ಪಿಸ್ಲಿಕ್ಕೆ ಕೂಡ ಮಕಾಮನ ಮಾಡಬೇಕು ಅಂತ ಕಾರಂತ ಹೇಳ್ತಾಯಿತ್ತು. ಅದು ರೆಪೆಟ್ರಿಗಳಿಗೆ ಅನಿವಾರ್ಯ ಕೂಡ, ಇಲ್ಲಾಂದ್ರೆ ಅದು ಜಡಗೊಳ್ತಾ ಹೋಗ್ತದೆ ಒಂದೇ ಜಾಗಗಳಲ್ಲಿ ಮಾಡ್ತಾ ಹೋದಾಗ. ಸೊ ಆ ರೀತಿಯ ಪ್ರಯೋಗಗಳನ್ನು ನನಗಿಷ್ಟ ಆಯಿತು. ಅದಕ್ಕೆ ನಾನು ಎಲ್ಲ ನಾಟಕಗಳು ಹೆಚ್ಚು ಒಂದು ರೀತಿ ಹೇಳ್ತಾರೆ, ನೀವು ರಿಯಲಿಸ್ಟಿಕ್ ಮಾಡಿದ್ದೀರಾ, ಗಾಂಧಿ ವರ್ಸಸ್ ಗಾಂಧಿ ನೋಡಿ ಅಂತೀನಿ, ಗೋದಾನ ಮಾಡಿರೋದು ನೋಡಿ ನಾನು ಗುಲ್ಬರ್ಗ ಸಮುದಾಯಕ್ಕೆ ಅಂತ ಹೇಳ್ತೀನಿ. ಅಂದರೆ ರಿಚುವಲಿಸ್ಟಿಕ್ ಪ್ಲೇ ಕುಸುಮಬಾಲೆ ಆ ರೀತಿಯ ಒಂದು ನನ್ನ ಆಧುನಿಕ ಮ್ಯಾಜಿಕಲ್ ರಿಯಲಿಸಮ್ನ ಒಂದು ದೊಡ್ಡ ನಾಟಕ ಅದು. ಓಲೆ ಸೋಯಂಕನ ರೋಡು ತುಂಬ ಯಶಸ್ಸನ್ನು ತಂದು ಕೊಟ್ಟ ನಾಟಕ ರಂಗಾಯಣದಲ್ಲಿ ನನಗೆ. ಶೂದ್ರ ತಪಸ್ವಿ ಆಗಿನ ಕಾಲದಲ್ಲೇ 1930s ಕಾರಂತರ ನಾಟಕ ಬರೆದಾಗ ಒಂದು ದೊಡ್ಡ ವಾಗ್ವಾದಗಳಾಗ್ತವೆ ಮಾಸ್ತಿ ಮತ್ತು ಕುವೆಂಪುರ ನಡುವೆ. ಆ ಟೆಕ್ಸ್ಟನ್ನು ಇಟ್ಕೊಂಡು ನಾನು ರಂಗಾಯಣಕ್ಕೆ ಮಾಡಿದಾಗ ಮತ್ತೆ ಹೊಸ ದೃಷ್ಟಿಕೋನದಿಂದ ಅದನ್ನು ನಾನು ನೋಡಬೇಕಾಯಿತು. ನಾಟಕಕಾರರಾಗಿ ಎಲ್ಲಿ ನಾವು ನೋಡ್ತಾ ಇದ್ದೀವಿ, ಕವಿಯಾಗಿ ನೋಡ್ತೀವಿ, ಮಹಾಕವಿಯಾಗಿ ನೋಡ್ತೀವಿ. ನಾಟಕಕಾರಾಗಿ ಕುವೆಂಪು ನೋಡದೇ ಇರಲಿಲ್ಲ ನಾವು, ಬರೀ ವೈಚಾರಿಕ ನಿಲುವುಗಳಿಗಷ್ಟೇ ನಿಲ್ಲಿಸ್ಕೊಳ್ತೀವಿ. ಅದನ್ನು ಕೂಡ ಆ ರೀತಿ ಆರಂಭ ಆಗಿದ್ದು ನೋಡ್ತೀವಿ. ಯಾಕಂದರೆ ರಂಗಾಯಣ ಶುರುವಾಗಿದ್ದೇನೆ ಕಿಂದಿರ ಜೋಗಿ ಬಿ ವಿ ಕಾರಂತರು ಮಾಡೋದ್ರ ಮೂಲಕ. ಸೊ ಕೊನೆಗೆ ರಂಗಾಯಣದ ದೊಡ್ಡ ಮಹಾಪ್ರಯೋಗ ಆಗಿತ್ತು. ಕಾತಾ ಚಿಕ್ಕಣ್ಣರವರು ಅದರ ಪ್ರಭಾರಿ ನಿರ್ದೇಶಕರಾಗಿದ್ದ ನಾನು 9 ಗಂಟೆ ನಾಟಕ ಏನು ಮಲೆಗಳಲ್ಲಿ ಮದುವೆಗಳು ಮಾಡಿದೆ. ರಂಗಾಯಣದಲ್ಲಿ 15 ಶೋ ಆಯಿತು. NSTಗೆ ನಾನು ನಿರ್ದೇಶಕನಾಗಿ ಬಂದಮೇಲೆ ಏನು 4 ವರ್ಷಗಳು ಆವೃತ್ತಿಗಳನ್ನು ಮಾಡಿದೆ. ಅಲ್ಲಿ ಒಟ್ಟು ಈಗ 116 ಶೋಗಳಿಗೆ ಈಗ ನಿಂತಿದೆ ಅದು. ಅಂದರೆ ಇಲ್ಲಿ ಆರಂಭಗೊಂಡಂಥ ಮೈಸೂರಲ್ಲಿ ಆರಂಭಗೊಂಡಂಥ ಮಲೆಗಳಲ್ಲಿ ಮದುಮಗಳು ಬೆಂಗಳೂರಂಥ ನಗರಗಳಲ್ಲಿ ಒಂದು 100 ಶೋಗಳಾಗಲಿಕ್ಕೆ ಆಗಿದೆ. ಅಂದರೆ ಕಾರಂತರು ಏನು ಕನಸಿದ್ರಲ್ಲ ಮಕಾಮ್ ಮಾಡೋದು ಏನು ಅಂತ, ಆ ಮಕಾಮನ್ನು ನಾವು NSTಯ ಮೂಲಕ ರಂಗಾಯಣದ ಕಾನ್ಸೆಪ್ಟ್ ಮೂಲಕ ಅದನ್ನು ನನಗನ್ಸುತ್ತೆ ಈಗ ನಿಜಕ್ಕೂ ಖುಷಿಯಾಗುತ್ತೆ. ಕಾರಂತರು ಯಾವ ರೀತಿ ಒಂದು ಮುಂದಾಲೋಚನೆಯಿಂದ ಹೇಳ್ತಾಯಿದ್ರು. ಜನಗಳು ಬೆಂಗಳೂರಿನಲ್ಲಿ ಬರೀ ಬೆಂಗಳೂರು ಜನ ಅಲ್ಲ, ಎಲ್ಲ ಯುವ ಜನ, IT-BT ಮಕ್ಕಳು, ಬೇರೆ ಬೇರೆ ಜಿಲ್ಲೆಯವರು, ರಾಷ್ಟ್ರಮಟ್ಟದ ಪ್ರೇಕ್ಷಕರಲ್ಲಿ ಬಂದಿದ್ದಾರೆ. ಅಂದರೆ ಒಂದು ನಾಟಕ ನಿರಂತರವಾಗಿ ನಡೆಯುತ್ತೆ ಅಂದರೆ, ಹಾಗೆ ಸಿನಿಮಾ ನಡೆಯುತ್ತೆ, ಆ ರೀತಿ ಒಂದು ಜಾಗದಲ್ಲಿ ನಡೆಯುತ್ತೆ ಅಂದರೆ ಜನಗಳು ಬರ್ತಾರೆ. ಆ ಸಕ್ಸಸ್ ನಿಂತಿರೋದು ಜನರ ಮೌತ್ ಪಬ್ಲಿಸಿಟಿಯಿಂದ ಕೂಡ ಇರುತ್ತೆ. ಅದು ನಮಗೆ ಯಾವುದೋ ವಿಮರ್ಶೆ ಮೂಲಕ ಅಲ್ಲ, ಪ್ರಚಾರದ ಮೂಲಕನೂ ಅಲ್ಲ. ಯಾಕಂದರೆ ಈಗ ಇಡೀ ಗ್ಲೋಬಲೈಸೇಷನ್ನಲ್ಲಿ ನಾವು ಈ ಮಾರ್ಕೆಟ್ ತಂತ್ರಜ್ಞಾನದಲ್ಲಿ ನಾವು ಕಾಂಪೀಟ್ ಮಾಡೋಕ್ಕೆ ಆಗಲ್ಲ ರಂಗಭೂಮಿ. ಯಾಕಂದರೆ ನಾವು ಅಂದ್ಕೊಂಡಿರೋದು ಬಿಸ್ನೆಸ್ಸೇ ಅಲ್ಲ ರಂಗಭೂಮಿ, ಸಿನಿಮಾ ಥರ ಇದೊಂದು ಇಂಡಸ್ಟ್ರಿ ಅಲ್ಲ ಇದು. ಸೊ ಈ ಎಚ್ಚರವನ್ನು ಕೂಡ ನಮಗೆಲ್ಲ ಆಧುನಿಕ ರಂಗಭೂಮಿಯವ್ರಿಗೆ ಗೊತ್ತಿದೆ. ಕಾರಂತರು ಸ್ಪಷ್ಟವಾಗಿ ಹೇಳ್ತಾಯಿದ್ರು, ರಂಗಭೂಮಿ ಅದು ವೃತ್ತಿಪರ ಆದರೂ ಕೂಡ ಅದು ಯಾವಾಗ ಅದು ವಾಣಿಜ್ಯ ಅಲ್ಲ, ಬಿಸ್ನೆಸ್ ಅಲ್ಲ ಅಂತ ಹೇಳ್ತಾಯಿದ್ರು. ವ್ಯಾಪಾರ ಅಲ್ಲ, ಅದು ವ್ಯಾಪಾರಿ ಮನೋಭಾವ ಇರಬಾರ್ದು ಅಂತ. ಆದರೆ ಅದು ಸಂಘಟನೆ ನೆಲೆಯಲ್ಲಿ ಅದನ್ನು ಜನರಲ್ಲಿ ತೊಗೊಂಡೋಗೋ ಸಮಯದಲ್ಲಿ ಆ ರೀತಿ ಸ್ವಲ್ಪ ಹಣಕಾಸು ವ್ಯವಹಾರದಲ್ಲಿ ನಮಗೆ ಬೇಕಾಗುತ್ತೆ ಆ ಕೌಶಲ್ಯ. ಬಟ್ ಅದನ್ನು ಬಿಸ್ನೆಸ್ ಅಂತ ಡಿಕ್ಲೇರ್ ಮಾಡ್ಬೋದು ಅಂತ. ಬಿಸ್ನೆಸ್ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ನಾಟಕಕಾರ, ಹೊಸ ಆಲೋಚನೆ, ಸಂಸ್ಕೃತಿ, ಚಿಂತನೆ, ಮೂಲಗುಂಪಾಗೋ ಸಾಧ್ಯತೆ ಇರುತ್ತೆ. ನಾವು ನೋಡ್ತಾ ಇದ್ದೀವಿ ಸೀರಿಯಲ್ಗಳು, ರಿಯಾಲಿಟಿ ಶೋಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾವ ಬಿಸ್ನೆಸ್ ಆದರೆ ಏನಾಗುತ್ತೆ ಅಂತ. ಅವ್ರು ಏನು ಅಂದ್ಕೊಂಡಿರ್ತಾರೋ ಅದೇ ಸತ್ಯ ಅನ್ನೋ ಥರ ನಮಗೆ ಉಣಬಡಿಸೋದು ನಾವು ನೋಡ್ತೀವಿ. ಸೊ ಇವಿಷ್ಟು ನನ್ನ ನಿರ್ದೇಶನ, ನೇಪಥ್ಯದಲ್ಲಿ ವಿನ್ಯಾಸ, ಸಂಘಟನೆ ಮತ್ತು ಸಂಗೀತದಲ್ಲಿ ಆಸಕ್ತಿ ಇರೋದು ನನಗೆ. ಆಮೇಲೆ ತೊಡಗಿಸ್ಕೊಂಡಿರೋ ತಂಡಗಳಂದರೆ ನಾನು ಸಮುದಾಯ ತುಂಬ ಬಹುಮುಖ್ಯವಾದ ಸಂಘಟನೆಯಾಗಿ ನನಗೆ ಹಲವಾರು ಜಿಲ್ಲೆಗಳಲ್ಲಿ ಆ ತಂಡಗಳಿಗೆ ಕೆಲಸ ಮಾಡಿದ್ದೀನಿ. ನಾನು ಬೀದರಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಮಂಡ್ಯದಿಂದ ನನಗೆ ಆಗ ಒಂದು ಪೋಸ್ಟ್ ಕಾರ್ಡ್ ಬಂತಾಗ 85-86 ಅಂತ ಕಾಣುತ್ತೆ. ಜಯಪ್ರಕಾಶ್ ಗೌಡ ಅಂತ ನಮ್ಮ ಹಿರಿಯ ಮಿತ್ರರು ಅವರೊಂದು ಪತ್ರ ಬರೆದ್ರು, ನೀವು ಬರೀ ಹೈದರಾಬಾದ್ ಕರ್ನಾಟಕದಲ್ಲಿ ಮಾಡ್ತಾಯಿದ್ದೀರಿ, ನೀವು ಮಂಡ್ಯಗೆ ನಾಟಕ ಬಂದು ಮಾಡ್ತೀರಾ ನೀವು ಅಂತ ಕೇಳೋದು. ಅಂದರೆ ಗೆಳೆಯರ ಬಳಗ ಅಂತ ಒಂದು KV ಶಂಕರೇಗೌಡರು ಆರಂಭ ಮಾಡಿದ ತಂಡ. ಅಲ್ಲಿ ಜಯಪ್ರಕಾಶ್ ಗೌಡ ಮತ್ತು ಶಿವರಾಮ್ ಅಂತ ಲೈಬ್ರರಿ ಶಿವರಾಮನ್ ಅವರು, ಮೋಹನ್ ಕುಮಾರ್ ಅವರು ತುಂಬ ಅತ್ಯುತ್ತಮವಾದ ಒಂದು ಗೆಳೆಯರ ತಂಡ ಅದು. ಆ ತಂಡಕ್ಕೆ ನಾನು ಅವರು ಕಳೆದಾಗ ನನಗೆ ಆಶ್ಚರ್ಯ ಆಯಿತು. ನಾನು ಇರೋದು ಬೀದರಲ್ಲಿದ್ದೀನಿ ನಾನು. ಆದರೆ ನಾನು NSTಯಿಂದ ಬಂದಮೇಲೆ ತುಂಬ ಮಂದಿ, ನಾನು ಬೆಂಗಳೂರು ಹುಟ್ಟಿ ಬೆಳೆದರೂ ಕೂಡ ಸಮುದಾಯದ ಜಾತದಲ್ಲಿ ಏನು ಊರುಗಳನ್ನ ನಾನು ನೋಡಿದ್ನಲ್ಲ ಅದನ್ನು ಮತ್ತೆ ನಾನು ಕಾರ್ಯಕ್ಷೇತ್ರ ಮಾಡಿಕೊಂಡೆ. ನಾನು ಸಮುದಾಯದ ದಶಮಾನೋತ್ಸವ ಆದಾಗ ನನ್ನ 4 ನಾಟಕ ರವೀಂದ್ರ ಕಲಾಕ್ಷೇತ್ರ ಎಲ್ಲ ತಿಳ್ಕೊಂಡಿದ್ದು ಬಸವಲಿಂಗಯ್ಯನವರು ರಾಯಚೂರಿಂದ ಬಂದಿದ್ದಾರೆ ಅಂತ. ಈಗ ನಾನು ಮೈಸೂರಲ್ಲಿ 30 ವರ್ಷ ಇದ್ದೀನಿ, ಈಗ ಮೈಸೂರಲ್ಲ ಬೆಂಗಳೂರು ಅಂತ ಹೇಳ್ತಾರೆ. ಅಂದರೆ ಇದು ಈ ನಮಗೆ ಒಂದು ರೀತಿ ಹೆಂಗಿದೆ ಅಂದರೆ, ಒಂದು ವೃತ್ತಿಪರವಾಗಿರುತ್ತೆ ನನ್ನಂಥ ಅಥವಾ
ಕಾರಂತ ಅಂತವರು, ಪ್ರಸನ್ನಂತವರು ಒಂದು ಕಡೆ ನೆಲೆನೇ ಇಲ್ಲ ನಮಗೆ. ಒಂಥರ ಜಂಗಮರೂಪಿಗಳಿಗೆ ಇಡೀ ಕರ್ನಾಟಕವನ್ನು, ದೇಶವನ್ನು ಸುತ್ತಿರೋದಿದ್ದಾವೆ. ಆ ರೀತಿ ಒಂದು ಅನುಭವ ನನಗೆ NSTಯಲ್ಲಿ ಹೋದಾಗ ನನ್ನ ರಾಜ್ಯವನ್ನು ನಾನು ಸುತ್ತಬೇಕು ಅಂತ ಗೊತ್ತಾಯಿತು. ನಾನು ಬೇರಲ್ಲೇ ಭದ್ರ ಇಲ್ಲದೆ ಹೋದರೆ ನಾನು ಯಾವ ಫಸಲನ್ನು ಕೊಡಲಿಕ್ಕಾಗತ್ತೆ, ಅದು ಹೂ ಹಣ್ಣು ಯಾವ ಬರುತ್ತೆ, ಈ ನಂಬಿಕೆಯಲ್ಲಿದ್ದವ ನಾನು. ಅದಕ್ಕೆ ನನ್ನ ಕನ್ನಡ ಸಂಸ್ಕೃತಿಯ ಬೇರಿಗೆ, ನೆಲಕ್ಕೆ ನಾನು ವಾಪಸ್ಸಾಗಿದ್ದು ಈ ಕಾರಣಕ್ಕೆ. ಹಾಗಾಗಿ ನನ್ನ ರಂಗಾಯಣದಲ್ಲಿ ಅದು ಒಂದು ಕಂಪ್ನಿ ಆದಾಗೂ ಕೂಡ ನಾನು 10 ವರ್ಷ ಮಾಡಿದಾಗ ನನಗೆ ಗೊತ್ತಾಯಿತು. ಈ NSTಯಲ್ಲಿ ಈಗ ನಾನು ಇಲ್ಲಿ 7 ವರ್ಷ ಇದ್ದೆ, ಮೊದಲು ಒಂದು 3 ವರ್ಷ ಇದೆ, 10 ವರ್ಷ ಅಲ್ಲಿ ಕಳೆದೆ ನಾನು. ಅಂದರೆ ಒಂದು ರೀತಿ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸಂಚಾರದ ಜೊತೆಗೆ ರಂಗಾಯಣ ಜೊತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನೋಡ್ಕೊಂಡು ಬಂದಿದ್ದು. ಇದೆಲ್ಲ ನೋಡಿದಾಗ ನನಗೆ ಯಾವಾಗೂ ಸಂಸ್ಕೃತಿ ಅದು ನೆಲಮೂಲದ್ದು ಅಂತ ನನಗೆ ಕಲ್ಪನೆ ಬಂದಿದ್ದರಿಂದ ನನ್ನ ಆಯ್ಕೆ ಕೃತಿಗಳು ಕೂಡ ಹಂಗೆ ಇರ್ತವೆ. ಹಾಗಾಗಿ ಗೆಳೆಯರ ಬಳಗ ಇರ್ಬೋದು, ಅಥವಾ ಇಲ್ಲಿ ಕದಂಬ ರಂಗವೇದಿಕೆಗೆ ನಾನು ಮಾಡಿದ್ದೀನಿ, ಗುಲ್ಬರ್ಗದಲ್ಲೊಂದು ಅಮೆಟ್ರಸ್ ತಂಡಕ್ಕೆ ಮಾಡಿದ್ದೀನಿ. ಅಂದರೆ ಹೊನ್ನಾಳಿಗೆ ಹೋದರೆ ಅಲ್ಲಿ ರಂಗವೊಳೆ ತಂಡಕ್ಕೆ ಹೊನ್ನಾಳಿಯಲ್ಲಿ ನಾಟಕ ಮಾಡಿದ್ದು ನಾನು. ಶಿವಮೊಗ್ಗದ ಇದರಲ್ಲಿ ಶಿಕಾರಿಪುರದಲ್ಲಿ ಬೆರಳಿಗೆ ಕೊರಳು ಕುವೆಂಪುದು ಮಾಡಿದ್ದೀನಿ. ಅಂದರೆ ಈಗ ನಾನು ಹೇಳ್ತಾ ಹೋಗ್ಬೋದು, ಇದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹಲವಾರು ರಂಗ ತಂಡಗಳಿಗೆ ರಂಗ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ. ಅದ್ರ ಜೊತೆಗೆ ನಾಟಕ ಅಕಾಡೆಮಿ ಆವಾಗ ತುಂಬ ಆಕ್ಟಿವ್ ಆಗಿದ್ದರಿಂದ ಬಿ ವೈಕುಂಠರಾಜ್ ಅವರು ಹಲವಾರು ನಾಟಕಗಳು ರಂಗ ಶಿಬಿರವನ್ನು ನನಗೆ ಕೊಡ್ತಾಯಿದ್ರು. ಅವಾಗ 3,000 ಆವಾಗ ರಾಯಲ್ಟಿ ಕೊಡ್ತಾಯಿದ್ದಿತ್ತು ನಮಗೆ. ಒಂದು 30,000 ಸಿಕ್ಕಿದ್ರೆ ಒಂದು ನಾಟಕಕ್ಕೆ ದೊಡ್ಡ ಅಮೌಂಟ್ ಅವಾಗ. ಈಗದು ನಮಗೆ ಗೊತ್ತಿದೆ ಎಷ್ಟೆಲ್ಲ ಲಕ್ಷಗಳಿಗೆ ಬಂದು ನಿಂತಿದೆ ಒಂದು ರಂಗಪ್ರಯೋಗ, ಅಮೆಟರ್ಸ್ ಇರಲಿ ಅಥವಾ ವೃತ್ತಿಪರತೆ ಇರಲಿ. ಹಾಗಾಗಿ ಹಲವಾರು ರಂಗ ತಂಡಗಳಿದೆ. ಇವು ನಾನು ಒಂದು ರೀತಿ ಜನಪದ ನಾಟಕಗಳನ್ನು ಜನಪದ ಅಕಾಡೆಮಿ ಜೊತೆ ನಾನು ಮಿಂಗಲಾಗಿ ಮಾಡಿತ್ತು. ಹಲವಾರು ಜನಪದ ತಜ್ಞರು ನನ್ನ ಜೊತೆ ಒಡನಾಟ ಆಯಿತು. ಮುದೇನೂರು ಸಂಗಣ್ಣವರ ಏನು ಹರಪನಹಳ್ಳಿ ನಾನು ಮಾಡಿದಾಗ 10 ದಿನದ ಜನಪದ ರಂಗಮೇಳ ಮಾಡಿ 10 ದಿನದ ನಾಟಕೋತ್ಸವ ಕೂಡ ಅಲ್ಲಿ ಮಾಡಿದೆ ನಾವು. ನನ್ನ ನಾಟಕಗಳ ಜೊತೆಗೆ ಹಲವು ತಂಡಗಳನ್ನು ನಾವು ಕರೆಸ್ತಾ ಇದ್ದೆ. ಅದನ್ನು ನಾನು ಧಾರವಾಡದಲ್ಲಿ ನೆಲ್ಸನ್ ಮಂಡೇಲ 25 ವರ್ಷದ ಜೈಲು ನಿವಾಸಿ ಆದ ಸಮಯದಲ್ಲಿ ಅದರ ನೆನಪಿಗಾಗಿ ನಾವು ಧಾರವಾಡದ ರಂಗಮೇಳ ಮಾಡಿದ್ವು. ನಾವಲ್ಲಿ ಚಂಪಾರವರು, ತುಂಟಾದಾರಿಯವರು, CR ಭಟ್, ಈ ಥರದ ಸಮುದಾಯದ ಸಂಗಾತಿಗಳು ಮತ್ತು ಸಮುದಾಯದ ಹೊರಗೆ ನಿರ್ತಕ್ಕಂಥ ಪ್ರತಿಪರ ಸಂಘಟನೆಯ ಗೆಳೆಯರ ಜೊತೆ ಸೇರಿ ಅಲ್ಲಿ ಮಾಡಿತು. ಅಲ್ಲಿ ಸೊಲ್ಬಕ್ನವರು ಆ ನಂತರ ಬಯಲಾಟವನ್ನು, ಏಕಲವ್ಯನ ಸಿದ್ಧಲಿಂಗನವರು ಏಕಲವ್ಯನ ಬಯಲಾಟವನ್ನು ಒಂದು ಬಯಲಾಟಕ್ಕೆ ಅಳವಡಿಸಿದ್ದು ನಾನು ನೋಡ್ತೀನಿ. ಅದನ್ನು ಮೊದಲು ನಾನು ಹರಪನಹಳ್ಳಿಯಲ್ಲಿ ಮಾಡಿದ್ದೆ, ನಾನು ಸಣ್ಣಾಟದ ಶೈಲಿಯಲ್ಲಿ. ಆಮೇಲೆ ನಂತರ ಅದನ್ನು ದೊಡ್ಡ ಒಂದು ಬಯಲಾಟ ಮೇಳವನ್ನೇ ಕಟ್ಟಿದ್ರು. ನಮ್ಮ ಗಂಗಾಧರ ಸ್ವಾಮಿಗಳು ಅದನ್ನು ದೊಡ್ಡಾಟದ ತಿರುಗಾಟ ಅಂತ ಕೂಡ ಅವರು ಮಾಡಿದರು. ಅಂದರೆ ಇವೆಲ್ಲ ಒಂದು ನನ್ನ ನೆನಪಿನ ಬಳ್ಳಿಯಲ್ಲಿ ಇರ್ತಕ್ಕಂಥ ಕೆಲವಿದು. ನೀವು ತೊಡಗಿಸ್ಕೊಂಡಿರುವ ನಾಟಕಗಳ ಹೆಸರುಗಳು ಮತ್ತು ಎಷ್ಟು ನಾಟಕಗಳು, 120 ನಾಟಕಗಳಿದ್ದಾವೆ. ನಾನು ಮಧುವರಿಗೆ ನಾನು ಲಿಸ್ಟನ್ನು ಕೊಡ್ತೀನಿ, ನಾನು ಬೇಕಾದ್ರೆ ಹಾಕೋಬೋದು. ಆದರೆ ನಾನು ಇವಾಗ ರಂಗಾಯಣದ ಕೆಲವು ಹೇಳಿದೆ. ಆದರೆ ನನ್ನ ಆ ರೀತಿ ತುಂಬ ಜೀವಂತವಾಗಿ ಇಟ್ಟಿರೋ ಗಮನ ಸೆಳೆದಂಥ ನಾಟಕಗಳು ಒಂದು 10 ಆದರೂ ನಾನು ಹೇಳ್ಬೋದು. ಬೆಂಗಳೂರು ಸಮುದಾಯಕ್ಕೆ ನಾನು ಮಾಡಿದಂಥ ಮಾದಾರಿ ಮಾದಯ್ಯ ಶಿವಪ್ರಕಾಶ್ದು ವಿಜಯವಾಡದಲ್ಲಿ ಅದೊಂದು ಹೊಸ ಸಾಂಸ್ಕೃತಿಕ ಸಂಚಲನವನ್ನೇ ಉಂಟು ಮಾಡಿದ್ದು ನಾವು ನೋಡ್ತೀವಿ. ಮಾದಾರಿ ಮಾದಯ್ಯ ಆದಮೇಲೆ ಅವರು ಇನ್ನೊಂದು ಮಂಟೇಸ್ವಾಮಿ ಈಗಲೂ ಜೀವಂತವಾಗಿ ನಡೀತದೆ. ಒಂದು 2 ಸಾಂಸ್ಕೃತಿಕ ನಾಯಕರನ್ನು ಮಹಾಚೈತ್ರ ಬರೆದಾದ್ಮೇಲೆ ಶಿವಪ್ರಕಾಶ್, ಏನು ನಾವು ಗಿರೀಶ್ ಕರ್ನಾಡು ಅಥವಾ ಚಂಪಾ, ಚಂದ್ರಶೇಖರ್ ಕಂಬಾರ್, ಈ ಆಧುನಿಕ ನಾಟಕಕಾರರು ಅಂತ ಹೇಳ್ತಾಯಿದ್ವು, ಜಡಭರತ, ಇವರೆಲ್ಲ ಸೇರಿಸಿ ಹೊಸದಾಗಿ ಒಬ್ಬ ನಾಟಕಕಾರ ಹುಟ್ಟಿತು ಎಚ್.ಎಸ್. ಶಿವಪ್ರಕಾಶ್. ಆಮೇಲೆ ಎಚ್.ಎಸ್. ಶಿವಪ್ರಕಾಶ್ ನಾಟಕಗಳು ಮಾಡಿದ್ದು ಕೂಡ ನಮ್ಮ ಹೊಸ ತಲೆಮಾರಿ ನಾವು ನಿರ್ದೇಶಕರೇ. ಅದು ನಾನು ಇರ್ಬೋದು, ಸುರೇಶ್ ಆನ್ಗಳು ಇರ್ಬೋದು, ಇಕ್ಬಾಲ್ ಅಹಮದ್ ಇರ್ಬೋದು, ಈ ಥರದ ಮಿತ್ರರು ಹೆಚ್ಚು ನಾಟಕಗಳನ್ನ ಮಾಡೋದು. ಸುರೇಶ್ ಆನ್ಗಳೇ ಅವ್ರದ್ದೊಂದು 2-3 ನಾಟಕ ಮಾಡೋದು. ಅವನ ನಾಟಕ ಮಂಟೇಸ್ವಾಮಿ ಅವನು ಮಾಡಿದಂಥ ವಿನ್ಯಾಸ ಈಗಲೂ ಕೂಡ ಅದರೇ ಒಂದು ರೂಪ ನಾವು ನೋಡ್ತೀವಿ. ಮಾದಾರಿ ಮಾದಯ್ಯ ಮೊದಲು ನಾನು ಮಾಡಿದಾಗ ಅದೇ ರೀತಿ ಇತ್ತು. ಅಂದರೆ ಇಬ್ಬರು ಈಗಿನ ಏನು ಕತ್ತಲ ರಾಜ್ಯ ಅಂತ ಕರೀತಾರೆ, ಮೈಸೂರು ಸೀಮೆಯ ಚಾಮರಾಜನಗರ, ನಂಜನಗೂಡು ಈ ಭಾಗದ ಇಬ್ಬರು ಸಾಂಸ್ಕೃತಿಕ ವೀರರು ಉತ್ತರ ದೇಶಕ್ಕೆ, ಅಂದರೆ ಕಲ್ಯಾಣಕ್ಕೆ ಹೋಗಿ ತೊಗೊಂಡು ಬರ್ತಕ್ಕಂಥ ಒಂದು ಇದೆಯಲ್ಲ, ಒಂದು 12ನೇ ಶತಮಾನದ ಚಳುವಳಿ ಒಂದು ಜಡಗಟ್ಟಾದಮೇಲೆ ಮತ್ತೆ ಚೈತನ್ಯಶೀಲಗೊಳಿಸ್ತಕ್ಕಂಥ ಕಥಾನಕಗಳನ್ನ ಇಟ್ಕೊಂಡು ಮಾಡಿದಾಗ ಶಿವಪ್ರಕಾಶ ಮಾರ್ಜ ಆದರು. ಅಂದರೆ ಪ್ರತಿ ಒಂದು 10 ವರ್ಷ 20 ವರ್ಷ ಆದಮೇಲೆ ಹೊಸ ನಾಟಕ ಎಮರ್ಜ್ ಆಗ್ತಾರೆ. ಈಗ ನಮ್ಮ ಕಾಲಘಟ್ಟದಲ್ಲಿ ನಡೀತಾ ಇರೋದು ಮಲೆಗಳಲ್ಲಿ ಮಧುಬೋಳ್ ಮೂಲಕ ಮತ್ತು ಪಂಪ ಭಾರತ ಮೂಲಕ ಕೆ.ವೈ. ನಾರಾಯಣಸ್ವಾಮಿ ಎಮರ್ಜ್ ಆಗಿದ್ದು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಆದಿಮ ಸಂಸ್ಥೆಯನ್ನು ಕಟ್ಟಂಥ ಕೆ. ರಾಮಯ್ಯ ಮಕ್ಕಳ ರಂಗಭೂಮಿ ಮೂಲಕ ಹೊಸ ಲೋಕವನ್ನು ನಮಗೆ ಕನ್ನಡದ ಸಾಂಸ್ಕೃತಿಕ ಲೋಕದಲ್ಲಿ ಕೊಟ್ಟಿರೋದು ನೋಡಿದ್ವಿ. ಈ ಮೊದಲು ಮಕ್ಕಳ ನಾಟಕ ಇರಲು ಒಂದು ರೀತಿ ಅದು ಪ್ರೇಮ ಕಾರಂತರು ಮಾಡಿದರು ಅದನ್ನು. ಅಂದರೆ ಈ ರೀತಿ ನಾನು ಹೇಳಿದ್ರೆ ನನ್ನ ಜೊತೆಯಲ್ಲಿ ಬಂದಿರ್ತಂಥ NST ಪದವೀಧರರಿದ್ದಾರಲ್ಲ, ನಾನು ನೋಡಿದ್ರೆ ತುಂಬ ಕಿರಿಯ ಜಯಶ್ರೀ ಬಿ ಜಯಶ್ರೀ ಅವರು ಇರ್ಬೋದು ಅಥವಾ ಪ್ರಸನ್ನ ಇರ್ಬೋದು, ಈ ಒಂದು ಯಾದಿಯನ್ನು ನೋಡಿದ್ರೆ ನಾನು
80ರ ದಶಕದಲ್ಲಿ ಬಂದಂಥ ಒಬ್ಬರು ಇದ್ದಾರೆ, ನನ್ನ ಹಿರಿಯರು ಇದ್ದಾರೆ, ಕಿರಿಯರು ಇದ್ದಾರೆ. ಒಟ್ಟಾರೆ ನಾವು NST ಕರ್ನಾಟಕದಿಂದನೇ ಬಂದಿರತಕ್ಕಂಥ ಮಿತ್ರರು ಈಗಿನ ಇದ್ರು ಸೇರಿಸಿದ್ರೆ ಒಂದು 70ರಿಂದ 80 ಜನ ಇದ್ದೀರಿ ಅಂತ ಕಾಣುತ್ತೆ. ಮೈಸೂರಿನಲ್ಲೇ ಈಗ ನಾವು ಒಂದು 5-6 ಜನ ಇಲ್ಲಿ NST ಪದವೀಧರರಿದ್ದೀವಿ. ನಾವು ಜನಾರ್ದನ್ ಇರ್ಬೋದು, ಸುಮತಿ ಇರ್ಬೋದು, ನಾನಿರ್ಬೋದು, ಇನ್ನೊಬ್ಬ ಶರತ್ ಅಂತ ಹುಡುಗ ತೀರ್ಕೊಂಡ, ಅವನು NST ಪದವೀಧರನೇ. ಅಂದರೆ ಇಲ್ಲಿ NST ಪದವೀಧರರು ಎಷ್ಟು ಮಂದಿ ರಂಗಾಯಣದ ಡೈರೆಕ್ಟರ್ ಆಗಿದ್ದವು ನಾವು ನೋಡ್ತೀವಿ. ಹಳೆಮನೆ ಬಿಟ್ಟರೆ, ಈಗ ಕಾರ್ಯಪ್ಪರು ಬಿಟ್ಟರೆ ಉಳಿದವರೆಲ್ಲ NST ಪದವೀಧರರು. ಹೆಂಗೆ ನೋಡಿದ್ರೆ NSTಯ ಡೈರೆಕ್ಟರ್ಗಳು ಇಲ್ಲೇನು ರಂಗಾಯಣದ ಡೈರೆಕ್ಟರ್ಗಳಾಗಿದ್ದಾರೆ. ಭಾಗೀರಥಿ ಕೊನೆ ಹೆಣ್ಮಗಳು ಅಂತ ಕಾಣುತ್ತೆ, NST ಪದವೀಧರೆ ಅವಳು, ಕನ್ನಡದ ಹೆಣ್ಮಗಳು. ಆದರೆ ಅಸ್ಸಾಂನಲ್ಲಿ ಸೀಗಲ್ ಮೂಲಕ ತನ್ನ ತಂಡವನ್ನು ಕಟ್ಕೊಂಡಿದ್ದಾಳೆ. ಇದು ಮೈಸೂರು ಒಂದು ರೀತಿಯ ನಮ್ಮ ರಾಜ್ಯದಲ್ಲಿ ಹೇಗೆ ಬೆಂಗಳೂರು ಧಾರವಾಡ ಕೇಂದ್ರ ಸ್ಥಾನವಾಗಿತ್ತು, ಆ ರೀತಿ ಒಂದು ಸಾಂಸ್ಕೃತಿಕ ಕೇಂದ್ರವನ್ನು ತೊಗೊಂಡಿತ್ತು. ಅದರ ಮೊದಲು ಮಹಾರಾಜರ ಕಾಲದಲ್ಲಿ ಇದು ವೃತ್ತಿ ಕಂಪ್ನಿ ಇದ್ದಾಗ ಇದು ಒಂದು ದೊಡ್ಡ ಒಂದು ಪ್ರೊಡ್ಯೂಸರ್ ಸ್ಥಾನದಲ್ಲಿದ್ದನ್ನು ನೋಡ್ತೀವಿ. ಅಂದರೆ ಸರ್ಕಾರದ ನೆಲೆಯಲ್ಲಿ ಮಹಾರಾಜರು ಕೊಟ್ಟಂಥ ಏನು ಪ್ರೋತ್ಸಾಹಗಳಿದ್ದಾವಲ್ಲ, ಜನರು ಅದೇ ರೀತಿ ಕೊಟ್ಟಿದ್ದಾರೆ, ಆಳೋ ಸರ್ಕಾರಗಳು ಕೊಡ್ತಾ ಬಂದಿದ್ದಾವೆ. ಈಗ ಮೈಸೂರು ಒಂದು ರೀತಿ ಸಾಂಸ್ಕೃತಿಕ ರಾಜಧಾನಿ ಅಂತ ಕರೆಯೋದು ಆ ಕಾರಣಕ್ಕೆ. ಇದರಿಂದ ಪ್ರೇರಣೆಗೊಂಡಂಥ ಹಲವಾರು ಯುವ ರಂಗಕರ್ಮಿಗಳು ಹೊಸ ಹೊಸ ಪ್ರಯೋಗಶೀಲತೆಯಲ್ಲಿ ತೊಡಸ್ಕೊಂಡಿರೋದು ನಾವು ನೋಡ್ತಾ ಇದ್ದೀವಿ. ಅಂದರೆ ಇಷ್ಟು ಒಂದು ಮಾದಾರಿ ಮಾದಯ್ಯ ಆಯಿತು, ಸಂಕ್ರಾಂತಿ ಆಯ್ತದು, ಜೋಗ್ತಿಕಲ್ ಅಂತ ಮಾಡಿದ್ದ ನಾಟಕ ನಾನು. ಗೋದಾನವನ್ನು ಶ್ರೀಕಾಂತ್ ಕಿಕ್ಕೇರಿಯವರು ಆ ಕಾಲದಲ್ಲಿ ಒಂದು 35 ವರ್ಷದ ಹಿಂದೆ ಮಾಡಿದಂಥದ್ದು, ಗುಲ್ಬರ್ಗ ಸಮುದಾಯ ಮಾಡಿದಂಥ ರಿಯಲಿಸ್ಟಿಕ್ಲಿ ಅದು ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಟೋಟಲ್ ನ್ಯಾಚುರಲಿಸ್ಟಿಕ್ ಸೆಟ್ ಹಾಕಿ ಮಾಡಿದಂಥ ನಾಟಕ ನಾನದು. ಅದು ಹೇಳ್ಬೋದು. ಅಥವಾ ಅಂದಯುಗ ನಾನೇನು ಗೆಳೆಯರ ಬಳಗಕ್ಕೆ ಮಾಡಿದಂಥ ಅಂದಯುಗ ನಾಟಕ ಇರ್ಬೋದು, ಪಾದುಕ ಕಿರೀಟಿ ಇರ್ಬೋದು, ಅಥವಾ ಶಿವಸಂಚಾರಕ್ಕೆ ಮಾಡಿದಂಥ 10-15 ನಾಟಕಗಳಲ್ಲಿ ಜಂಗಮದೆಡೆಗೆ ಪಂಡಿತ ಸ್ವಾಮೀಜಿಯವರೊಂದು ನಾಟಕ ಇಡೀ ಭಾರತದಾದ್ಯಂತ ಅದು ಹಲವಾರು ರಾಜ್ಯಗಳಿಗೆ ಶಿವಸಂಚಾರದಲ್ಲಿ ಅದು ಆಗಿದೆ. ಸಂತ್ಯಾಗ ನಿಂತನ ಕಬೀರ ಧಾರವಾಡದಲ್ಲೂ ಮಾಡಿದೆ ನಾನು, ಮತ್ತು ಸಾಣೆಹಳ್ಳಿಗೆ ಮಾಡಿದಾಗ 100-150 ಶೋಗಳು ಅದು ಆಗಿದೆ. ಕಬೀರನನ್ನು 15ನೇ ಶತಮಾನದ ಕಬೀರ್ ಪಂಥವನ್ನು ನಾನು ಪರಿಚಯ ಮಾಡಿದ್ದು. ಅಂದರೆ ಈ ರೀತಿ ಎಲ್ಲ ವರ್ಗದ ಪಾತ್ರಗಳನ್ನು ನಾನು ಮಾಡಿದ್ದೇನೆ. ಆ ರೀತಿ ರಾಷ್ಟ್ರಮಟ್ಟದಲ್ಲಿ ನನಗೆ ಕಥಾರಂಗಭೂಮಿಯಲ್ಲಿ ದೊಡ್ಡ ಹೆಸರು ತಂದು ಕೊಟ್ಟದ್ದು ಕುಸುಮಬಾಲೆ. ಧಾರವಾಡದಲ್ಲಿ NST ಮೂಲಕ ಮಾಡಿದಂಥ ಅಕ್ಕರಮಾಸಿ, ಉಚಲ್ಯ ಅನ್ನೋ ಒಂದು ಆತ್ಮಕಥೆ. ಅಂದರೆ ನಾಟಕ ಒಂದು ಶಾಸ್ತ್ರ ಆದಾಗ ರಂಗಭೂಮಿ ಆ ಶಾಸ್ತ್ರವನ್ನು ಮೀರುತ್ತೆ ಅನ್ನೋದು ನನ್ನ ಒಂದು ನಮ್ರವಾದ ನಂಬಿಕೆ. ಅದಕ್ಕಾಗಿ ಕುಸುಮಬಾಲೆ ಅದು ಒಂದು ಪುರಾಣವೂ ಹೌದು, ಕಾವ್ಯವೂ ಹೌದು, ದಲಿತ ಸಂಘರ್ಷ ಸಮಿತಿಯ ದೇವನೂರರ ಆತ್ಮಕಥೆಯೂ ಹೌದು, ಒಂದು ಕಿರು ಕಾದಂಬರಿಯೂ ಹೌದು. ಅದು ಅಂದರೆ ಒಟ್ಟಾರೆ ಎಲ್ಲವೂ ಅಂಶಗಳನ್ನು ನೋಡ್ಕೊಂಡಂಥ ಒಂದು ನಾಟಕ ಅದನ್ನು ನೋಡಿದು. ಅದಾದಮೇಲೆ BV ಕಾರಂತರು ರಂಗಾಯಣದ ತರಬೇತಿ ಮುಗೀತು ಅಂತ ಘೋಷಣೆ ಮಾಡಿತ್ತು. ಬೆಂಗಳೂರಿನಲ್ಲಿ ಅದು ನಾನ್ ಸ್ಟಾಪ್ 18 ಶೋಗಳಾಗಿರೋದನ್ನ ನಾವು ನೋಡಿದ್ದೀವಿ. ನನಗೆ ತುಂಬ ಈಗಲೂ ನೆನಪಿರೋದೇನೆಂದರೆ, ಆಗ BV ಕಾರಂತರು ಮೊದಲನೇ ಮಕ ಮಾಡಿದ್ರು ಪೂರ್ವರಂಗ ಆದಮೇಲೆ. ಭೂಮಿಗೀತ ನಾಟಕ ತೊಗೊಂಡೋಗಿದ್ದು, ಎತ್ತ ಹರಿದಂಸ ರಘುನಂದನ್ ಅವ್ರದ್ದು, ಕುಸುಮಬಾಲೆಯನ್ನು ಇನ್ನೊಂದು ನಾಟಕ, ಆಮೇಲೆ ಗಂಗಾಧರ ಸ್ವಾಮಿಯವ್ರದ್ದು ಒಂದು ನಾಟಕ ಇತ್ತು, ಕಿಂದಿರ್ಜೋಗಿ. ಇಷ್ಟು ನಾಟಕಗಳಲ್ಲಿ ಹೆಚ್ಚು ಪ್ರದರ್ಶನ ಕಂಡಿತ್ತು. ಅಲ್ಲಿ 5 ಶೋಗಳಂತ ಮೊದಲು ಹಾಕಿದ್ದು. ಆದರೆ ಮೊದಲು 2 ನಾಟಕಗಳು 2-3 ಶೋ ಆದಮೇಲೆ ಆಡಿಯನ್ಸ್ನ ಕೊರತೆ ಆದ ತಕ್ಷಣವೇ ಕುಸುಂಬಾಲೆ ಹಾಕಿದ್ದು. ಕುಸುಂಬಾಲೆ ಆದಮೇಲೆ ಅದು 5 ದಿನ ಇದ್ದಿತ್ತದು 10 ದಿನ ಆಯಿತು, 10 ದಿನ ಆಯಿತು, 15 ದಿನ ಆಯಿತು. ಮತ್ತು ಇನ್ನೊಂದು 5 ದಿನ ಎಕ್ಸ್ಟೆಂಡ್ ಮಾಡಿದಾಗ ಮಳೆ ಬಂದಿದ್ದರಿಂದ 18 ಶೋಗೆ ಅದು ನಿಲ್ತದು. ಇದು ಒಂದು ಬೆಂಗಳೂರಿನ ಒಂದು ಚಿತ್ರಕಲಾ ಪರಿಷತ್ತಿನ ಚರಿತ್ರೆಯಲ್ಲಿ ಇದೊಂದು ರಂಗಾಯಣದ ಮೊಕಾಮು ದೊಡ್ಡ ಚಾರಿತ್ರಿಕವಾಗಿ ಉಳ್ಕೊಳ್ತದ್ದು. ಅದ್ರ ಮೂಲಕ ಇಡೀ ನಾಡಿನ ಚಿಂತಕರ ಗಮನವನ್ನು ಸೆಳೀತು, ರಂಗಾಯಣಕ್ಕೆ ದೊಡ್ಡ ಹೆಸರು ತರ್ತು. ಆದರೆ ಈ ಮೊದಲು ಹಿಪೋಲಿಟಸ್ ತೊಗೊಂಡು ನಾವು ಇಡೀ ಅಮೆರಿಕದ ಟೂರನ್ನು BV ನೇತೃತ್ವದಲ್ಲಿ ಮಾಡಿದ್ದು ನಮಗೆ ಗೊತ್ತಿದೆ. ಅಥವಾ ಮಿಡ್ಸಮರ್ ನೈಟ್ಸ್ ಡ್ರೀಮ್ ಮಾಡಿದಂಥ ಇದು ರಂಗಾಯಣದ. ನೀವು ಈಗೇನೀಗ ಕಲಾವಿದರು, ಹಿರಿಯ ಕಲಾವಿದರು ಇದ್ದಾರೆ, ಅವ್ರು ಮಾಡಿದಂಥ ನಾಟಕಗಳು ನೀವು ನೋಡಿದ್ರೆ ಗಟ್ಟಿಯಾದಂಥ 10-15 ನಾಟಕಗಳು ಈಗಲೂ ರಂಗಾಯಣದ ಮೈಸೂರಿನಲ್ಲಿದ್ದಾವೆ. ಅದು ಗುಣಮುಖ ಇರ್ಬೋದು, ರಘುನಂದನ್ ನಿರ್ದೇಶನ ಮಾಡಿದ್ದು, ಅಥವಾ ಗಂಗಾಧರ ಸ್ವಾಮಿಯವರ ಒಂದು ಡಿಟೆಕ್ಟಿವ್ ನಾಟಕ ಇರ್ಬೋದು, ಅಥವಾ ನಾನೇ ಮಾಡಿದಂಥ ಗಾಂಧಿ ವರ್ಸಸ್ ಗಾಂಧಿ ಶೂದ್ರ ತಪಸ್ವಿ ಇರ್ಬೋದು. ಅದರ ನಂತರ ಆಮೇಲೆ ಈಗ ಪ್ರಸನ್ನ ಅವ್ರು ಮಾಡಿದಂಥ ಹ್ಯಾಮ್ಲೆಟ್ ತುಂಬ ಒಳ್ಳೆಯ ನಾಟಕ. ಅದು ಯಾವುದೋ ನಿರ್ದೇಶಕರು ಮತ್ತು ನಾಟಕಕಾರರ ಮಧ್ಯೆ ಬಂದಂಥ ಒಂದು ಬಿಕ್ಕಟ್ಟಿಂದ ಆ ನಾಟಕ ನಿಲ್ತು ಅಂತ ಕಾಣುತ್ತೆ. ಅಂದರೆ ಇವಾಗ ನಾನು ನಿರ್ದೇಶನ ಬಂದಮೇಲೆ ಪ್ರಸನ್ನ ಅವರವರು ಜಂಬೆ ಬಂದಿದ್ದಾರೆ, ಜಯಶ್ರೀ ಕಾಲದಲ್ಲಿ ಬಂದಿದ್ದಾರೆ, ಹಲವಾರು ಜನ ನಿರ್ದೇಶಕರು ಬಂದಿದ್ದಾರೆ, ಹಲವಾರು ಪ್ರಯೋಗಗಳನ್ನು ವಿಭಿನ್ನವಾಗಿ ಮಾಡಿದ್ದಾರೆ. ನನ್ನ ನಾಟಕಗಳು ಈ ರೀತಿ ರಂಗಾಯಣದಲ್ಲಿ ಗಟ್ಟಿಯಾಗಿ ನೆಲೆಗೊಳ್ಳಲಿಕ್ಕೆ ರೆಪೆಟ್ರಿ ಕಾರಣ ಆಗಿದ್ದು. ಈಗಂತೂ
10 ವರ್ಷದ ಹಿಂದೆ ನಾನು ಮಾಡಿದಂಥ ಮಲೆಗಳಲ್ಲಿ ಮದುವೆಗಳು ಈಗಲೂ ನಿಲ್ಲಕ್ಕಾಗಿಲ್ಲ. ನಾನು 10 ವರ್ಷದಿಂದ ಅದೇ ಮಾತಾಡ್ತಾ ಕೂತಿದ್ದೀನಿ ನಾನು. ಆದರೆ ಅದನ್ನು ನೋಡಿ ಈಗ ಕರ್ನಾಟಕ ಸರ್ಕಾರ ವಚನ ಕಲ್ಯಾಣವನ್ನು ಮಾಡಲಿಕ್ಕೆ ಹಣವನ್ನು ಕೊಟ್ಟಿದೆ. ಈಗ 30 ಲಕ್ಷ ಮೊದಲು ಕೊಟ್ಟಿತ್ತು, NSTಗೆ ಅದು 1 ಕೋಟಿಯನ್ನು ಕೊಡ್ತದೆ. ನೀವು ಇದು ವಚನ ಕಲ್ಯಾಣ ಮಾಡಿದ್ದು ನೋಡಿ. ಆ ಪರಂಪರೆ ಈಗ ಮೈಸೂರು ರಂಗಾಯಣಕ್ಕೆ ಭೈರಪ್ಪನವರ ಪರ್ವ ಮಾಡಲಿಕ್ಕೆ 1 ಕೋಟಿಯನ್ನು ಕೊಟ್ಟಿದೆ. ಸೊ ಇದೊಂದು ರೀತಿ ಯಾವಾಗೂ ಹೊಸ ಪ್ರಯೋಗಗಳು ಮಾಡಿದಾಗ ಜನ ನೋಡ್ತಾರೆ ಅಂದಾಗ ಸರ್ಕಾರ ಕೂಡ ಅದನ್ನು ಮುಂದೆ ಬರ್ತದೆ ಅನ್ನೋದು ಒಂದು ಉದಾಹರಣೆಗಾಗಿ ಇದನ್ನು ಕೊಟ್ಟೆ. ಇದಲ್ಲದೆ ಹಲವಾರು ಅಮೇಟರ್ಸ್ ರಂಗತಂಡಗಳು ಮಾಡಿರೋ ನಾಟಕಗಳು ನನಗಿದ್ದಾವೆ. ಕಥಾ ಕೊಲಾಜನ್ನು ಮಾಡಿದ್ದೀನಿ ನಾನು ಹೊನ್ನಾಳಿಯಲ್ಲಿ. ಬಿದರಳ್ಳಿ ನರಸಿಂಹಮೂರ್ತಿಯವರ ಕಥೆಗಳನ್ನ ಆಧಾರಾಗಿಟ್ಕೊಂಡು ಕಾತಾಚಿ ಕಥಾರಂಗ ಮಾಡಿದ್ದೀನಿ ನಾನು. ಅಂದರೆ ಕಥೆಗಳು ಯಾಕೆ ನಾನು ಮಾಡ್ತಾಯಿದ್ದೀನಿ ಅಂದರೆ ನನಗೆ ಹೇಳಬೇಕಾದಂಥ ವಸ್ತುಗಳು ನಾಟಕದಲ್ಲಿ ಇಲ್ಲದೆ ಇರೋದ್ರಿಂದ. ಇಲ್ಲಾಂದರೆ ನಮ್ಮ ನಾಟಕಗಳು ಹೆಂಗಿದಾವೆ ಅಂದರೆ ಪುರಾಣ ಆಶ್ರಿತವಾಗಿರ್ತವೆ, ಅಂದರೆ ಚರಿತ್ರೆ ಇರ್ತವೆ, ಸಾಮಾಜಿಕ ಇದ್ದರೂ ಕೂಡ ಯಾವುದೋ ಒಂದು ವರ್ಗದ ಕಥಾನಕಗಳನ್ನು ಹೇಳುತ್ತದೆ. ಸಮಷ್ಟಿಯಾಗಿ ಗ್ರಾಮೀಣ ಭಾರತವನ್ನು, ನಿಜವಾದ ಭಾರತವನ್ನು ಅದು ಹೇಳಲ್ಲ. ಏನು ಅಂಚಿನ ತುದಿಯಲ್ಲಿ ಇದ್ದಾರಲ್ಲ, ತೆಳ್ಳಲ್ಪಟ್ಟಿದ್ದಾರಲ್ಲ ಶ್ರೇಣೀಕೃತ ಸಮಾಜದಲ್ಲಿ, ಆ ಅಂಚಿನ ಕಥಾನಕಗಳು ರಂಗಭೂಮಿಯಿಂದ ಹೊರಗಡೆ ಇದ್ದಾವೆ. ಅದನ್ನು ರಂಗಭೂಮಿಯ ಒಳಕ್ಕೆ ತರೋದು ಹೆಂಗೆ ಅನ್ನೋದಕ್ಕೆ ಈ ರೀತಿ ಕಾದಂಬರಿಗಳು, ಸಣ್ಣ ಕಥೆಗಳು, ಇವನ್ ಕಾವ್ಯಗಳು ಕೂಡ ಮುಖ್ಯ ಆಗ್ತವೆ. ಹಾಗಾಗಿ ನನಗೆ ರಂಗಭೂಮಿಗಿರ್ತಕ್ಕಂಥ ಒಂದು ಮುಕ್ತತೆ, ನಾಟಕ ಅನ್ನೋ ಶಾಸ್ತ್ರಕ್ಕೆ ಇಲ್ಲ ಅನ್ನೋದು ನನ್ನ ಪರಿಕಲ್ಪನೆ. ಹಾಗಾಗಿ ನನಗೆ ನಾಟಕ ಮಾಡೋದು ಗೊತ್ತಿದೆ. ಗುಣಮುಖ ನಾನು ಈಗ ಮೊನ್ನೆ NSTಗೆ ಮಾಡಿದಂಥ ನಾಟಕ ಅದು. ಕುಸುಮಬಾಲೆ ಕೂಡ ನಾನು ಬೆಂಗಳೂರಲ್ಲಿ ಮಾಡಿದೆ. ಅದು 25 ವರ್ಷ ಆದಮೇಲೆ ಮತ್ತೆ ನಾನು ಮಾಡಿದ್ದು. ಈಗಿನ ಜನ್ರೇಷನ್ಗೆ ಕುಸುಮಬಾಲೆ ಭಾಷೆ ಅರ್ಥ ಆಗ್ತಾಯಿಲ್ಲ, ಸಂವಹನ ತೊಡಕಾಗ್ತಾ ಇದೆ. ಯಾಕೆಂದರೆ ಗೊತ್ತಿಲ್ಲ, ಈಗ ನಾವೆಲ್ಲ ಕಂಗ್ಲೀಷಲ್ಲಿದ್ದೀವಿ, ನಾವು ಎಲ್ಲ FM ರೇಡಿಯೋದ ಲ್ಯಾಂಗ್ವೇಜ್ಗೆ ಅಡಾಪ್ಟ್ ಆಗಿಬಿಟ್ಟಿದ್ದೀವಿ. ಆಮೇಲೆ ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾ ಬಂದಾಗ ಭಾಷೆಯೇ ಒಂದು ಆತಂಕದ ಸ್ಥಿತಿಯಲ್ಲಿದೆ. ಈ ನಿಟ್ಟಿನಲ್ಲಿ ನಾವು ಹಿಂದದನ್ನು ನಾವು ಹೇಳಬೇಕಾಗತ್ತೆ. ಸೊ ಯಾಕೆ ಅಂದರೆ ಒಂದು ನಾಟಕ ಅಂದ ತಕ್ಷಣ ಬರೀ ಅದು ಮನೋರಂಜನೆಗಾಗಲ್ಲ ಅಂತ ನಾನು ತಿಳ್ಕೊಂಡು, ಅದು ಒಂದು ಚಿಂತನೆಯನ್ನು ಹಚ್ಚಬೇಕು, ಒಂದು ಸಮುದಾಯದ ಜಾಗೃತಿ ಅನ್ನೋದು ಮೂಡಿಸಬೇಕು, ಪ್ರಜಾಸತ್ತಾತ್ಮಕವಾದಂಥ ಮೌಲ್ಯಗಳನ್ನು ಕಾಪಾಡಲಿಕ್ಕೆ ಇದು ಪೂರಕವಾಗಿ ಇರಬೇಕು. ಬರೀ ನಾನು ನಗಿಸ್ಬಿಟ್ಟು ಹೋಗ್ಬಿಡ್ತೀನಿ, ಹೋಗ್ತಾರೆ ಅದನ್ನು. ಇದು ನಮ್ಮ ಉದ್ದೇಶ ನಾಟಕ ಅಂದರೆ ನಗೆ ಹಬ್ಬ ಮಾಡೋದಲ್ಲ, ನಗೆ ಬೇಡ ಅಂತ ಹೇಳ್ತಲ್ಲ ನಾನು. ಆದರೆ ಒಂದು ದುರಂತ ನಾಟಕ ಬೀರ್ತಕ್ಕಂಥ ಪರಿಣಾಮವನ್ನು, ಸೀರಿಯಸ್ ಪ್ಲೇಗಳಂತ ಏನು ಕರಿತೀವಿ ಅದು ಬೀರುವಂಥದ್ದು ನಗೆ ನಾಟಕಗಳು ಆ ಕ್ಷಣಕ್ಕೆ ನಕ್ಕು ಆ ಕ್ಷಣಕ್ಕೆ ಮರೆಯೋದು ಕೂಡ ಇರುತ್ತೆ. ಯಾವಾಗೋ ಅದನ್ನು ತುಂಬ ಪರಿಣಾಮ ಬೀರೋದು ನೆನೆಸ್ಕೊಂಡಿರ್ತೀವಿ. ಅಂದರೆ ಇದೇ ನಾವು ಏನು ಟ್ರಾಜಿಡಿ, ಕಾಮಿಡಿ ಅಂತ ಇವೆರಡು ಬಿಟ್ಟು ಸೋಷಿಯಲ್ ಡ್ರಾಮಾಗಳಂತ ಕರಿತೀವಲ್ಲ, ಅದರಲ್ಲಿ ನನ್ನ ಹೆಚ್ಚು ಪ್ರಯೋಗಶೀಲತೆ ನಾನು ಮಾಡಿಕೊಂಡಿರೋದು. ನಾಟಕ ಯಾವ್ಯಾವ ಸ್ಥಳಗಳಲ್ಲಿ ರಂಗಮಂದಿರಗಳಲ್ಲಿ ಮಾಡಿದ್ದೀರಾ ಅಂದರೆ, ನನ್ನ ಎಲ್ಲೆಲ್ಲಿ ಜಿಲ್ಲಾ ರಂಗಮಂದಿರಗಳು ನನಗೆ ನಾನು ಹೇಳಿದ ಆ ಊರುಗಳಲ್ಲೆಲ್ಲ ಮಾಡಿದ್ದೀನಿ. ಇಲ್ಲದೆ ಹೋದ್ರೆ ನಾನು ಹೆಚ್ಚು ಓಪನ್ ಏರ್ಗಳಿಗೆ ಹೋಗ್ತಾಯಿದ್ದೀನಿ. ಯಾಕಂದರೆ ಬಲ್ಲಮ್ಮ ಹೇಳ್ದಂಗೆ ಬಯಲನ್ನೇ ಬಿತ್ತಿ ಬಯಲನ್ನೇ ಬೆಳೆದವರು ಅನ್ನೋ ಥರ, ಬಯಲಾದರು ಅನ್ನೋ ಥರ. ಅಂದರೆ ಇದು ಮುಕ್ತವಾಗಿದೊಂಥರ ಒಂದು ದೊಡ್ಡ ಕಾನ್ಸೆಪ್ಟ್, ಅದು ಶೂನ್ಯ ಪರಿಕಲ್ಪನೆ. ಏನೋ ಬ್ರಿಟನ್ನ ದೊಡ್ಡ ಮಹಾನಿರ್ದೇಶಕ ಎಂಟಿ ಸ್ಪೇಸ್ ಬಗ್ಗೆ ಮಾತಾಡ್ತಾನೋ, ನಮ್ಮಲ್ಲಿ ಎಂಟಿ ಸ್ಪೇಸ್ ಬಗ್ಗೆ ಹಲವಾರು ಅರ್ಥಗಳಿದ್ದಾವೆ. ಅದು ಶೂನ್ಯ ಅಂತ ಕರಿತೀವಿ ನಾವು. ಅದು ಶೂನ್ಯ ಅಂದರೆ ಅದು ಪೂರ್ಣತ್ವ ಹೌದು, ಪರಿಪೂರ್ಣತೆಯ ಸಂಕೇತವ ಹೌದು, ಅದು ಸೊನ್ನೆ ಅಲ್ಲ ಅದು. ಸೊ ಯಾರು ಅದಕ್ಕೆ ಇಲ್ಲಿ ನಮ್ಮ ಎಲ್ಲ 70ರ ದಶಕದ ಎಲ್ಲ ನಾಟಕಗಳು ಅಪೂರ್ಣರನ್ನೇ ಕುರಿತು ಮಾತಾಡಿತು. ಭಾರತದ ಇನ್ಕಂಪ್ಲೀಟ್ನೆಸ್ ಬಗ್ಗೆ ಮಾತಾಡ್ತಾಯಿತ್ತು. ಕಂಪ್ಲೀಟ್ನೆಸ್ ಇಲ್ಲ. ಇವಾಗ ಭಾರತ ಪರಿಪೂರ್ಣವ ಅಂದರೆ ಖಂಡಿತ ಪರಿಪೂರ್ಣ ಅಲ್ಲ. ಯಾಕಂದರೆ ಇದರದೇ ಆದ ಹಲವಾರು ಗೋಜಲುಗಳಿದ್ದಾವೆ. ಶ್ರೇಣೀಕೃತ ಸಮಾಜದಲ್ಲಿ ಏನು ಒಂದು 30 ವರ್ಷದ ಹಿಂದಕ್ಕೆ ಹೋದರೆ ಅತ್ಯಾಚಾರಗಳು, ದುರಂತಗಳು ಹೆಚ್ಚು ಈಗ ಆಧುನಿಕ ಯುಗದಲ್ಲಿದ್ದಾವೆ. ವಿಜ್ಞಾನ ತಂತ್ರಜ್ಞಾನದ ಮೂಲಕ ಮತ್ತೆ ನಾವು ಭಾರತವನ್ನು 200 ವರ್ಷ ಹಿಂದಕ್ಕೆ ವಾಪಸ್ ತೊಗೊಂಡು ಹೋಗ್ತಾ ಇದ್ದೀವಿ ಅನ್ನೋ ಆತಂಕ ಕೂಡ ನನಗಿದೆ. ಸೊ ಆಗ ತೊಗೊಂಡೋದಾಗ ನಾವು ಆ ಕಾಲದ ಕಥೆಗಳನ್ನು ಈ ಕಾಲಕ್ಕೆ ನಾವು ತಂದು ಮುಖಾಮುಖಿ ಮಾಡಬೇಕಾಗತ್ತೆ ನಮ್ಮ ಹೊಸ ಪೀಳಿಗೆಗೆ. ಹಾಗಾಗಿ ರಂಗಮಂದಿರಗಳಂದರೆ ನಾನು ಇವಾಗ ಆ್ಯಕ್ಚುಲಿ ನಾನೊಂದು ಥೀಸಿಸ್ಸೇ ನಾನು ಗಂಗೂಬಾಯಿ ಹಾನ್ಗಲ್ ಇದಕ್ಕೆ ಮಾಡ್ತಾಯಿದ್ದೀನಿ. ನನ್ನ ರಂಗ ಅನುಭವದ ಹಿನ್ನೆಲೆಯಲ್ಲಿ ವೈ ಐ ಆಲ್ವೇಸ್ ಚೂಸ್ ಓಪನ್ ಏರ್ ಸ್ಪೇಸ್ ಅನ್ನೋದು. ನಿಮಗೊಂದು ದೃಷ್ಟಾಂತದ ಮೂಲಕ ಉದಾಹರಣೆ ಕೊಡ್ತೀನಿ. ಈಗ ನಮ್ಮ ಕಡಲ ಭಾರ್ಗವ ಅಂತ ಏನು ಕರಿತೀವಿ, ಶಿವರಾಮ್ ಕಾರಂತರವರು ಚೋಮನ ದುಡಿಯನ್ನು ಬರೆದಿದ್ದಾರೆ ಕಾದಂಬರಿ. ಆರ್ ನಾಗೇಶ್ ಅವರು ಅದನ್ನು ತಮ್ಮ ರಂಗ ಸಂಪದಕ್ಕೇನೋ ಅದನ್ನು ಮಾಡಿದರು. ನಾನು ಅದನ್ನು ಡೆಲ್ಲಿಯಲ್ಲಿ ಅದರ ನಾಟಕವನ್ನು ನೋಡಿದೆ. ನಾನು 2ನೇ ವರ್ಷದ ವಿದ್ಯಾರ್ಥಿಯಾಗಿದ್ದೆ NSTಯಲ್ಲಿ. ಆಗ ನೋಡಿದಾಗ ಅದು ರಿಯಲಿಸ್ಟಿಕ್ ಅದು ಯಾಕಂದರೆ ನಾನು ಆಗಲೇ BV ಕಾರಂತರು ಮಾಡಿದಂಥ ಅದು ಸಿನಿಮಾ ಕೂಡ ನೋಡಿದ್ದೆ ನಾನು. ಸಿನಿಮಾ ಕ್ಯಾಮ್ರಾ ಎಲ್ಲಿ ಬೇಕಂದ್ರೆ ಅಲ್ಲಿ ನುಗ್ಗುತ್ತದೆ. ಯಾಕಂದರೆ ಅಲ್ಲಿ ಪ್ರವೇಶ ನಿರ್ಗಮನಗಳಿರಲ್ಲ. ಇವಾಗ ಇಲ್ಲಿ ಪಾರ್ಕಲ್ಲಿ ಇಲ್ಲೆಲ್ಲ ಇಲ್ಲಿ ಗೋವುಗಳು ಎಮ್ಮೆ ಇಡ್ತದೆ, ಕ್ಯಾಮ್ರಾ ಹಿಡಿದ್ರೆ ಅದು ನಿಮಗೆ ಕಾಣುತ್ತೆ. ಆದರೆ ನಾಟಕದಲ್ಲಿ ತೋರಿಸ್ಬೇಕಂದ್ರೆ ನೀವು ಪ್ರತಿ ಪಾತ್ರವು ಪ್ರವೇಶ ಮಾಡಬೇಕಾಗತ್ತೆ. ಅಂದರೆ ರಂಗಕ್ಕೆ ಪ್ರವೇಶ ಕೊಟ್ಟು ನಿರ್ಗಮನ ಮಾಡಬೇಕಾಗತ್ತೆ. ರಂಗಭೂಮಿಯ ದೊಡ್ಡ ಇದಾದ್ರೆ ನೀವು ಬರದೇ ಹೋದರೆ ಎಲ್ಲೋ
ಅವನು ಆಕಾಶದಿಂದ ಬರ್ತಾನೋ ಪಾತಾಳದಿಂದ ಬರ್ತಾನೋ ಅವ್ನು ಬರಬೇಕು, ಅವನು ರಂಗಕ್ಕೆ ಚಚ್ಚೌಕದ ಒಂದು ಆ ಫ್ರೇಮಿಗೆ ಬರಬೇಕು. ಆದರೆ ಸಿನಿಮಾ ಮತ್ತು ಟೆಲಿವಿಷನ್ ಫ್ರೇಮ್ಗೆ ಬರಬೇಕಾಗಿಲ್ಲ, ಕ್ಯಾಮ್ರಾನೇ ಮೂವ್ ಮಾಡ್ತದೆ ಬೇಕಾದ್ರೆ ಅದು. ಯಾಕಂದರೆ ಅದು ನಾನು ಯಾವಾಗ ಹೇಳ್ತೀನಿ, ಈ ಟೆಲಿವಿಷನ್ ಮತ್ತು ಸಿನಿಮಾ ಒಕ್ಕಣ್ಣರ ಮಾಧ್ಯಮ, ರಂಗಭೂಮಿ ಮುಕ್ಕಣ್ಣರ ಮಾಧ್ಯಮ ಅಂತ. ಅಂದರೆ 2 ಕಣ್ಣು 2 ಕಿವಿ ಜೊತೆಗೆ ಮಧ್ಯದ ಚಿತ್ತ ಕೂಡ ಸರಿ ಇಲ್ಲದೆ ಹೋದರೆ ನಾಟಕ ಇದಾಗಲ್ಲ. ಇದು ನಾವು ಸಿನಿಮಾ ಇದೇನು ನೋಡ್ತೀವಲ್ಲ, ನೀವು ನನ್ನ ಇಂಟ್ರ್ಯೂ ಕೂಡ ನೋಡ್ತಾರೆ ಏನಂದರೆ ಮಧು ತೊಗೊಂಡಿರೋ ಒಂದು ಕ್ಯಾಮ್ರಾದ ಕಣ್ಣಿಂದ ನೀವು ನೋಡ್ತಾ ಇದ್ದೀರಿ ಅಷ್ಟೇ. ಅದ್ರ ನಾನಲ್ಲ, 3 ಡೈಮೆನ್ಷನ್ ಅಲ್ಲ ಇದು ನನಗೆ ಸಮಸ್ಯೆ ಆಗಿತ್ತು. ಆದರೆ ಚೋಮ ಅಂತ ಪಾತ್ರ ಎಲ್ಲಿ ಪ್ರವೇಶ ಮಾಡುತ್ತೆ? ಕಲಾಕ್ಷೇತ್ರದಂಥ ಒಂದು ದೊಡ್ಡ ಅಥವಾ ಕಲಾಮಂದಿರದಂಥ ಜಾಗದಲ್ಲಿ. ಯಾಕಂದರೆ ಅವನ ಜಾತಿ ಹಿನ್ನೆಲೆ ನೋಡಿದ್ರೆ ಅವನು ಜೀತಗಾರ, ಅವನು ಹಟ್ಟಿಗೆ ಬರಲಿಕ್ಕೆ ಸಾಧ್ಯತೆ ಇಲ್ಲ, ಅವನು ಮೆಟ್ಲದಂತೂ ಬೇರೆಯೇ ಆಯ್ತು. ಅವನು ನಾವೆಲ್ಲಲ್ಲಿ ತುಂಬ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಬಟ್ ಒಂದು ಮನೆ ಬಂದಾಗ ಎಲ್ಲಿ ಅವನು ಪ್ರವೇಶ ಮಾಡ್ತಾನೆ? ಬಯಲು ತರೋಕ್ಕಾಗುತ್ತಾ ನಾವು? ಸೊ ನನಗನ್ನಿಸ್ತು, ಇದು ರಂಗಭೂಮಿಯು ಕೂಡ ಸಮಸ್ಯೆಯಲ್ಲಿದೆ ಅಂತ. ಇಲ್ಲಿ ಪಾತ್ರಗಳೇನು ಬರ್ತವೆ, ಒಬ್ಬ ರಾಜ ಬರ್ತಾನೆ, ಸೈನಿಕರು ಬೇಕಾದ್ರೂ ಬರ್ತಾರೆ, ಅವರ ಸ್ಥಾನಮಾನಗಳನ್ನು ಸರಿಯಾಗಿ ನಾವು ಅದನ್ನು ನಿರ್ಧರಿಸಲ್ಲ ಅಂತ ಗೊತ್ತಾಯ್ತು ನನಗೆ. ಸೊ ಈ ರೀತಿ ನಾನು ಆಲೋಚನೆ ಮಾಡಿದಾಗ ಕುಸುಂಬಾಲೆ ಮಾಡೋ ಉದ್ದೇಶವೂ ಅದೇ ಆಯಿತು ನನಗೆ. ಎಲ್ಲೋ ಅದು ಕಲಾಮಂದಿರದಲ್ಲೋ ಅಥವಾ ಭೂಮಿಗೀತದಲ್ಲೋ ಮಾಡಿದರೆ ಅಲ್ಲಿ ಬರ್ತಕ್ಕಂಥ ಪಾತ್ರಗಳಿದಾವಲ್ಲ, ಯಾಕಂದರೆ ದೇವನೂರು ಮಹಾದೇವರು ಹೇಳೋ ಪ್ರಕಾರ 3 ಕೇರಿಗಳನ್ನು ವರ್ಣನೆ ಮಾಡ್ತಾರೆ. ಅಗ್ರಹಾರ ಇದೆ, ಅಲ್ಲಿ ಲಿಂಗಾಯತ ಕೇರಿ ಇದೆ, ದಲಿತ ಕೇರಿ ಇದೆ. ದಲಿತ ಕೇರಿಯ ಹುಡುಗ ಮತ್ತು ಲಿಂಗಾಯತ ಕೇರಿಯ ಹುಡುಗಿಯ ಜೊತೆ ಪ್ರೇಮ ಅಂಕುರ ಆಗಿದೆ. ಆ ಪ್ರೇಮ ಅಂಕುರಕ್ಕಾಗಿ ಕೂಸುಟ್ಟಾದ್ಮೇಲೆ ಅವನ ಕೊಲೆ ಕೂಡ ಆಗಿದೆ. ಆ ಕೊಲೆ ಹಿನ್ನೆಲೆಯಲ್ಲಿ ಆ ಊರಿನ ಎಲ್ಲ ಜ್ಯೋತಿಗಳು, ಅಂದರೆ ಉತ್ತಮರ ಕೇರಿ ಅಂತ ಏನು ಕರೀತಾರೆ, ಬ್ರಾಹ್ಮಣ ಕೇರಿ, ಲಿಂಗಾಯತ ಕೇರಿ, ದಲಿತ ಕೇರಿ, ಎಲ್ಲ ಜಾತಿಯ ಮನೆಯ ಜ್ಯೋತಿಗಳು ಅಲ್ಲಿ ಬಂದು ಅಣ್ಣಣ್ಣ ಮುದುಕಿಯರು ರೂಪದಲ್ಲಿ ಬರ್ತಾರವರು ಮಾತಾಡ್ತಾರೆ ಕಲ್ಲು ನೀರೋ ಕರಗೋ ಸಮಯದಲ್ಲಿ. ಸೊ ಎಲ್ಲಿ ಕಲ್ಲು ನೀರೋ ಕರಗೋ ಸಮಯ ಎಲ್ಲಿ? ಅದು ಒಂದು ಬಯಲೇ ಆಗಬೇಕದು. ಕಲ್ಲು ನೀರೋ ಕರಗೋ ಸಮಯ ಅಂದರೆ ನಾವು ಕಂಡಂಗೆ ಒಂದು 2 ರಿಂದ 3 ಗಂಟೆ ಮಧ್ಯೆ ಅಂತ ನಾವು ತಿಳ್ಕೊಂಡಿರೋದು. ತುಂಬ ಅಷ್ಟು ಚಳಿ ಇರುತ್ತೆ, ಕಲ್ಲು ಕೂಡ ಕರಗುತ್ತೆ ಅನ್ನೋ ಒಂದು ಜನಪದ ಮಾಹಿತಿ ಇರೋದು. ಅಂದರೆ ಈ ರೀತಿ ಪಾತ್ರಗಳನ್ನು ತರಲಿಕ್ಕೆ ಏನು ನಾವು ವಸಾಹತು ಸಾಯಿಯಿಂದ ಎರವಲಾಗಿ ಪಡ್ಕೊಂಡಿದ್ದೀವಲ್ಲ, ಒಂದು ಚಚ್ಚೌಕಿನ ರಂಗಮಂದಿರ, ಅದು ನಮ್ಮ ಭಾರತೀಯ ಪರಂಪರೆ ಅಲ್ವೇ ಅಲ್ಲ. ಅದು ನಾಟ್ಯಶಾಸ್ತ್ರದಲ್ಲಿ ಕೂಡ ಭರತಮುನಿ ಹೇಳೋ ಪ್ರಕಾರ 3 ರಂಗಭೂಮಿಯ ವಿನ್ಯಾಸವನ್ನು ಹೇಳ್ತಾನೆ. ಆಯತಕಾರದು, ಚಚ್ಚೌಕ ಮತ್ತು ತ್ರಿಭುಜದು. ಅವು ಕೂಡ ಎಲ್ಲ ನಡೀತಾ ಇದ್ದು ದೇವಾಲಯಗಳಲ್ಲಿ. ಈ ದೇವಾಲಯಗಳಲ್ಲಿ ನೃತ್ಯ, ಸಂಗೀತ, ನಾಟಕ ಬೆಳೆದಾಗ ನೋಡ್ತಾ ಇದ್ದವ್ರು ಯಾರು? ಅದೇ ಪಾಳ್ಯಗಾರರು, ಅವರ ಕುಟುಂಬದವರು ಅಥವಾ ರಾಜಮನೆತನದವರು ಅಷ್ಟೇ. ಜನಸಾಮಾನ್ಯರೆಲ್ಲಿದ್ದರು? ಸೊ ಜನಸಾಮಾನ್ಯರು ನಾಟಕ ನೋಡೋಕ್ಕೆ ಶುರು ಮಾಡಿದ್ದೇನೆ ಈ ದೇಶಕ್ಕೆ ಬ್ರಿಟಿಷರು ಬಂದಾದಮೇಲೆ. ಅಲ್ಲಿಯ ಕಂಪ್ನಿ ನಾಟಕಗಳನ್ನು ನಮ್ಮ ಏನು ವೃತ್ತಿ ಕಂಪ್ನಿಗಳು, ಕಿರ್ಲಾಸ್ಕರ್ ಕಂಪ್ನಿ ಮೊದಲು ತರ್ತು. ಅದು ಉತ್ತರ ಇಂಡಿಯಾದಲ್ಲಿ ಅದನ್ನು ಪಾರ್ಸಿ ಕಂಪ್ನಿಗಳಂತೀವಿ. ಪಾರ್ಸಿಗಳು ಗೊತ್ತಿ ನಿಮಗೆ, ವ್ಯಾಪಾರಸ್ಥರು ಎಲ್ಲವನ್ನೂ ವ್ಯಾಪಾರ ಮಾಡ್ತಾರೆ. ಈಗ ನೋಡಿದ್ರೆ ನಮ್ಮ ದೇಶವು ವ್ಯಾಪಾರಿಗಳ ಕೈಯಲ್ಲೇ ಇರೋದು. ಎಲ್ಲ ವ್ಯಾಪಾರಕ್ಕೆ ನಾವು ಇಟ್ಟಿದ್ದೀವಿ. ಈಗ ನಾವು ಸಂಸ್ಕೃತಿಯು ಧರ್ಮವೊಂದು ವ್ಯಾಪಾರದ ಸರ್ಕಾಗೇ ಇದೆ. ಸೊ ಈ ನೆಲೆಯಲ್ಲಿ ಹೇಗೆ ಆ ಪಾತ್ರಗಳನ್ನು ಎಲ್ಲಿ ಪ್ರವೇಶ ಮಾಡಬೇಕು? ಅದಕ್ಕೆ ಮಲೆಗಳಲ್ಲೇ ಮದುವೆಗಳು ಮಾಡಿದಾಗ ಅದೇ ಸಮಸ್ಯೆ. 200 ವರ್ಷದ ಕತೆ ಸರಿ, ಅಲ್ಲಿ ಬರ್ತಕ್ಕಂಥ ಅಸಲರು ಅಥವಾ ಹಳೆ ಪೈಕ್ಯದವರು, ವಲಯರು, ಈ ಎಲ್ಲ ಪಾತ್ರಗಳು ಎಲ್ಲಿ ಬರ್ತಾವವು? ಯಾವ ವಿಂಗಲ್ಲಿ ಕೊಡೋದು? ಸೊ ರಂಗಭೂಮಿ ಸುಮ್ಮನೆ ಕನಸಲ್ಲಿ ನೋಡ್ಕೊಳ್ಳೋದಲ್ಲ, ಅದಕ್ಕೊಂದು ಸ್ಪೇಸು ಇರಬೇಕಾಗತ್ತೆ. ಯಾಕಂದರೆ ಕಾಲ ದೇಶವನ್ನು ನೋಡಿದಾಗ ನಾವು ಟೈಮ್ ಆ್ಯಂಡ್ ಸ್ಪೇಸ್ ಆರ್ಟ್ ಅಂತ ಹೇಳ್ತೀವಿ. ಆ ಟೈಮ್ ಆ್ಯಂಡ್ ಸ್ಪೇಸಲ್ಲಿ ಸಮಾಜದಲ್ಲಿ ಆ ರೀತಿ ವ್ಯವಸ್ಥೆ ಇದೆಯಾ? ಸೊ ಇದು ನೋಡಿದಾಗ ನನಗೆ ಯಾಕೋ ಇದು ನಾವು ರಂಗಭೂಮಿಯ ಮೊದಲು ಸುಳ್ಳು, ನಾಟಕನೇ ಸುಳ್ಳಲ್ಲೂ ದೊಡ್ಡ ಸುಳ್ಳು ಹೇಳ್ತಾ ಇದ್ದೀವಿ ಅಂತ ನನಗೆ ಅನಿಸ್ಲಿಕ್ಕೆ ಶುರು ಆಯಿತು. ಅಟ್ಲೀಸ್ಟು ಅರ್ಥ ಮಾಡಿಸ್ಬೇಕು. ಅದಕ್ಕೆ ನಾನು ಮಲೆಗಳಲ್ಲಿ ಮದುವೆ ಮಾಡಿದಾಗ ಆ ಗ್ರೇಡೇಷನ್ನ ಕಿತ್ತಾಕಿತ್ತು. ನಾನು ABC ಅಂದರೆ ಗ್ರೇಡೇಷನ್ ಇರುತ್ತಲ್ಲ, ಬಾಲ್ಕನಿ ಮತ್ತು ಗಾಂಧಿ ಕ್ಲಾಸ್, ಆ ಕ್ಲಾಸನ್ನು ಹೊಡೆದಾಕಿತ್ತು ನಾನು. ನೀವು ದುಡ್ಡು ಕೊಟ್ಟಿರ್ತೀರಿ, ನೀವು ಮೊದಲು ಬಂದು ಎಲ್ಲಿ ಕೂತ್ಕೊಳ್ತೀರಿ. ಆಮೇಲೆ ಅದರ ಜೊತೆಗೆ ನನಗೆ ಮಹಿಳೆಯರು ಮತ್ತು ಪುರುಷರು ಒಟ್ಟಾಗಿ ಒಂದು ಅವ್ರದ್ದೇ ಆದ ನಿರ್ದಿಷ್ಟ ಸ್ಥಾನ ಇಲ್ದಾಗ ಹೇಗೆ ಕೂತ್ಕೊಳ್ತಾರೆ, ಬಿಹೇವಿಯರ್ ಹೇಗಿರ್ತದೆ, ಪುರುಷರ ಅವರ ಪ್ರತಿಕ್ರಿಯೆಗಳು ಹೇಗಿರ್ತವೆ ನಾಟಕದ ಮಧ್ಯದಲ್ಲಿ, ಇವನ್ನೆಲ್ಲ ನನ್ನ ಸ್ಟಡಿ ಮೆಟೀರಿಯಲ್ ಆಗಿತ್ತು. ಹಾಗಾಗಿ ಮೈಸೂರಲ್ಲಿ ಮಾಡಿದಾಗ 600-700 ಜನಕ್ಕೆ ಬಿಟ್ಟರು ಕೂಡ ಅವ್ರದ್ದೇ ಆದ ಸಪ್ರೇಟ್ ಚೇರ್ಗಳಿದ್ದರೂ ಕೂಡ ಜೊತೆಲಿ ಕೂತ್ಕೊಳ್ಳೋರು. ಮೊದಲ ರಂಗದಲ್ಲಿ ಮುಜುಗರ ಆಗೋದು 2 ತಾಸು, ಎರಡನೇದಾದಮೇಲೆ ಅವೆಲ್ಲ ನಾನು ಬಿಟ್ಟೆ ಫ್ರೆಂಡ್ಸ್ ಆಗಿ ಅವರವರೇ ಪರಸ್ಪರ ಕಾಫಿ ಇವ್ರು ಹೇಳೋದು, ಅವ್ರು ಇನ್ನೇನೋ ಒಂದು ತಿನಿಸನ್ನು ತಂದು ಕೊಡೋದು, ಈ ರೀತಿ ಒಂದು
ಸೌಹಾರ್ದ ಸಂಬಂಧವನ್ನು ಪ್ರೇಕ್ಷಕರಲ್ಲಿ ಒಡಮೂಡಿದ್ದನ್ನು ನಾನು ನೋಡಿದೆ. ಬೆಂಗಳೂರಲ್ಲಂತೂ ಇನ್ನೂ ಅದ್ಭುತ. ಅದು ತುಂಬ ಕಷ್ಟ. ಈಗ ಗಾಂಧಿ ಯಾವಾಗಲೂ ಹೇಳ್ತಾರಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯ ನಿಜದಾರ್ಧದಲ್ಲಿ ಬಂದಿದೆ ಅಂದರೆ 12 ಗಂಟೆ ನಂತರ ಮಹಿಳೆ ಮುಕ್ತವಾಗಿ ಓಡಾಡ್ತಾಳೆ, ಯಾವ ಬಿಕ್ಕಟ್ಟು ಇಲ್ಲ ಅಂತ ಹೇಳೋದಾದರೆ ಸ್ವಾತಂತ್ರ್ಯ ಎಲ್ಲಿ ಬಂದಿದೆ ಈ ದೇಶಕ್ಕೆ ಆ ಥರ ಸ್ವಾತಂತ್ರ್ಯ? ಮೈಸೂರಲ್ಲಿ ನಾವು ನೋಡಿದ್ದೀವಿ. ಮೈಸೂರು ಯೂನಿವರ್ಸಿಟಿ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ನಾವೊಂದು ಲೆಟ್ರನ್ನ ನೋಡಿದೆ ನಾನು. 6 ಗಂಟೆ ಮೇಲೆ ಮಹಿಳೆಯರು ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಮೈಸೂರಲ್ಲಿ ಓಡಾಡಬಾರ್ದು. ಈ ನಿಯಮ ಹೆಣ್ಮಕ್ಳಿಗೆ ಹಾಕ್ಬೇಕಾಗಿರೋದು, ಗಂಡು ಮಕ್ಳಿಗೆ ಹಾಕಬೇಕಾಗಿರೋದು. ಸೊ ಇದು ನೋಡಿದಾಗ ಯೋಚನೆ ಮಾಡ್ತೇನೆ ನೋಡಿ, ಒಂದು ವ್ಯವಸ್ಥೆ ಯಾವ ರೀತಿ ಆಲೋಚನೆ ಮಾಡುತ್ತೆ. ಪುರುಷರಿಂದ ಇರೋದು ಡೇಂಜರಸ್ಸು, ಮಹಿಳೆಯರಿಂದ ಅಲ್ಲ. ಅದಕ್ಕೆ ನಾನು ಯಾವಾಗ ಬಯಸ್ತೇನೆ, ಅಯ್ಯೋ ಇನ್ನು ಮುಂದೆ ನಾಟಕ ಮಾಡೋದಾದರೆ ಇದೇನು ರೇಪ್ ಬಗ್ಗೆ ಮಾತಾಡ್ತಾರಲ್ಲ, ಹೆಣ್ಮಕ್ಳು ಒಂದು 10 ಜನ ಒಬ್ಬನ್ನು ರೇಪ್ ಮಾಡಿದ್ರೆ ಬುದ್ಧಿ ಬರುತ್ತೇನೋ ಇವರಿಗೆ ಅಂತ. ಯಾವ ರೀತಿ ಮಾಡ್ಬೋದು ಅವಾಗ ಅವರು? ಈಗಲೂ ನಮಗೆ ನಿರ್ಭಯ ಕೇಸ್ ನಮ್ಮ ಕಣ್ಣೆದುರಿಗಿದೆ. ಮೈಸೂರಂಥ ಒಂದು ಈ ರೀತಿ ಗಟ್ಟಿ ನೆಲದಲ್ಲೂ ಕೂಡ ಯಾರೋ ಒಂದು ಹುಡುಗ ಹುಡುಗಿ ಜೊತೆಯಲ್ಲಿ, ಕ್ಲಾಸ್ಮೇಟ್ಸೇ ಆಗಿರಲಿ, ಅಣ್ಣ ತಂಗಿನೇ ಆಗಿರಲಿ, ಜೊತೆಯಲ್ಲಿ ಹೋದರೂ ಕೂಡ ಮಾರಲ್ ಪಾಲಿಸಿಂಗ್ ನಡೀತಕ್ಕಂಥ ಸಂದರ್ಭದಲ್ಲಿ ನಾವಿದ್ದೀವಿ. ಅದಕ್ಕೆ ರಂಗಭೂಮಿಯ ಜವಾಬ್ದಾರಿ ಹೆಚ್ಚಿದೆ ಅಂತ ನಾನು ತಿಳ್ಕೊಂಡಿರೋದು. ಸೊ ಇಶ್ಯೂಗಳನ್ನ ಬಿಟ್ಬಿಟ್ಟು ಇಲ್ಲ ನಮ್ಮ ಸಂಸ್ಕೃತಿ ಬಗ್ಗೆ ಮಾತಾಡೋಣ, ಅದೇ ರಾಮಾಯಣ ಮಾತಾಡೋಣ, ರಾಮಾಯಣನೂ ಮಾತಾಡಿ ಅದ್ರ ಜೊತೆ ಸೀತೆ ಸಂಕಟನೂ ಹೇಳ್ಬೇಕಾಗತ್ತೆ ನಾವು. ಸೊ ಅದು ಕಿಡ್ನಾಪಿಂಗ್ ಕೇಸೇ ಅಲ್ವಾ ರಾವಣದು? ನೀವು ಹೆಂಗೆ ನೋಡ್ತೀರಿ ಈ ಕಾಲದಲ್ಲಿ? ನನ್ನ ಟೆಕ್ಸ್ಟ್ ಅನಾಲಿಸಿಸ್ ಈ ರೀತಿ ಇರುತ್ತೆ. ಹಾಗಾಗಿ ಈ ಎಲ್ಲ ನಾನು ಪಾತ್ರಗಳನ್ನ ತರಲಿಕ್ಕೆ ಒಂದು ಏನು ಚಚ್ಚೌಟ್ಕಾದಂಥ ಒಂದು ಪ್ರಿಸಿನಿಯಂ ಫ್ರೇಮ್ ಇದೆಯಲ್ಲ, ಆ ಫ್ರೇಮ್ನಿಂದ ಒಳಗಡೆ ಉರಿದಿರೋ ಪಾತ್ರಗಳೇ ಹೆಚ್ಚಿದ್ದಾವೆ. ಅಂದರೆ ಹೇಗೆ ನಮ್ಮಲ್ಲಿ ಜಾತಿ ಶ್ರೇಣಿಕರದಲ್ಲಿ ಇದಾವೋ 4 ವರ್ಣ ಆದಮೇಲೆ ಇನ್ನೆಲ್ಲ ಹಂಚಿಗೆ ತಳ್ಳಲ್ಪಟ್ಟ ಪಾತ್ರಗಳು, ಕಥಾನಕಗಳು ಬಂದಾಗ ಸಬಾಲ್ಟರ್ನ್ ಕಲ್ಚರ್ ಅಂತ ಕರಿತೀವಿ ಅದನ್ನು. ಆಫ್ರಿಕಾದ ಪಾತ್ರಗಳು ಎಲ್ಲಿ ತರೋಣ ನಾವಾಗಾದರೆ? ಈ ಬ್ರಿಟಿಷರೇ ಕಿತ್ತೂರಾಡಿ ಚೆನ್ನಮ್ಮ ಮಾಡಿದಾಗ ಅವರು ಭಾಷೆಯಲ್ಲಿ ಅವ್ರನ್ನ ವ್ಯಂಗ್ಯ ಮಾಡೋದು ನೋಡ್ತಾ ಇದ್ವಿ ನಾವು. ಇಂಗ್ಲೀಷನ್ನು ಕನ್ನಡ ಥರ ಮಾತಾಡಿ. ಈಗ ಹೆಂಗೆ ನಾವು ಒಂದು ಧರ್ಮದವ್ರನ್ನ, ಮುಸಲ್ಮಾನರನ್ನು ನಾವು ಕನ್ನಡದಲ್ಲಿ ನಮ್ಮದಕ್ಕೆ ಐತೆ ನಿಮ್ಮದಕ್ಕೆ ಐತೆ ಮಾತಾಡಿ ಅವಮಾನ ಮಾಡ್ತೀವಲ್ಲ, ಯಾರೂ ಹಂಗೆ ಮಾತಾಡಲ್ಲ ಹಾಗೆ ನೋಡಿದ್ರೆ. ಆದರೆ ಒಂದು ಮನುಷ್ಯನನ್ನು ಅವಮಾನ ಮಾಡಲಿಕ್ಕೆ ಭಾಷೆಯನ್ನು ಬಳಸ್ತೇವೆ, ಅವನ ಹಾವಭಾವಗಳನ್ನು, ಅವನ ಗೆಸ್ಚರ್ಸ್ಗಳನ್ನು, ಅವನ ಆಹಾರ ಪದ್ಧತಿಯನ್ನು ನಾವು ಹೀಯಾಳಿಸ್ತೀವಿ. ಇದು ನಾಟಕದಲ್ಲಾದರೂ ಕೂಡ ಏನಾಗುತ್ತೆ, ಈಗ ಜಾಗೃತ ಆಗಿದ್ದಾರೆ ಎಲ್ಲ ಸಮುದಾಯದವರು. ಸೊ ಹಾಗಾಗಿ ನನಗೆ ಈ ರೀತಿ ಕಥಾನಕಗಳು ತಗೊಂಡಾಗ ಅದು ಮಲೆಗಳಲ್ಲಿ ಮದುಮಗಳಿರ್ಬೋದು, ಅಥವಾ ಚೋಮನ ದುಡಿ ಅಂತ ಒಂದು ಸಂಕಥನ ಇರ್ಬೋದು, ಅಥವಾ ರಂಗಾಯಣದಲ್ಲೇ ಸಂಸ್ಕಾರ ಆಯಿತು. ಸಂಸ್ಕಾರ ನೀವು ಕಟ್ತೀರಿ, ಆದರೆ ಸಂಸ್ಕಾರ ನಾರಾಯಣಪ್ಪ ಒಬ್ಬನೇ ಇರಲ್ವಲ್ಲ, ನಾರಾಯಣಪ್ಪನ ಜೊತೆ ಬೇರೆ ವರ್ಗಗಳು ಬರ್ತಾವಲ್ಲ ಅಲ್ಲಿ, ಅವನ್ನೆಲ್ಲ ಎಲ್ಲಿ ತೋರಿಸ್ತೀರಿ ನೀವು? ಸೊ ನಾಟಕ ಅಂದರೆ ನಮಗೆ ಗೊತ್ತಿದೆ ಎಲ್ಲ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮನೋಲೋಕದಲ್ಲಿ ನಡೆಯೋದು ಅಂತ. ಈಗ ಮನೋಲೋಕದಲ್ಲೆಲ್ಲ ನಡೆಯಲ್ಲ. ನಮ್ಮ ಆಧುನಿಕ ಪ್ರೇಕ್ಷಕರು ಹೆಂಗಿದ್ದಾರೆ ಅಂದರೆ, 2 ತಾಸು ನಾಟಕ ಅಂದರೆ ನೀವು ಅರ್ಧ ತಾಸು ಬಿಗಿಯಾಗ ಅವ್ರನ್ನ ಕೂರಿಸ್ಲಿಲ್ಲ ಅಂದರೆ ಇನ್ನು 2ನೇ ತಾಸು ಅವ್ರಿಗೆ ಫೋನ್ ಬರದೇ ಇದ್ರೂ ಕೂಡ ಆನ್ ಮಾಡ್ಕೊಂಡು ಹೊರಗಡೆ ಹೋಗ್ತಾರೆ, ಯಾವುದೋ ಬಂತು ಅಂತ ನಮಗೆ ಗೊತ್ತಾಗುತ್ತೆ. ಅದು ಫೋನೇ ಬಂದಿರಲ್ಲ ಅವ್ರಿಗೆ. ತಪ್ಪಿಸ್ಕೊಳ್ಳೋ ತುಂಬ ಜಾಣತನವನ್ನು ಪ್ರೇಕ್ಷಕರಿದ್ದಾರೆ. ಅಂದರೆ ನಟ ಎಷ್ಟು ತರಬೇತಿ ಪಡೆದಿರ್ತಾನೋ ಅದಕ್ಕಿಂತ ತರಬೇತಿ ಅವರು 10-15 ನಿಮಿಷದಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಅದಕ್ಕೆ ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ನಾನು ಲಂಕೇಶ್ವರ ಈ ಒಂದು ನೀಲು ಪದ್ಯ ಯಾವಾಗ ಹೇಳ್ತಾ ಇರ್ತೀನಿ ನಾನು, ರಂಗಭೂಮಿ ಏನು ಮಾಡಬಾರ್ದು ಅಂದರೆ, ಯಾಕೆ ಇದು ರಂಗಭೂಮಿ ಇದೆ ಅಂದರೆ, ಈ ಬದುಕಿನಲ್ಲಿ ಎಲ್ಲಕ್ಕಿಂತ ಘೋರವಾದುದು ಬೇಸರ 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 ಅಂತಾರೆ. ನಾವು ರಂಗಭೂಮಿ ಮಾಡೋದ್ರ ಮೂಲಕ, ನಾಟಕ ಮಾಡೋದ್ರ ಮೂಲಕ ಬೇಸರ ಬೋರ್ ಹೊಡ್ಸಿದ್ರೆ ಖಂಡಿತ ಅದು ಆತ್ಮಹತ್ಯೆನೇ. ಆ ಪ್ರಯೋಗದವುದು ಜನಗಳು ಬರೋದು ಮತ್ತೆ ಅಪ್ಪಿತಪ್ಪಿ ಬರಲ್ಲ. ಸೊ ನೀವು ನಾಟಕ ಹೆಂಗಿರ್ಬೇಕಂದ್ರೆ, ಈ ಒಂದು ಸರಿ ಬಂದ ಪ್ರೇಕ್ಷಕ ಮತ್ತೊಮ್ಮೆ ಅವನು ಬಂದು ಮತ್ತೆ ತನ್ನ ಗೆಳತಿಯರನ್ನ ಕರ್ಕೊಂಬರಂಗೆ ಆಗಬೇಕು. ಅದನ್ನು ಮಾಡಿದಾಗ ಆಗುತ್ತೆ. ಆ ನಿಟ್ಟಿನಲ್ಲಿ ನನ್ನ ಪ್ರಯೋಗಗಳು ಪಬ್ಲಿಸಿಟಿ ಪೇಪರ್ನವರು, ನಿಮ್ಮ ಚಾನಲ್ಗಳು ಯಾರು ಕೊಡ್ದಿದ್ರು ಕೂಡ ಪ್ರೇಕ್ಷಕರೇ ಅದ್ಭುತವಾದ ಪ್ರಚಾರಕರಾಗಿ ಜನಗಳನ್ನು ಕರ್ಕೊಂಬಂದಿದ್ದಾರೆ. ಅದಕ್ಕಾಗಿ ಅದು 116 ಶೋಗಳು, ಮಲೆಗಳಲ್ಲಿ ಮದುಮಗಳಾಯಿತು. ನೀವೀಗೂ ಗಾಂಧಿ ವರ್ಸಸ್ ಗಾಂಧಿ ಹಾಕಿ ಲಾಸ್ಟ್ ಟೈಮ್ ಕೇಳಿದೆ, ಬಹುರೂಪಿಯಲ್ಲಿ ಹೌಸ್ಫುಲ್ ಆಗಿತ್ತಂಥದ್ದು. ಸೊ ನಾಟಕ ನೋಡ್ತಾರೆ. ಯಾಕೆಂದರೆ ನಾನು ಗಾಂಧಿ ವರ್ಸಸ್ ಗಾಂಧಿ ಮಾಡೋ ಸಮಯದಲ್ಲಿ 50 ವರ್ಷ ಆಗಿತ್ತು ಸ್ವತಂತ್ರ ಬಂದು. ಗಾಂಧಿ ಬಗ್ಗೆ ಮಾತಾಡೋಕ್ಕೆ ಭಯಬೀಳ್ತಾಯಿದ್ರು. ನಾನು ಕೇಳ್ತಾಯಿದ್ದೆ ಗಾಂಧಿವಾದಿಗಳು ಎಲ್ಲ ಹಿರಿಯರಿಗೆ, ಗಾಂಧಿಗೆ 4 ಜನ ಮಕ್ಕಳಿದ್ರಂತಲ್ಲ, 4 ಹೆಸರುಗಳು ಹೇಳಿ ಯಾರಿಗಾದ್ರೂ ಗೊತ್ತಿದ್ರೆ ಅಂತ. ಒಬ್ರಿಗೂ ಗೊತ್ತಿಲ್ಲ. ಅದು ನಾನಿಲ್ಲಿ ಮೈಸೂರಲ್ಲಿ ಮಾಡಬೇಕಾಯ್ತು. ಹರಿಲಾಲ್ ಅನ್ನೋ ಒಬ್ಬ ಇದ್ದವನು, ಅಪ್ಪನಿಗಿನ್ನ ಮೊದಲನೇ 53 ವರ್ಷಕ್ಕೆ ಕುಡುಕನಾಗಿ ಬೀದಿ ಹೆಣವಾಗಿ ಅವನು ಬಾಂಬೆಯ ಸಯನ್ ಹಾಸ್ಪಿಟ್ಲಿನ ಒಂದು ಫುಟ್ಪಾತಲ್ಲಿ ಬಿದ್ದಿದ್ದ ಅಂತ ತೋರಿಸ್ಬೇಕಾಯ್ತು. ಆದರೆ ಈಗ ಬಂದ ತಕ್ಷಣ ಏನಾಯಿತು, ಗಾಂಧಿ ಬೈತಕ್ಕಂಥ ಯುವ ಪೀಳಿಗೆ ಈಗ ಆಗ್ಬಿಟ್ಟಿದೆ. ಗಾಂಧಿ ಅವನೊಬ್ಬ ದೇಶದ್ರೋಹಿ, ಗೋಡ್ಸೆ ದೇಶಭಕ್ತ ಅನ್ನೋ ಹೇಳ್ತಕ್ಕಂಥ ಹುನ್ನಾರವೂ ಶುರು ಆಗಿದೆ. ಇನ್ನೊಂದು 100 ವರ್ಷ ಆದಮೇಲೆ ಏನಾಗ್ಬೋದು ಈ ಕಥೆ ಅಂದರೆ, ಗಾಂಧಿ ರಾಕ್ಷಸ ಆಗ್ತಾನೆ, ಇವನು ವಿಷ್ಣುವನ ಅವತಾರ ಆಗ್ತಾನೆ, ಗೋಡ್ಸೆ ಅಷ್ಟೇ, ಇನ್ನೇನೂ ಆಗಲ್ಲ ಅದು. ಯಾಕಂದರೆ ಚಾಮುಂಡೇಶ್ವರಿ ಕೈನಲ್ಲಿ ನೋಡಿದ್ದೀವಲ್ಲ ನಾವು, ಎಷ್ಟೆಲ್ಲ ಆಯುಧಗಳಿದ್ದಾವೆ. ಬಿಲ್ ಬದಲು ಪಿಸ್ತೂಲ್ ಇರ್ತದೆ ಅಷ್ಟೇ.
ಸಂಕಥನಗಳು ಹಿಂಗೆ ಕ್ರಿಯೇಟ್ ಆಗ್ತವೆ. ಇದನ್ನು ನಾವು ಹೊಸ ಪೀಳಿಗೆಗೆ ಹೇಳಬೇಕು. ಯಾಕಂದರೆ ಭಾರತ ನಾನ್ ವೈಲೆನ್ಸನ್ನು ನಂಬಿರೋದು. ಇಲ್ಲಿ ಬುದ್ಧ ಹುಟ್ಟಿದ್ದಾನೆ, ಮಹಾವೀರ ಹುಟ್ಟಿದ್ದಾನೆ, ಗುರುನಾನಕ್ನ ಪಂಥ ಇದೆ, ಹಲವಾರು ಪಂಥಗಳಿದ್ದಾವೆ. ಈ ಎಲ್ಲ ಪಂಥಗಳು ಹೇಳೋದೇನೆಂದರೆ ಮನುಷ್ಯರನ್ನ ಸೌಹಾರ್ದಯುತವಾಗಿ ಬದುಕಿಸಿ ಅಂತ ಹೇಳೋದು. ನಾಟಕ ಕೂಡ ಅದನ್ನು ಮಾಡಬೇಕಾಗತ್ತೆ. ನಾಟಕ ಕಿಡಿ ಹಚ್ಚೋದಲ್ಲ, ಚಿಂತನೆಗೂ ಹಚ್ಚಬೇಕು, ರಂಜನೆಯೂ ಕೊಡಬೇಕು, ಈ ಬೋರ್ಡಮ್ನು ಕೂಡ ತೆಗಿಸ್ಬೇಕು. ಅವಾಗ ಅದೇನಾಗುತ್ತೆ, ಒಂದು ಹೊಸ ಸಂವಾದದ ಮೂಲಕ ಪ್ರೇಕ್ಷಕರು ಉಟ್ಕೊಳ್ತಾರೆ. ಆ ರೀತಿಯ ಭೂಮಿಕೆ ಇಲ್ಲಿ ಮೈಸೂರಲ್ಲಿ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಪ್ರೇಕ್ಷಕರು ಸುಮ್ಮನೆ ಬರಲ್ಲ, ಇಲ್ಲಿ ಬರ್ತಾರೆ, ಮಾತಾಡ್ತಾರೆ. ಅದಕ್ಕೆ ಇಲ್ಲಿ ನೋಡಿ, ನೀವು ಬೆಂಗಳೂರಲ್ಲಿ ಒಂದು ಸೆಮಿನಾರ್ ಮಾಡಿ, ಇಲ್ಲೂ ಮಾಡಿ, ಇಲ್ಲಿ ಸೆಮಿನಾರ್ಗೂ ಜನ ಬರ್ತಾರೆ. ಒಂದು ಯಾವುದಾದ್ರೂ ಒಂದು ಹೋರಾಟಕ್ಕೆ ನೀವು ಕರೆ ಕೊಟ್ಟರೆ ಜನ ಬರ್ತಾರೆ, ಒಂದು 500 ಜನ. ಬೆಂಗಳೂರಲ್ಲಿ ನಿಮಗೆ ಕಷ್ಟ ಅದೇ ಎಕ್ಸ್ಪೆಕ್ಟ್ ಮಾಡೋದು. ಒಂದು ರೀತಿ ಎಲ್ಲ ಹೋರಾಟಗಳೀಗ ಸೆಲ್ಫೋನಲ್ಲಿ, ವಾಟ್ಸಪ್ಪಲ್ಲಿ ಮೆಸೇಜ್ನ ಫಾರ್ವರ್ಡ್ ಮಾಡೋದ್ರಲ್ಲಿದ್ದಾವೆ. ಅದು ಕೂಡ ಒಂದು ಫೇಕ್ ಯೂನಿವರ್ಸಿಟಿ ಸೃಷ್ಟಿಯಾಗಿದೆ ಯುವ ಜನರ ಮಧ್ಯದಲ್ಲಿ. ಸುಳ್ಳನ್ನೇ ಬಿತ್ತನೆ ಮಾಡೋದು, ಏನೂ ಗೊತ್ತಿರಲ್ಲ ಹೇಳೋದು. ಸೊ ಯಾರೋ ಒಬ್ಬ ವ್ಯಕ್ತಿನ ಮಾತಾಡ್ಸೋ ಬಂದರೂ ಕೂಡ ಅವ್ನು ಗೊತ್ತಿರಲ್ಲ, ಅವ್ನು ಬಂದು ಮಾತಾಡ್ತಾ ಇರ್ತಾರೆ. ಜರ್ನಲಿಸಮೇ ದಿವಾಳಿ ಎದ್ದಿದೆ. ಪ್ರಜಾಪ್ರಭುತ್ವದ 4ನೇ ಅಂಗವಾದಂಥ ಏನು ಮಾಧ್ಯಮಗಳಂತ ಹೇಳ್ತೀವೋ ಅದು ಆಳುವ ವರ್ಗದ ಬಾಲಂಗುಚಿಯಾಗಿದೆ. ಆಮೇಲೆ ತನ್ನ ಸ್ವಂತಿಕೆಯನ್ನು ಏನೂ ಹೇಳ್ತಾ ಇಲ್ಲ. ಅದು ಸುದ್ದಿ ಹೇಳೋದಕ್ಕಿಂತ ಸುಳ್ಳು ಸುದ್ದಿಯನ್ನು ವ್ಯಾಪಾರದ ಸರಕಾಗಿ ಪರಿವರ್ತನೆ ಮಾಡ್ತಾ ಇದೆ. ಅದಕ್ಕಾಗಿ ನಿಮಗೆ ಒಂದು ಉದಾಹರಣೆ ಹೇಳೋದಾದರೆ, ಈಗ 10 ತಿಂಗಳಿಂದ ರೈತರು 5 ಲಕ್ಷ ಜನ ಕೂತಿದ್ದಾರೆ. ಸುದ್ದಿನೇ ಅಲ್ಲ ಮಾಧ್ಯಮಗಳಿಗೆ. ಆದರೆ ಯಾವುದೋ ಒಂದು ಸಣ್ಣ ನಿಮಗೆ ಗಾಂಜಾ ಮಾರ್ತಾಯಿದ್ರು ಒಂದು 10 ದಿನ ಆಗ್ತದೆ. ಆಮೇಲೆ ಒಂದು ಗಂಡ ಹೆಂಡತಿ ಜಗಳ ಆಯಿತು ಅಂದರೆ ಇವರು ಬೆಡ್ರೂಮ್ ಕ್ಯಾಮ್ರಾ ಹೋಗ್ಬಿಡ್ತವೆ. ಸೊ ಇದು ನಾನು ಹೇಳ್ತಾ ಇರೋದು. ಆದರೆ ಮಾಧ್ಯಮಗಳು ಎಷ್ಟು ದಿವಾಳಿ ಎದ್ದಿದ್ದಾವೆ, ಕಾಸಿಗಾಗಿ ಸುದ್ದಿಯನ್ನು ಮಾಡ್ತಾ ಇದ್ದಾವೆ. ನಾಟಕ ಅದು ಆಗಿಲ್ಲ ಅಂತ ನಾನು ಹೇಳೋದು. ರೈಟಿಂಗ್ ಹಂಗೆ ಆಗಿಲ್ಲ, ಒಬ್ಬ ಕಥೆಗಾರ ಆ ಥರ ಆಗಿಲ್ಲ. ಸಿನಿಮಾಗಳು ನಮ್ಮಲ್ಲಿ ಮೊದಲು ಹೊಸ ಅಲೆ ಸಿನಿಮಾಗಳನ್ನ ಸೃಷ್ಟಿ ಮಾಡಿದ್ದೆ ನಾವು, ಬಟ್ ನಾವು ಕಳ್ಕೊಂಡಿದ್ದೀವಿ. ಈಗ ಅದು ತಮಿಳು ಮತ್ತು ಮಲಯಾಳಂ ಇದೆ, ಮತ್ತೆ ವಾಪಸ್ ತೊಗೋಬೇಕಾಗತ್ತೆ. ಅದಕ್ಕೆ ನಾನು ಹೇಳಿದ್ದಿಲ್ಲ, ಈ ಪ್ರಶ್ನೆಗೆ ಉತ್ತರ ಕೊಡ್ತಾ, ಮೈಸೂರಿನ ರಂಗಭೂಮಿ ಆ ರೀತಿ ಒಂದು ದೃಷ್ಟಿಕೋನವನ್ನು ಈಗ ಕೊಡ್ತಾ ಇದೆ. ನಾನು ಮೈಸೂರು ಕೇಳಿರಿಂದ ಹೇಳ್ತಾ ಇದ್ದೇನೆ. ಆ ರೀತಿ ಧಾರವಾಡದಲ್ಲೂ ಇದೆ. ಎಲ್ಲೆಲ್ಲಿ ರಂಗಾಯಣಗಳು ಶುರುವಾಗಿದ್ದಾವೋ ಅಲ್ಲಿ ಅಮೆಟರ್ಸ್ ಗ್ರೂಪ್ಗಳು ಕೂಡ ತುಂಬ ಕ್ರಿಯಾಶೀಲವಾಗಿ ಆಕ್ಟಿವೇಟ್ ಆಗಿದ್ದಾವೆ. ಪ್ರತಿಸ್ಪರ್ಧಿಗಳ ಕೆಲಸ ಮಾಡ್ತಾ ಅದು ಆಗಬೇಕು ಕೂಡ. ಸರ್ಕಾರ ಅವನು ನೋಡಬೇಕು. ಈಗ ನೋಡಿ, ಈಗ ದಸರಾ ಸರಳವಾಗಿ ಯಾಕೆ ಮಾಡ್ತೀರಿ ನೀವು? 15 ಕೋಟಿ ಬರುತ್ತೆ, ದೀಪ ಅಲಂಕಾರ, ಅದೇ ರಸ್ತೆಗಳು ನಾನು 30 ವರ್ಷ ನೋಡ್ತಾ ಇದ್ದೇನೆ. ಪ್ರತಿ ವರ್ಷ ಗುಂಡಿ ಬೀಳ್ತೇವೆ, ಪ್ರತಿ ವರ್ಷ ಕೋಟಿ ಖರ್ಚಾಗಿರುತ್ತೆ. ಇವಾಗ ವೈಟ್ ಟಾಪಿಂಗ್ ಅಂತ ಅದೊಂದು ದಂಧೆ. ಅಂದರೆ ಇದು ಕಾಂಟ್ರಾಕ್ಟ್ರುಗಳು, ರಾಜಕಾರಣಿಗಳ ಹಿಂಬಾಲಕರಿಗೆ ಚೆನ್ನಾಗಿ ಊಟ ಮಾಡಲಿಕ್ಕೆ ಇದೊಂದು ದಂಧೆ ಆಗಿದೆ. ಇವು ದಸರಾಗಳು ಇವೆಲ್ಲವು ಎಲ್ಲವೂ ನಾಡಹಬ್ಬಗಳಂಗೆ. ಇದು ಎಲ್ಲಿ ನಡೆಯೋದು? ಯಾವುದರಿಂದ? ಇದು ಟ್ಯಾಕ್ಸ್ ಮನಿಯಿಂದ, ಪಬ್ಲಿಕ್ನ ಮನಿಯಿಂದ ಇದು ನಡೆಯೋದು. ಅದಕ್ಕೆ ಎಲ್ಲರಿಗೂ ಹಕ್ಕಿರ್ತದೆ. ಕಲಾವಿದರಿಗೆ 1.5 ವರ್ಷದಿಂದ ಕೋವಿಡ್ ಬಂದಾದಮೇಲೆ ಇದೇ ಇಲ್ಲ, ಕಾರ್ಯಕ್ರಮಗಳೇ ಇಲ್ಲ. ಏನು ಮಾಡಬೇಕು ಕಲಾವಿದರು? ಸೊ ಆ ರೀತಿ ಜಾಗೃತಿಯನ್ನು ಇಲ್ಲಿ ಮೈಸೂರಾಗಿದೆ. ನನಗೆ ಖುಷಿಯಾಗೋದೇನೆಂದರೆ, ಈ ರೀತಿ ಎಲ್ಲ ಹವ್ಯಾಸಿ ರಂಗ ತಂಡಗಳು ಏನು ಆಕ್ಟಿವ್ ಆಗಿದ್ದಾವೆ, ಈ ತಂಡದಿಂದನೇ ಒಂದು ಒಕ್ಕೂಟ ಕೂಡ ಇಲ್ಲಿ ಶುರುವಾಗಿದೆ. ಹವ್ಯಾಸಿ ರಂಗ ಕಲಾವಿದರ ವೇದಿಕೆ ಕೂಡ ಆಗಿದೆ. ಎಲ್ಲ ವಿಭಾಗದ ತಂಡಗಳು ಅಲ್ಲಿ ಸೇರಿಕೊಂಡು ನೋಡ್ತಾ ಇದ್ದಾರೆ. ಇದು ಒಂದು ರೀತಿ ಏನಂದರೆ ಜಾಗೃತಿ ಮನಸ್ಥಿತಿಯನ್ನು ಮೈಸೂರೀಗ ತಗೊಂಡಿದೆ. ಅದರ ಜೊತೆಗೆ ರಂಗಾಯಣ ಆರಂಭ ಮಾಡಿರ್ತಕ್ಕಂಥದ್ದು ಚಿನ್ನರ ಮೇಳ ಇರ್ಬೋದು, ಬಹುರೂಪಿ ನಾಟಕೋತ್ಸವ ಇರ್ಬೋದು, ಎಲ್ಲ ರೀತಿಯ ಚಿಂತನ ಮಂಥನಗಳು, ಹೊಸ ಅಲೆಯ ನಾಟಕಗಳು. ಅದ್ರ ಜೊತೆಗೆ ಈಗ ನಾನು ಕಣ್ಣಿಗೆ ಒಂದು 3-4 ತಿಂಗಳಿಂದ ನೋಡ್ತಾ ಇದ್ದೀನಿ, ಹಲವಾರು ರಂಗತಂಡಗಳು ಕ್ರಿಯಾಶೀಲ ಮಾಡ್ತಾಯಿದ್ದಾವೆ. ಈಗ SR ರಮೇಶ್ ಅವರು ಪ್ರೊಫೆಸರ್ ಆಗಿದ್ದಾಗ, ಉಮೇಶ್ ಅವರಿದ್ದಾಗ ನಾಟಕ ಮಾಡ್ತಿದ್ರು. ಈಗ ಅವ್ರು ರಿಟೈರ್ಡ್ ಆದಮೇಲೆ ಪೂರ್ಣ ಪ್ರಮಾಣದಲ್ಲಿ ತೋರಿಸ್ಕೊಂಡಿದ್ದಾರೆ. ಅದು ಪರಿವರ್ತನಾ ತಂಡ ಇರ್ಬೋದು. 2-3 ನಾಟಕಗಳನ್ನ ನಾನು ಕೇಳಿದೆ. ಇಲ್ಲಿ ಮದರ್ ಆಯಿತು ಅಂತ, ತಾಯಿ ನಾಟಕ ಆಯಿತು. ಆದರೆ ತಾಯಿ ನಾಟಕ ಮೊದಲು ಮಾಡಿದಾಗ ಪ್ರಸನ್ನ ಅವರು, ರಾಮೇಶ್ವರ ಅವ್ರ ಮನೆ ಇದರಲ್ಲಿದ್ದರು, ಇಲ್ಲಿ ಮಾಲ್ತಿ ಇಲ್ಲಿ ಓದ್ತಾ ಇದ್ರು ಅವಾಗ. ಅಂದರೆ ಇದಕ್ಕೊಂದು ಮೈಸೂರಿಗೆ ಒಂದು ಸಾಂಸ್ಕೃತಿಕವಾದ ಚರಿತ್ರೆ ಇದೆ. ನಾರತ್ ಅವರು ಇನ್ನು ನಮ್ಮ ನಡುವೆ ಇರೋದೇ ದೊಡ್ಡ ಇದು. ಅವರ ನೆನಪಿನ ಇದರಲ್ಲಿ ಬಂದರೆ ಮೈಸೂರು ರಂಗಭೂಮಿಯ ಆಗುಹೋಗುಗಳ ಬಗ್ಗೆ ತುಂಬ ಸಶಕ್ತವಾಗಿ ಅವರು ಮಾತನಾಡ್ಬೋದು. ಹಲವಾರು ಹಿರಿಯವರು ನಮ್ಮ ಕಣ್ಣೆದುರಿಗಿದ್ದಾರೆ. ಯೋಗಣ್ಣವ್ರು ನಮ್ಮ ಮುಂದೆ ಇಲ್ಲದೆ ಇರ್ಬೋದು, ವಾಸು ಅವ್ರು ಇಲ್ಲದೆ ಇರ್ಬೋದು, ಆದರೆ ಹಲವಾರು ಗೆಳೆಯರು ಇನ್ನೂ ಇದ್ದಾರಲ್ಲ. ಒಂದು ರೀತಿ ಇಂಟೆಲೆಕ್ಚುವಲ್ ಲೆವೆಲ್ನಲ್ಲಿ ಯಾವಾಗ ಅಕಾಡೆಮಿಕ್ ಆಗಿ ಮಾತಾಡ್ತಕ್ಕಂಥ SR ರಮೇಶ್, ಉಮೇಶ್ ಅವರು ನಮ್ಮ ನಡುವೆ ಇಲ್ಲಿ ಇರೋದೇನೆ ನಮಗೆಲ್ಲ ಒಂದು ರೀತಿ ಎಚ್ಚರಿಕೆ ಕೂಡ ಇದೆ. ಹಳೆಮನೆ ನಾಟಕಕಾರ, ಮೈಸೂರಿನಿಂದ ಹೊಸದಾಗಿ ಬಂದಂಥ ಲಿಂಗದೇವ್ರ ಹಳೆಮನೆಯವರು ರಂಗಾಯಣ ನಿರ್ದೇಶಕರಾಗಿ ಕೂಡ ಸಮುದಾಯದ ಒಂದು ಸಂಘಟನೆಯಲ್ಲಿದ್ದರೂ ಕೂಡ ಅವರು ಭಾಷಾ ವಿಜ್ಞಾನಿಯಾಗಿ ಅವರು ಕೊಟ್ಟಂಥ ಕೊಡುಗೆ ನಾವು ಮರೆಯೋಕ್ಕಾಗಲ್ಲ. ಹಲವಾರು ಜನ ನಾನು ಹೀಗೆ ಹೇಳ್ತಾ ಹೋಗ್ಬೋದು. ಇನ್ನೊಂದು ನಾನು ಕೊನೆ ಪ್ರಶ್ನೆ ಉತ್ತರಿಸೋದಂದರೆ, ರಂಗಭೂಮಿಯಲ್ಲಿ ನೀವು ಪಡೆದಿರುವ ಪ್ರಶಸ್ತಿಗಳು, ಸನ್ಮಾನ, ಅದು ನಾನು ಲಿಸ್ಟೇ ಕೊಟ್ಬಿಡ್ತೀನಿ. ಇಲ್ಲಿ ಹೇಳ್ಕೊಂಡು ಕೂತ್ಕೊಳ್ಳೋದೇನು, ಏನು ರಾಜ್ಯದ ಉತ್ಕೃಷ್ಟ ಪ್ರಶಸ್ತಿ ಅಂತ ಎಲ್ಲ ನಂಬಿದಾರೋ, ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಬಂದಿದೆ. ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಷ್ಟ್ರೀಯ ನಾಟಕ ಶಾಲೆ ಕೊಡ್ತಕ್ಕಂಥ BV ಕಾರಂತ ರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ ನಿರ್ದೇಶನಕ್ಕೆ. ಇದಲ್ಲದೆ ನನಗೆ ನಾಟಕ ಅಕಾಡೆಮಿ ಫೆಲೋಶಿಪ್ ಬಂದಿದೆ.
ಮೈಸೂರಿನ ದೇಜಗೌ ಟ್ರಸ್ಟ್ ಕೊಡ್ತಕ್ಕಂಥ ವಿಶ್ವಮಾನವ ಪ್ರಶಸ್ತಿ ಬಂದಿದೆ. ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಸಾಂಸ್ಕೃತಿಕ ಅಂಬೇಡ್ಕರ್ ಪ್ರಶಸ್ತಿ ಬಂದಿದೆ. ಇದಲ್ಲದೆ ಹಲವಾರು ಬಿರುದುಗಳು ಇವೇನೇನೋ ಇರ್ತಾವಲ್ಲ, ಅವು ನೂರಾರು ಇದ್ದಾವೆ. ಅವೆಲ್ಲ ಏನು ಗೊತ್ತಿಲ್ಲ, ಮೈಸೂರು ಜನಕ್ಕೆ ಗೊತ್ತೇ ಇದೆ. ಬಸವಲಿಂಗಯ್ಯನ ನಾಟಕಗಳು ಗೊತ್ತಿದ್ದಾವೆ ಅವ್ರಿಗೆ. ನಾನು ಯಾವ ರೀತಿ ಆಲೋಚನೆ ಮಾಡ್ತೀನಿ ಅನ್ನೋದು ಗೊತ್ತಾಗಿದೆ. ಅದು ಹಿರಿಯರಿರಲಿ ಕಿರಿಯರಿರಲಿ, ನನಗೊಂದು ರೀತಿ ಇದು ಒಂದು ಸೇಫ್ ಪ್ಲೇಸ್ ಇದು. ಇವು ನಾನು ಹುಟ್ಟಿದ್ದು ಬೆಂಗಳೂರಲ್ಲಾದರೂ ಕೂಡ, ಬೆಂಗಳೂರಲ್ಲಿ ಇಷ್ಟು ನಾನು 7 ವರ್ಷ ಅಲ್ಲಿದ್ದರೂ ಕೂಡ ನಾನು ಗ್ರಾಮದಲ್ಲಿ ಇದ್ದಿದ್ದರಿಂದ ಅಲ್ಲ ಆಯಿತು. ಯಾಕೆ ಮಲ್ಲತ್ತಲ್ಲಿ ಇದ್ದರಿಂದ ಬಚಾವಾದೆ. ನಾನು ನಗರದಿಂದ ದೂರ ಇದ್ದೇನೆ. ಯಾಕಂದರೆ ನಗರದಿಂದ ದೂರ ಆಗಿ ಆಲ್ಮೋಸ್ಟ್ ಅಲ್ಲಿ ನಾನು 40 ವರ್ಷ ಆಗೋಗ್ಬಿಟ್ಟಿದೆ. ಡೆಲ್ಲಿಯಿಂದ ಬಿಟ್ಟಾದಮೇಲೆ ಬೆಂಗಳೂರು ಬಿಟ್ಟಾದಮೇಲೆ ನಾನು ಪ್ರಮುಖ ಸಿಟಿ ಸೆಂಟರ್ಗಳು ಮಾಡಿದ್ರು ಕೂಡ ಮೈಸೂರು ಬಂದಾದಮೇಲೆ ಇದು ನಗರವೂ ಹೌದು, ಹಳ್ಳಿಯೂ ಹೌದು. ದೊಡ್ಡ ಹಳ್ಳಿ ಇದೊಂದು. ನಿಮಗೆ ಚಾಮುಂಡೇಶ್ವರಿ ಬೆಟ್ಟ ಮತ್ತು ಕೆಳಗಡೆ ಬಿಟ್ಟರೆ ಮೈಸೂರು ಮುಗಿದೋಯ್ತು. ನೀವು 15 ಕಿಲೋಮೀಟ್ರ್ ಹೋದದು ಟಿಪ್ಪು ಸಾಮ್ರಾಜ್ಯ, ಅದು ಶ್ರೀರಂಗಪಟ್ಟಣ. ಆಮೇಲೆ ಈ ಕಡೆ ಕಿಕ್ಕೇರಿಗೆ ಹೋದರೆ ಬೇರೆ ಸಾಮ್ರಾಜ್ಯ. ಅಂದರೆ ಮೈಸೂರು ದೊಡ್ಡ ಸಾಮ್ರಾಜ್ಯವಾಗಿ ಹೆಸರು ಮಾಡಿದ್ದೇನೆ 3 ಮೈಸೂರು ವಾರ ಆದಮೇಲೆ. ಏನು ಟಿಪ್ಪು ಹೈದರಾಲಿ ಕಟ್ಟಿದಂಥ ಏನು ಮೈಸೂರು ಇದೆಯಲ್ಲ, ಈಗ ಅದಕ್ಕೆ ನಾನು ಡ್ರೀಮ್ಸ್ ಆಫ್ ಟಿಪ್ಪು ಸುಲ್ತಾನ್ ರಂಗಾಯಣಕ್ಕೆ ಮಾಡಿದಾಗ 200 ವರ್ಷದ ಸೆಂಚುರಿ ಮಾಡಿ 4 ರಾಜ್ಯಗಳಲ್ಲಿ ಇದಕ್ಕೆ ಮಾಡಿದ್ರು. ರಂಗಾಯಣದ ಕಲಾವಿದ್ರ ಜೊತೆಗೆ 300 ಜನ ಎಕ್ಸ್ಟ್ರಾ ಕಲಾವಿದರು ತೊಗೊಂಡು ಶ್ರೀರಂಗಪಟ್ಟಣದಲ್ಲಿ ನಾಟಕ ಮಾಡಿದೆ ನಾನು. ಅದನ್ನು ಕನಿಷ್ಠ ಒಂದು 60,000 ಜನ ಏಕಕಾಲಕ್ಕೆ ನಾಟಕ ನೋಡಿದ್ದಾರೆ ಅದನ್ನು. ಅಂದರೆ ಇದು ದೊಡ್ಡ ಇದು. ಅಲ್ಲಿ ವಿ ರಾಮಮೂರ್ತಿ ಡಿಸೈನ್ ಮಾಡಿತ್ತು, ಶಶಿಧರ್ ಹಡಪ ಸೆಟ್ ಡಿಸೈನ್ ಮಾಡಿತ್ತು, ಪ್ರಮೋದ್ ಸಿಂಗಾವ್ ಕಾಸ್ಟ್ಯೂಮ್ ಮಾಡಿತ್ತು. ಅಂದರೆ ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಈ ಥರ ದೊಡ್ಡ ದೊಡ್ಡ ನಾಟಕಗಳು ಮಾಡ್ತಾರೆ. ನನಗೆ ಯಾವಾಗೂ ಹೇಳ್ತಾರೆ, ಬಸ್ಸು ತುಂಬ ಒಂಥರ ಬಿಳಿಯಾನೆ ಅಂತಾರೆ. ರೀ ಯಾಕ್ರಿ ಅದಕ್ಕೂ ಬಿಳಿಯಾನೆಗೂ ಐರಾವತಾನ್ರಿ ಅಂತೀನಿ ನಾನು. ಅಂದರೆ ನೀವು ಕನಸು ಕಂಡ್ರೆ ಕಾಣಿ, ಮುಗಿಲಷ್ಟು ಕಾಣ್ರಿ, ಸಣ್ಣ ಸಣ್ಣದು ಯಾಕೆ ಕನಸು ಕಾಣ್ತೀರಿ? ಇವಾಗ ನಾವು ಹೇಳೋದು ಅಮೇಟರ್ಸ್ ಕೇಳೋದಂದರೆ, ನಿಮ್ಮ ನಾಟಕ ಆಯ್ಕೆನಲ್ಲಿ ಹೆಂಗಿರ್ಬೇಕಂದ್ರೆ ಅದು ಕ್ಲಾಸಿಕಲ್ ಆಗಿರಬೇಕದು. ಶೇಕ್ಸ್ಪಿಯರ್ನ ತಗೊಳ್ಳಿ, ಸೋತರೂ ಪರವಾಗಿಲ್ಲ, ನಾಟಕ ಗಟ್ಟಿಯಾಗಾದರೂ ಇರ್ತದೆ. ನೀವೇ ಬರೆದಿರೋ ನಾಟಕ, ಅದು ನಾಟಕವೂ ಗಟ್ಟಿ ಇಲ್ಲದೇ, ನಟರೂ ಗಟ್ಟಿ ಇಲ್ಲದೆ, ನಿರ್ದೇಶನ ಇಲ್ಲದೆ ಅಂದರೆ ಜನ ಯಾಕೆ ಬರ್ತಾರೆ ದುಡ್ಡು ಕೊಟ್ಟು? ಆಮೇಲೆ ನೀವು ನೋಡಿದಾಗ ಏನಾಗ್ತಾರೆ, ಎಲ್ಲರೂ ಎಲ್ಲವೂ ಇಲ್ಲಿ ಒಂದು ಉದಾಹರಣೆ ಕೊಡ್ತೀನಿ. ಚಿಣ್ಣರ ಮೇಳ ಮಾಡುವಾಗ ನಾನು ಯಾರು ರಂಗಾಯಣದ 3 ನಾಟಕ ನೋಡಿರ್ತಾರೋ ಆ ಪೇರೆಂಟ್ಸ್ ಮಕ್ಕಳಿಗಷ್ಟೇ ಅವಕಾಶ ಅಂತ ಒಂದು ಸರಿ ನಾನು ಅನೌನ್ಸ್ ಮಾಡಿದೆ. ಅಂದರೆ ಪ್ರೇಕ್ಷಕರು ಫಿಲಪ್ ಮಾಡೋ ಬರೆಯೋರು, ನಾವು 5 ನಾಟಕ ನೋಡಿದ್ವಿ ಅಂತ ಬರೆಯೋರು. ಇಂಟ್ರ್ಯೂ ಕರಿತಾ ಇದ್ದೆ ನಾನು. ಎಲ್ಲ ಇದು ಕಾನ್ವೆಂಟ್ನಲ್ಲೆಲ್ಲ ಕರೀತಾರೆ ನೋಡಿ, ಮಗು ಊಟದಕ್ಕಿಂತ ಮೊದಲೇ ನೀವು ಈಗ ಕಿಂಡರ್ ಗಾರ್ಡನ್ನ ನೀವು ಬುಕ್ ಮಾಡಬೇಕಾಗತ್ತೆ, ಆ ಸ್ಥಿತಿಲಿರುವಾಗ. ಸೊ ನಾನು ಅವಾಗ ಫೋನ್ ಮಾಡಿದಾಗ, ಹೌದು ಯಾವ ನಾಟಕ ಮಾಡಿ ನೋಡಿದ್ದೀರಿ ಹೇಳೋರು, ಯಾವುದೋ ನಾಟಕ ಎಲ್ಲಾಗಿದೆ? ಕಲಾಮಂದಿರದಲ್ಲಿ. ಅದು ರಂಗಾಯಣದಲ್ವಲ್ಲ ಸರ್, ರಂಗಾಯಣದ್ದು ಗೊತ್ತಾಗಲ್ಲ ಸರ್. ನೋಡಿ, ನಾಟಕ ಅಂದರೆ ಏನಾಗಿದೆ, ಒಳ್ಳೆ ನಾಟಕನ ನೋಡಿರ್ತಾರೆ, ಕೆಟ್ಟ ನಾಟಕ ನೋಡಿರ್ತಾರೆ. ಆದರೂ ಯಾವುದೋ ಒಂದು ಸಂಸ್ಥೆ ಹೆಸರು ಮಾಡಿರ್ತದೆ, ಅದಕ್ಕೆಲ್ಲ ಹಾಕ್ಬಿಡ್ತಾರೆ. ಬೆಂಗಳೂರಲ್ಲಿ ನಾನು ಇದ್ದೀನಿ, ನನ್ನ ಎದುರಿಗೆ ನಾನು ಒಂದು ಚಾ ಕುಡಿತ ಕೂತೀನಿ ಟವರಲ್ಲಿ ಹತ್ರ. 3 ಜನ ಹುಡುಗರು ಮಾತಾಡ್ತಾರೆ ರಂಗಾಯಣದ ಬಗ್ಗೆ. ನಾನು ರಂಗಾಯಣದವನು ಅಂತ ಸಿನಿಮಾದವ್ರಿಗೆ ಅಲ್ಲಿ ರೋಲ್ ಕೇಳಕ್ಕೆ ಕೇಳ್ತಾ ಇದ್ದಾನೆ. ಯಾವಾಗಪ್ಪ ನಾನು BV ಕಾರಂತ ಇದ್ದಾಗ ನಾನು ಅಲ್ಲಿ ಡೈರೆಕ್ಟ್ರ್ ಅಲ್ಲೇ ನಿಂತಿದ್ದೀನಿ, ನನಗೆ ಗೊತ್ತಿಲ್ಲ ಯಾವಾಗಿದ್ದ ಅಂತ. ಅಂದರೆ ನೀವು ಹೊರಗಡೆ ಹೋದಾಗ ಹೆಸರುಗಳನ್ನು ಹೇಳ್ಕೊಳಕ್ಕೆ ಶುರು ಆಗ್ತಾರೆ, ಅಂದರೆ ಒಂದು ಪ್ರಭಾವಳಿಗಳನ್ನ ಬಳಸ್ಕೊಳ್ತಾರೆ. ಆದರೂ ಗೊತ್ತಾಗ್ಬಿಡ್ತಾರೆ ಅದು. ಅದಕ್ಕೆ ಯಾವಾಗೂ ನೀವು ಯಾರ್ಯಾರೋ ಹೆಸರನ್ನ ಹೇಳ್ಕೊಂಡು ಬರಬೇಕಾಗಿಲ್ಲ. ನೀವು ಮಾಡೋ ಕೃತಿಗಳಲ್ಲೇ ನಿಮ್ಮ ಹೆಸರು ಉಳಿಯುತ್ತೆ. ಇವು ರಂಗಾಯಣ ಉಳಿದಿರೋದು ಯಾಕಂದ್ರೆ ಅದು ಪ್ರಯೋಗಗಳಿಂದ, ಅದ್ರ ಜೊತೆಗೆ ಸರ್ಕಾರ ಕೊಡ್ತಕ್ಕಂಥ ಅನುದಾನದಿಂದ ಕೂಡ ಪ್ರೇಕ್ಷಕರ ಪ್ರೋತ್ಸಾಹನೂ ಅದಕ್ಕೆ ಕಾರಣ ಆಗಿದೆ. ಹಾಗಾಗಿ ಮೈಸೂರಿನ ಹಿನ್ನೆಲೆಯಲ್ಲಿ ರಂಗಮಂದಿರಗಳು ಮೊದಲು ಒಂದೇ ಇತ್ತು. ರಂಗಾಯಣ ತಗೊಳ್ಳಿ ನೋಡಿ, ಕಿರು ರಂಗಮಂದಿರ ಆಗಿದೆ. ಈಗ ನಟನ ಮಂಡ್ಯ ರಮೇಶ್ ರಂಗಾಯಣ ಬಿಟ್ಟಾದಮೇಲೆ ಅವನೇ ಆದ ಒಂದು ರಂಗಶಾಲೆಯನ್ನು ತೆರೆದಿದ್ದಾನೆ. ಕಾರಂತರು ಇದನ್ನೇ ಹೇಳ್ತಾ ಇದ್ದಿದ್ದು, ರಂಗಾಯಣದ ಕಲಾವಿದರು 25 ಜನಕ್ಕೂ ನಿಮ್ಮ ಜಿಲ್ಲೆಗೆ ಹೋದರೆ ನೀವೇ ಇನ್ನೊಂದು ರಂಗಾಯಣಕ್ಕಷ್ಟು ಅಂತ ಶಕ್ತಿ ತೊಗೊಳ್ತೀರಿ ಅಂತ. ಅದನ್ನು ಮಂಡ್ಯ ರಮೇಶ್ ಮೈಸೂರಲ್ಲಿ ಸಾಬೀತು ಮಾಡಿದ್ದಾನೆ. ಏನಲ್ಲಿ ರಾಮಕೃಷ್ಣ ನಗರದಲ್ಲಿ ಕಟ್ಟಿರ್ತಕ್ಕಂಥ ನಟನಾ ರಂಗಶಾಲೆ ಇರ್ಬೋದು, ಅವನ ರೆಪೆಟ್ರಿ ಇರ್ಬೋದು, ಒಂದು ಉದಾಹರಣೆ ನಾನು ಹೇಳ್ತಾ ಇರೋದು. ಅಂದರೆ ರಂಗಶಾಲೆಯೂ ಇಲ್ಲಿಗೂ ಬಂತು. ಈ ರಂಗಾಯಣ ಇದೆ, ಅದಕ್ಕೆ ಆಗಬೇಕು ಅಂತ ಹೇಳಿದ್ರೆ ರಂಗಾಯಣವೂ ಇದೆ, ಹಲವಾರು ಯೂನಿವರ್ಸಿಟಿಗಳು ಡಿಪಾರ್ಟ್ಮೆಂಟ್ ಇದ್ದಾವೆ. ಇವಾಗ ಬಹುರೂಪಿ ಒಂದೇ ಮಾಡುತ್ತಾ ರಂಗಾಯಣ? ಇಲ್ವಲ್ಲ. ನಿರಂತರ ತಂಡ ಫೆಸ್ಟಿವಲ್ ಮಾಡ್ತಾನೆ ಬಂದಿದೆಯಲ್ಲ, ಒಂದು ಅಮೆಟರ್ಸ್ ತಂಡ, ದೇಶದ ಹಲವಾರು ರಂಗ ತಂಡಗಳು ಬಂದಿದ್ದಾವಲ್ಲ. ಸೊ ಹೀಗಾಗಿ ನಾನು ಎಲ್ಲ ಹೆಸರುಗಳನ್ನ ಹೇಳೋಕ್ಕೆ ಹೋಗ್ತಾಯಿಲ್ಲ. ಇಲ್ಲಿ ಯಾಕೆ ಇಲ್ಲಿ ಮೈಸೂರು ಇಷ್ಟು ತುಂಬ ಆಕ್ಟಿವ್ ಆಗಿದೆ ಅಂದರೆ, ಹವ್ಯಾಸಿ ರಂಗ ತಂಡದ ಸೃಜನಶೀಲ ನಿರ್ದೇಶಕರುಗಳು, ನಟರುಗಳು, ಚಿಂತಕರು. ರಂಗಾಯಣ ಒಂದು ಕಡೆ ಇದ್ದರೆ ಅದಕ್ಕೊಂದು ಪ್ಯಾರಲಲ್ಲಾಗಿ ಅದು ಇದೆ. ಅವೇನು ಅದಕ್ಕೆ ಇದು ಪರಸ್ಪರ ವೈರಿಗಳಲ್ಲ, ಅವು ಒಂದು ಕೊಳ್ಗೆ ಇದೆ. ಅಂದರೆ ಇಲ್ಲಿ ನೋಡೋದು ಜನ ಇನ್ನೊಂದು ಇನ್ಸ್ಪೈರ್ ಆಗ್ಬೋದು. ಇವ್ರು ಯಾವುದೋ ಒಂದು ದೊಡ್ಡ ಕಂಪ್ನಿ ಫ್ಲಾಪ್ ಯಾಕಾಯಿತು ಅಂತ ಇವಾಗ ಅಮೇಟರ್ಸ್ ನೋಡಿದಾಗ ಕಲ್ತ್ಕೋಬೋದು. ಯಾಕಂದರೆ ಅಮೇಟರ್ಸ್ ಕಳ್ಕೊಳ್ಳೋದು ಏನೂ ಇರೋಲ್ಲ, ಅವ್ರದ್ದೇ ಆದ ಲಿಮಿಟೆಡ್ ಆಡಿಯನ್ಸ್ ಇರುತ್ತೆ. ಆದರೆ ಒಂದು ಕಂಪ್ನಿ ಮಾಡಿದಾಗ ಅದು ಒಂದು ಪ್ರಯೋಗಕ್ಕೆ ಒಂದು 20 ಲಕ್ಷ 30 ಲಕ್ಷ ಅಥವಾ 10 ಲಕ್ಷ ಖರ್ಚು ಮಾಡುತ್ತೆ ಅಂದರೆ ನೀವು
ಅಷ್ಟೇ ಸಾವಿರ ಜನಗಳನ್ನು ರೀಚ್ ಆಗಬೇಕಾಗುತ್ತೆ. ಇಲ್ಲಾಂದರೆ ತೆರಿಗೆ ಹಣ ಅದು ಪೋಲಾದಂಗೆ ಅರ್ಥ. ಅದು ಅವಾಗ ಎಲ್ರಿಗೂ ಹಕ್ಕಿರುತ್ತೆ ಕೇಳಲಿಕ್ಕೆ. ಈ ನಿಟ್ಟಿನಲ್ಲಿ ಮೈಸೂರು ಆ ರೀತಿ ಒಂದು ಸಾಂಸ್ಕೃತಿಕ ಎಚ್ಚರವನ್ನು ಇಟ್ಟಿದೆ. ಮೈಸೂರಿನ ರಂಗಭೂಮಿ ಕೊರತೆಗಳೇನೆಂದರೆ ಎಲ್ಲರೂ ಸೇರಿ ಮಾತಾಡಬೇಕಿದು. ನನಗಂತೂ ಏನು ಕೊರತೆ ಕಾಣ್ತಲ್ಲ. ನಾನು ಯಾವುದೋ ಒಂದು ಅಮೆಟರ್ಸ್ ತಂಡ ಒಂದು ನಾಟಕ ಮಾಡಿದ್ರೆ ನಾನು ಹೇಳೋದೇನೆಂದರೆ, ಮೊದಲು ಕಿರು ರಂಗಮಂದಿರದಲ್ಲಿ ಮಾಡಿ, ನಟನಾದಲ್ಲಿ ಮಾಡಿ, ಈಗ ರಮಾ ಗೋವಿಂದ ರಂಗಮಂದಿರ ಆಗಿದೆ. ಆಮೇಲೆ ಇಲ್ಲಿ ಮೈಸೂರು ಸಿಟಿನಲ್ಲಿ ಲಲಿತ ಕಲಾ ಕಾಲೇಜಲ್ಲೇ ಒಂದು ಹೊಸ ರಂಗಮಂದಿರ ಆಗಿದೆ ಅಂತ ಕೇಳಿದೆ. ಅಂದರೆ ಒಂದು 5 ಶೋ ಆದರೂ ಮಾಡ್ಬೋದಲ್ಲ. ಅಂದರೆ ನಾವು ಈಗ ಮತ್ತೆ ನಮ್ಮ ನಾಟಕ ತೊಗೊಂಡು ಜನರ ಮಧ್ಯೆ ಹೋಗಬೇಕಾಗತ್ತೆ. ಎಲ್ಲಿ ಬಡಾವಣೆಗಳಿದ್ದಾವೋ ಆ ಭಾಗಕ್ಕೆ ಹೋಗ್ಬೇಕಾಗತ್ತೆ ಕಾಣುತ್ತೆ. ಈ ಪ್ರಯೋಗವನ್ನು ನಾನು ರಂಗಾಯಣ ಡೈರೆಕ್ಟರ್ ಆಗಿದ್ದಾಗ ಮಾಡಿದ್ದೆ. ನಾನು ನಾದಬ್ರಹ್ಮ ಇನ್ಸ್ಟಿಟ್ಯೂಟಲ್ಲಿ ಮಾಡಿದೆ. ಈ ಕಾಲೇಜಲ್ಲಿ ಏನು ಇದು ವಿಜಯಲಕ್ಷ್ಮೀಪುರಂನಲ್ಲಿ ಇದೆಯಲ್ಲ, ಆ ಕಾಲೇಜಲ್ಲಿ ಮಾಡಿದೆ. ಅಂದರೆ ಜನಗಳು ಬರಲ್ಲ, ದೂರ ಅಂದಾಗ ನಾವು ಹತ್ರಕ್ಕೆ ಹೋಗಬೇಕು. ಆಮೇಲೆ ಅವ್ರಿಗೆ ಎಷ್ಟೇ ದೂರ ಇದ್ದರೂ ಕೂಡ ಅವರು ಒಂದು ಸರಿ ಇದು ನೋಡಬೇಕು, ನಾವು ಮಿಸ್ ಮಾಡ್ದು ಅಂದಾಗ ಬಂದೇ ಬರ್ತಾರೆ. ಸೊ ಆ ರೀತಿ ನಿಟ್ಟಿನಲ್ಲಿ ಮೈಸೂರಿನ ತಂಡಗಳು ಕೂಡ ವಿವಿಧ ಬಡಾವಣೆಗಳಲ್ಲಿ ಒಂದು ರೀತಿ ಡಿಸೆಂಟ್ರಲೈಸ್ ಆಗಬೇಕು ಅಂತ ನನಗನ್ಸುತ್ತೆ. ಕೊನೆ ಪ್ರಶ್ನೆ ಹೇಳೋದಾದರೆ, ಕಳೆದ 50 ವರ್ಷಗಳಲ್ಲಿ ನೀವು ರಂಗಭೂಮಿಯಲ್ಲಿ ಕಂಡಿರುವ ವ್ಯತ್ಯಾಸಗಳು, ಬೆಳವಣಿಗೆ ಏನಂತ. 50 ವರ್ಷ ಖಂಡಿತ ನಾನು ಇರೋದೇ 35 ವರ್ಷದ ಅನುಭವ ನನಗೆ. ಆದರೆ ನಾನು ತುಂಬ ಧೈರ್ಯವಾಗಿ ಹೇಳಬಲ್ಲೆ, ಕರ್ನಾಟಕ ರಂಗಭೂಮಿ ಒಂದು ರೀತಿ ರಂಗಶಾಲೆಗಳಿಗೆ ಒಂದು ದೊಡ್ಡ ತವರಾಗಿದೆ. ಅದು ನೀನಾಸಂ ಇರ್ಬೋದು, ಸಾಣೇಹಳ್ಳಿ ಶಿವಸಂಚಾರದ ಪ್ರಯೋಗಶಾಲೆ ಇರ್ಬೋದು, ಕುಂದಪುರದ ರಂಗಶಾಲೆ ಇರ್ಬೋದು, ಸಂಡೇ ಸ್ಕೂಲ್ ಆಫ್ ಡ್ರಾಮಾ ಅಂತ ಬೆಂಗಳೂರು ಇರ್ತಕ್ಕಂಥ ಇದಿರ್ಬೋದು. ಬಡಾವಣೆಯಲ್ಲಿ ರಂಗಶಾಲೆಗಳು ಶುರುವಾಗಿದ್ದಾವೆ. ಅಂದರೆ ನೀನಾಸಮಿಂದ ಬಂದಂಥ ವಿದ್ಯಾರ್ಥಿಗಳು ಅವರು ತಮ್ಮದೇ ಆದ ಪ್ರಯೋಗ ಶಾಲೆಗಳನ್ನು ಕಟ್ಕೊಳ್ತಾ ಇದ್ದಾರೆ, ರೆಪೆಟ್ರಿಗಳನ್ನ ಕಟ್ತಾ ಇದ್ದಾರೆ. NST ಬಂದಂಥ ಗೆಳೆಯರು ಕೂಡ ಅವ್ರದ್ದೇ ಆದ ಥಾಟ್ ಆಫ್ ಸ್ಕೂಲ್ನ ಕಟ್ತಾ ಇದ್ದಾರೆ. ಅದ್ರ ಜೊತೆಗೆ ಅಮೆಟರ್ಸ್ ಯಾವುವು ಎಲ್ಲೂ ಆಗಿಲ್ಲ. ಪ್ರತಿಯೊಂದಕ್ಕೊಂದು ಪೂರಕವಾಗಿ ಕಟ್ತಕ್ಕಂಥ ವಾತಾವರಣ ನಮ್ಮಲ್ಲಿ ಕಾಣುತ್ತೆ. ಇದು ನಿಮಗೆ ಬೆಂಗಾಲಲ್ಲಿ ಕಾಣಲ್ಲ. ನೀವು ಇದನ್ನು ನೀವು ಕೇರಳದಲ್ಲಿ ಹೊಸತನ ಇದೆ. ಆದರೆ ಎಲ್ಲ ಹೆಚ್ಚು ಫೆಸ್ಟಿವಲ್ಗಳಿಗೆ ನಾಟಕ ಮಾಡ್ತಕ್ಕಂಥ ಕಲ್ಚರನ್ನ ನೋಡ್ತೀವಿ. ಈಗಲೂ ಕೂಡ ತೆಲುಗು ರಂಗಭೂಮಿಯಲ್ಲಿ ಆ ರೀತಿ ಮಟ್ಟದ ಚಳುವಳಿಯೇ ಶುರುವಾಗಿಲ್ಲ. ಆಧುನಿಕ ರಂಗಭೂಮಿದು ತಮಿಳ್ನಾಡು ಆಗಿದೆ. ಸಿನಿಮಾ ಅದರಲ್ಲಿ ಮುಂದೆ ಇದ್ದಾರೆ ಅವರು ರಂಗಭೂಮಿಲ್ಲ. ಆಗ ನೋಡಿದ್ರೆ ಈಗ ಮೈಸೂರು ಇಡೀ ದೇಶದ ಗಮನ ಸೆಳೀತು. ಆ ಗಮನ ಸೆಳೆದಿರೋ ಕಾರಣಕ್ಕೇನೆ ರಾಷ್ಟ್ರೀಯ ನಾಟಕ ಶಾಲೆ ಬೆಂಗಳೂರಿಗೆ ಬಂದಿತ್ತು. ಅದು ಹೈದ್ರಾಬಾದ್ಗೆ ಹೋಗೋದಾಗಿತ್ತಲ್ಲ, ತ್ರಿಶೂರು ಹೋಗೋದಾಗಿತ್ತಲ್ಲ. ಯಾಕೆ ಅಂದರೆ ಇಲ್ಲಿ ಇರ್ತಕ್ಕಂಥ ಗಟ್ಟಿ ಅಭಿವ್ಯಕ್ತಿಗಳಿದ್ದಾವೆ ಅಂತ. ಅದು ಜಯಶ್ರೀ ಆದಿಯಾಗಿ, ಪ್ರಸನ್ನ ನಂತರದ ಅಮೆಟರ್ಸ್ ಇರ್ಬೋದು, ಯಾರಿರ್ಬೋದು. ಆಮೇಲೆ NST ಅಂದ ತಕ್ಷಣ ತಿರ್ಗಾ NSTಗೆ ಅಲ್ಲ, ಅದು ಎಲ್ಲರೂ ಮತ್ತೆ ಒಳಗೊಳ್ತಾರೆ. ಆ ಪ್ರಯೋಗವನ್ನೇ ನಾನು ಬೆಂಗಳೂರಲ್ಲಿ 7 ವರ್ಷ ಕಲಾಗ್ರಾಮದಲ್ಲಿ ಮಾಡಿದ್ದು. ಅಲ್ಲಿ ಏನು 4 ಬಯಲು ರಂಗಮಂದಿರಗಳನ್ನು ನಿರ್ಮಾಣ ಮಾಡಿದೆ. ಅದು ಎಲ್ಲರಿಗೂ ಅದು ಸಿಗಬೇಕು ಅನ್ನೋ ಕಾರಣಕ್ಕೇನೇನು. ಸೊ ಹಾಗಾಗಿ ನನಗೆ ರಾಮೇಶ್ವರ ವರ್ಮ ಏನು ಒಂದು ಕನ್ನಡ ರಂಗಭೂಮಿಯ ಮೈಸೂರು ಹಿನ್ನೆಲೆಯಾಗಿಟ್ಕೊಂಡು ಒಂದು ಸಮಗ್ರವಾದಂಥ ಮಾಹಿತಿಯನ್ನು ನುರಿತ ತಜ್ಞರಿಂದ, ನನ್ನಂಥ ಒಬ್ಬ ರಂಗಭೂಮಿ ಪ್ರಾಕ್ಟೀಷ್ನರಿಂದ ನೀವೆಲ್ಲ ಮಾಡ್ತಾಯಿದ್ದೀರಿ. ನಾನು ಮಾತಾಡೋದೆಲ್ಲ ದೊಡ್ಡ ಏನು ಅಥೆಂಟಿಕ್ ಅಂತ ನಾನು ತಿಳ್ಕೊಂಡೆಲ್ಲ ಎಷ್ಟೋ ವಿಷಯಗಳು ಬಿಟ್ಟೋಗಿರೋ ಸಾಧ್ಯತೆ ಇರುತ್ತೆ, ಮರುವು ಸಾಧ್ಯತೆ ಇರುತ್ತೆ. ಯಾಕಂದರೆ ಇದು ಒಂದು 40-50 ನಿಮಿಷದಲ್ಲಿ ಈಗಾಗಲೇ ನಾನು ಅರ್ಧ 1.5 ಗಂಟೆ ಮಾತಾಡಿದಂತ ಕಾಣುತ್ತೆ. ಇದರಲ್ಲಿ ಯಾವ ಪೂರಕವಾಗಿ ಸಂಸ್ಕೃತಿಯ ವಿಕಸನಕ್ಕೆ, ಚಿಂತನೆಗೆ ಪೂರಕವಾಗುತ್ತೆ ಅದನ್ನು ಬಳಸ್ಕೊಳ್ಳಿ. ಆಮೇಲೆ ಈಗ ನೋಡಿದ್ರೆ ಅದರ ಇನ್ನೊಂದು ಪಾರ್ಟ್ ಅಂತ ಹೇಳಬೇಕಾದ್ರೆ, ತಪ್ಪುಗಳು ನಾವು ಮಾಡಿಲ್ಲ ಅಂತಲ್ಲ, ಏನು ಪರಿಪೂರ್ಣ ಯಾರೂ ಇಲ್ಲ, ತಪ್ಪುಗಳಾಗ್ತವೆ. ಆ ತಪ್ಪುಗಳಿಂದ ಆದರೆ ನಾನು ಹೇಳೋದೇನೆಂದರೆ, ರಂಗಭೂಮಿ ಒಂದು ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಎಚ್ಚರ ಇಲ್ಲದೆ ಹೋದರೆ ಈ ದೇಶ ಅಥವಾ ಜಗತ್ತಿನ ಯಾವುದೇ ದೇಶ ಒಂದು ಸರ್ವಾಧಿಕಾರದ ನಿಲುವಿಗೆ ಹೋಗುತ್ತೆ. ನಾವು ರೈಟರ್ಸು, ಚಿಂತಕರು, ಸಿಂಗರ್ಸು, ರಂಗಕರ್ಮಿಗಳು ನಮ್ಮದೇನು ಧ್ವನಿ ಇಲ್ಲ ಅಂತ ಹೇಳಿದ್ರೆ ತುಂಬ ಆಘಾತವನ್ನು ಕಾಣ್ತೀವಿ. ಇದನ್ನೇ ಜರ್ಮನಿಯ ಬಟೋಲ್ಟ್ ಬ್ರೆಕ್ಟ್ ಹಿಟ್ಲರ್ ಎಮರ್ಜ್ ಆದಾಗ ಹೇಳ್ತಾ ಇದ್ದಿತ್ತು. ಒಂದು ಸಾಮಾನ್ಯ ಪ್ರಜೆ ಯಾರಾದರೂ ಕೇಳಿದ್ರೆ ರಾಜಕೀಯ ಅನ್ನೋದ್ರ ಬಗ್ಗೆ ಒಂದು ಇರುಸು ಮುರುಸನ್ನು ಹೇಳ್ತಾರೆ. ಅವನು ಚೆನ್ನಾಗಿ ಹೇಳ್ತಾನೆ. ಇವಾಗ ದಿನನಿತ್ಯ ನಮ್ಮ ಹಾಲಿನ ಬೆಲೆ ಜಾಸ್ತಿ ಆಗ್ತಾಯಿದೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾಯಿದೆ, ದಿನಸಿ ಬೆಲೆ ಜಾಸ್ತಿ ಆಗ್ತಾಯಿದೆ. ಕಾರಣ ಏನು ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ರಾಜಕಾರಣ, ನಮಗೆ ರಾಜಕೀಯ ಬೇಡಪ್ಪ. ಆ ಹೇಳೋದೇ ಅವನೊಬ್ಬ ರಾಜಕೀಯದ ನಿರಕ್ಷರ ಕುಕ್ಷಿ ಅಂತ ಹೇಳ್ತಾನೆ ಬ್ರೆಕ್ಟು. ಈಸ್ ಎನ್ ಇಲಿಟ್ರೇಟ್ ಅಂತ ಹೇಳ್ತಾನೆ. ಯಾಕಂದರೆ ನಮ್ಮ ಆಗುಹೋಗುಗಳು ಯಾವುದೋ ಒಂದು ಕಾರು ಇದ್ದಕ್ಕಿದ್ದಂಗೆ ಬೆಲೆ ಜಾಸ್ತಿ ಆಯಿತು ಅಂದರೆ, ಪೆಟ್ರೋಲ್ ಜಾಸ್ತಿ ಆಯಿತು ಅಂದರೆ ಅದು ರಾಜಕೀಯ ಕಾರಣ ಇರ್ತದೆ. ಒಬ್ಬ ಬಡವನಿಗೆ ಕೂಲಿ ಸಿಗಲ್ಲ ಅನ್ನೋ ಕಾರಣಕ್ಕೂ ಅದು ಕಾರಣ ಇರ್ತದೆ. ಬಟ್ ಕಾವ್ಯ ಇರಲಿಲ್ಲ, ಸುಭಿಕ್ಷವಾಗಿತ್ತು, ಎಲ್ಲ ಕೃಷ್ಣದೇವರಾಯನ ಕಾಲಕ್ಕೆ ಹೋಗ್ಲಿಕ್ಕಾಗಲ್ಲ. ನಾವು ಕೃಷ್ಣದೇವರಾಯ ಏನು ಬೇರೆ ರೀತಿ ಟ್ಯಾಕ್ಸನ್ನೇ, ಎಲ್ಲರೂ ಜನರ ತೆರಿಗೆಯಿಂದನೇ ಸರ್ಕಾರಗಳು ನಡೆಯೋದು. ಸೊ ಈ ರೀತಿಯ ರಾಜಕೀಯ ಶಿಕ್ಷಣವನ್ನು ಸಾಂಸ್ಕೃತಿಕವಾಗಿ ರಂಗಭೂಮಿ ಕೊಡ್ತಾ ಬಂದಿದೆ. ಅದು ರಾಮಾಯಣದ ಮೂಲಕ, ಮಹಾಭಾರತದ ಮೂಲಕ, ಭಾಗವತದ ಮೂಲಕ, ಸಾಮಾಜಿಕ ನೆಲೆಗಟ್ಟಿನಲ್ಲಿ ಅನಲೈಸ್ ಮಾಡೋದ್ರ ಮೂಲಕ ಮಾಡ್ಕೊಂಡು ಬಂದಿದೆ. ಹಾಗಾಗಿ ರಂಗಭೂಮಿ ಅಂದರೆ ಇದು
ಒಂದು ರಾಜಕೀಯ ಶಾಸ್ತ್ರವೂ ಹೌದು, ಒಂದು ಆಂಥ್ರಪಾಲಜಿಯೂ ಹೌದು, ಸಂಸ್ಕೃತಿ ಮತ್ತು ಕಲೆಗಳ ವ್ಯಾಖ್ಯಾನವೂ ಹೌದು. ಅದರ ಜೊತೆಗೆ ರಂಜನೆ ಜೊತೆಗೆ ಚಿಂತನೆಯನ್ನು, ಮೈಂಡನ್ನು, ಮತಿಯನ್ನು ತೀಕ್ಷ್ಣಗೊಳಿಸೋದು ಕೂಡ ರಂಗಭೂಮಿಯ ದೊಡ್ಡ ಜವಾಬ್ದಾರಿ. ಅದನ್ನು ಮಾಡ್ತಾಯಿದ್ದೆ. ನಾನಂತೂ ನನ್ನ ಮಟ್ಟಿಗೆ ನಾನು ಮಾಡ್ತಾ ಬಂದಿದ್ದೀನಿ. ಹಿರಿಯರು, ನಮ್ಮ ಪೂರ್ವಸೂರಿಗಳು ಇದನ್ನೇ ಮಾಡ್ತಾ ಬಂದಿರೋದು. ಕಾರಂತರು ಮಾಡಿರೋದು ಅದನ್ನೇ, ಪ್ರಸನ್ನ ಮಾಡ್ತಾ ಇರೋದು ಅದನ್ನೇ, ಅಥವಾ ಬೇರೆ ಬೇರೆ ಹಲವಾರು ಉತ್ಕೃಷ್ಟ ಏನೆಲ್ಲ ಹೇಳ್ತೀವಿ ಯಾವುದೇ ಆದ ಪ್ರಾಕಾರಗಳಲ್ಲಿ ಮಾಡ್ತಾ ಬಂದಿದ್ದಾರೆ. ಮೈಸೂರು ಕೂಡ ಅದಕ್ಕೊಂದು ಸಾಂಸ್ಕೃತಿಕ ರಾಜಧಾನಿಯಾಗಿ, ಒಂದು ಸಾಕ್ಷರ ಪ್ರಜ್ಞೆಯಾಗಿ ನನ್ನ ಮುಂದೆ ನಿಂತಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟು ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಎಲ್ಲ ಹಿರಿಯರಿಗೆ, ರಾಮೇಶ್ವರ ಅವರಿಗೆ 2 ದಿನ ಕಾಟ ಕೊಟ್ಟಿದ್ದೀನಿ ನಾನು ಮದುವರಿಗೆ. ಪಾಪ 2 ದಿನ ಬಂದು ಈ ದಿನ ರಜಾಗೆ ಬಂದಿದ್ದಾರೆ ಅಂತ ಕಾಣುತ್ತೆ. ಅವ್ರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.